ಚಲೋ ಎಲ್ಲರಿಗೂ ನಮಸ್ಕಾರ. ಯುಗಕ್ಕೊಂದು ಪ್ರಭೆ ಜಗವನ್ನ ಬೆಳಗುತ್ತದೆ ಎನ್ನುವಂತೆ ನಾಗರಿಕತೆ ಹುಟ್ಟಿನಿಂದ ಆದಿಕಾಲದಿಂದ ಇಂದಿನವರೆಗೆ ಮಾನವ ಕುಲದ ಬೆಳವಣಿಗೆಯಲ್ಲಿ ಒಂದೊಂದು ಪ್ರಭೆ, ಒಂದೊಂದು ದಿವ್ಯ ಶಕ್ತಿ ಇಡೀ ಮನುಕುಲಕ್ಕೆ ಹಾದಿ ತೋರುವ ಸಂಪ್ರದಾಯ ಇದೆ. ಹಾಗೆ 12ನೇ ಶತಮಾನದಲ್ಲಿ ಇಡೀ ಜಗತ್ತಿನ ಮೊಟ್ಟ ಮೊದಲ ಸಂಸತ್ ಅನ್ನುವ ಅನುಭವ ಮಂಟಪವನ್ನು ಸ್ಥಾಪಿಸಿ ದೇವಭಾಷೆಯಿಂದ ಮನುಷ್ಯನ ಆಡು ಮಾತಲ್ಲಿ ಬದುಕನ್ನು ಸರಳವಾಗಿ ಕಟ್ಟಿ ಕಾಯಕ, ದಾಸೋಹ, ಸತ್ಸಂಗ ಕೆಲಸ ಮಾಡುವುದು, ಎಲ್ಲವೂ ಎಲ್ಲರಿಗೂ ಸಿಗಲಿ ಅನ್ನುವ ತತ್ವದಡಿಯಲ್ಲೇ ಇಡೀ ಜಗತ್ತಿಗೆ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಹೆಸರುವಾಸಿಯಾದ ಅಣ್ಣ ಬಸವಣ್ಣನ ಹೆಸರಿನ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಳೆದ 1 ಶತಮಾನದಿಂದ ಟು ಬಿ ಪ್ರಿಸೈಸ್ 103 ವರ್ಷಗಳಿಂದ ಇಡೀ ನಾಡಿನಾದ್ಯಂತ ಶೈಕ್ಷಣಿಕ ಕ್ರಾಂತಿಯನ್ನು, ಸರ್ಕಾರದ ಮೂಲಭೂತ ಕೆಲಸ ಸರ್ವರಿಗೂ ಅಕ್ಷರ ಜ್ಞಾನ, ವಿವೇಚನೆಯನ್ನು ಒದಗಿಸುವುದು, ಅದನ್ನು ಒಂದು ಸಂಸ್ಥೆಯಾಗಿ ಶತಮಾನಗಳಿಂದ 140ಕ್ಕೂ ಹೆಚ್ಚು ಸಂಸ್ಥೆಗಳ ಮೂಲಕ ಇಡೀ ನಾಡಿನಾದ್ಯಂತ ಅಕ್ಷರ ಕ್ರಾಂತಿಗೆ ಕಾರಣೀಕರ್ತರಾಗಿರ್ತಕ್ಕಂಥ ಈ ಸಂಸ್ಥೆಯ ಎಲ್ಲ ಮೂಲ ನಿರ್ಮಾತರಿಗೆ ವಂದಿಸುತ್ತಾ ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಲಿರುವ ಈ ಭಾಗದ ಜನಪ್ರಿಯ ಧುರೀಣರು, ಹಿರಿಯರು, ಸಂಸ್ಥೆಯ ಮುಖ್ಯಸ್ಥರು ಆಗಿರತಕ್ಕಂಥ ಹಿರಿಯರಾದ ಸನ್ಮಾನ್ಯ ಶ್ರೀ, ಹೆಸರು ತೆಗೆದುಕೊಳ್ಳಲಿಕ್ಕೆ ನನಗೆ ಆಗಲ್ಲ, ಸರ್ ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ನಮ್ಮ ಡೈರೆಕ್ಟರ್, ತಾಂತ್ರಿಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ RN ಹೆರ್ಕಲ್ ಸರ್ ಅವರೇ, ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು, ಕಳೆದ 1 ವಾರದಿಂದ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಆಯೋಜನೆ ಮಾಡಿ ನಿಮ್ಮೆಲ್ಲರ ಏಳಿಗೆಯನ್ನೇ ವಹಿಸುತ್ತಿರುವ ಪ್ರಾಂಶುಪಾಲರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ SS ಇಂಜನಗೇರಿ ಸಾಹೇಬ್ರೆ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಸಂಸ್ಥೆಯ ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿ ಅದ್ಭುತ ಪ್ರಾರ್ಥನೆಯನ್ನು ಮಾಡಿದ ಕುಮಾರಿ ಸ್ವಾತಿ, ಅಂಜನಾ, ನಿರೂಪಣೆ ಮಾಡುತ್ತಿರುವ, ಹೊರಗೆ ರಕ್ಷಣೆ ಕೊಡುತ್ತಿರುವ, ಇಷ್ಟೊಂದು ಸಂಖ್ಯೆಯಲ್ಲಿ ನೆರೆದರೂ ಕೂಡ ಸಂಯಮದಿಂದ ಇದರ ಲಾಭವನ್ನು ನೀವು ಪಡೆಯಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿರುವ ವೇದಿಕೆಯ ಮೇಲಿರುವ ಈ ಕಾರ್ಯಕ್ರಮಕ್ಕೆ ನಾನು ಬಾಗಲಕೋಟೆಗೆ 2ನೇ ಬಾರಿ, ನಾನು ಬಾಗಲಕೋಟೆಗೆ ಬಂದಿದ್ದು ಬರೀ 2 ಸಾರಿ, ನಿಮಗೆ ಗೊತ್ತಿರಲಿ. ಮೊಟ್ಟ ಮೊದಲನೇ ಸಾರಿ ನಾನು ಬಂದಿದ್ದು ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಲಾ ಕಾಲೇಜಿನಲ್ಲಿ ನಡೆದ ಚರ್ಚಾ ಸ್ಪರ್ಧೆಗೆ ಒಬ್ಬ ವಿದ್ಯಾರ್ಥಿಯಾಗಿ 15 ವರ್ಷಗಳ ಹಿಂದೆ. ಎರಡನೆಯ ಭೇಟಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದಿಂದ ನಡೆಯುತ್ತಿರುವ ಈ ಉಚಿತ ಕಾರ್ಯಾಗಾರದಲ್ಲಿ ಭಾಗಿಯಾಗಲಿಕ್ಕೆ, 2 ಭೇಟಿಯನ್ನು ಕೂಡ ಈ ಉದ್ದೇಶಕ್ಕೆ ಆಗಿದೆ. ಸೊ
ಈ ನಾನಿಲ್ಲಿ ಬರಲಿಕ್ಕೆ ಕಾರಣೀಕರ್ತರು ಆತ್ಮೀಯ ಗೆಳೆಯ, ಸಣ್ಣ ಊರು ಹ್ಯಾಮ್ಲೆಟ್, ತಾಂಡ, 7 ಮನೆಗಳ ಸೌದೆ ಮನೆ. ನಿಮಗದು ಬಹುಶಃ ಯಾರು ಅನುಭವಿಸಿದಾರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತದೆ. ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್. ಅನ್ಕಂಫರ್ಟಬಿಲಿಟಿ ಆಫ್ ಅ ಮ್ಯಾನ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಇನ್ ವರ್ಡ್ಸ್. ಶಬ್ದಗಳಲ್ಲಿ ಅದನ್ನು ವಿವರಣೆ ಕೊಡಲಿಕ್ಕಾಗಲ್ಲ. ಅಂತಹ ನಮ್ಮ ಬೀದರ್ನ ಒಂದು ಪುಟ್ಟ ಗ್ರಾಮದಿಂದ ಸ್ವಪ್ರತಿಭೆ, ದುಡ್ಡೇ ದೊಡ್ಡಪ್ಪ ವಿದ್ಯೆ ಅದರಪ್ಪ ಎನ್ನುವುದಕ್ಕೆ ಅನ್ವರ್ಥಕವಾಗಿ ಕೇವಲ ಶಿಕ್ಷಣದಿಂದ ಮಾತ್ರ ಎಲ್ಲ ಈ ಇನೆಬಿಲಿಟೀಸ್ ಅಂತ ಏನಿದೆ, ಆ ವೀಕ್ನೆಸ್ ಅಂತ ಏನಿದೆ, ಅದೆಲ್ಲವನ್ನೂ ತೊಡೆದು ಹಾಕಬಹುದು ಎನ್ನುವುದನ್ನು ತನ್ನ ಸಾಧನೆಯ ಮೂಲಕ ರುಜುವಾತು ಮಾಡಿರುವ ಗೆಳೆಯ ರಜನಿಕಾಂತ್ ರವರೇ. ಅದೇ ರೀತಿಯಾಗಿ ಇನ್ನೊಂದು ಉತ್ತರ ಕರ್ನಾಟಕದ ಅಪ್ಪಟ ಪ್ರತಿಭೆ, ತಮ್ಮ ಕೆಲಸ ಯಾವುದೇ ಕೋಚಿಂಗ್ ಇಲ್ಲದೆ, ಐ ವಾಸ್ ಲಿಸ್ನಿಂಗ್ ಟು ಹರ್. ನಿನ್ನೆ ನನಗೆ ಹೇಳಿದ್ರು ಅವರೆಲ್ಲ ಹೋಗಿ ನೋಡ್ತಿದ್ದಾರೆ ಅಂತ. ಜಸ್ಟ್ ಐ ದೆನ್ ಗೂಗಲ್ಡ್ ಹೂ ಇಸ್ ಶ್ವೇತಾ ಅಂತ. ಐ ವೆಂಟ್ ಥ್ರೂ ಯುವರ್ ಟಾಕ್ ಮೇಡಮ್. ಇನ್ಫ್ಯಾಕ್ಟ್ ಅವ್ರದ್ದೊಂದು ಟಾಕ್ ಇತ್ತು, ಅದರಲ್ಲಿ ಅವರನ್ನು ಕೇಳಿದ ನಂತರ ಅವರ ಪ್ರತಿಭೆ ಮತ್ತು ಅವರ ಬಗ್ಗೆ ನಾನು ತಿಳಿದುಕೊಂಡೆ. ನಮ್ಮ ಆತ್ಮೀಯ ಸಹೋದ್ಯೋಗಿಯಾಗಿರ್ತಕ್ಕಂಥ ಶ್ವೇತಾರವರೇ, ಇಡೀ ರಾಜ್ಯದಲ್ಲೇ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಈ ಕಡೆ ಎಲ್ಲ ಇವತ್ತು ಪೊಲೀಸ್ ಪೇದೆ, SDA, FDA, PSI, KPSC, UPSC, ಇನ್ನಿತರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್, ಸ್ಟಾಫ್ ಸೆಲೆಕ್ಷನ್ ಬೋರ್ಡ್, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಎಲ್ಲ ವರ್ಗದಲ್ಲಿಯೂ ಕೂಡ ಅತಿ ಹೆಚ್ಚು ಉತ್ತರ ಕರ್ನಾಟಕದ ಹುಡುಗರು, ಅತ್ಯಂತ ಪ್ರತಿಭಾವಂತರು ತೇರ್ಗಡೆಯಾಗಲಿಕ್ಕೆ ಕಳೆದ 20 ವರ್ಷ 14 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ನಮ್ಮ ಗುರುಗಳು, ನಮ್ಮ ಸರ್ ಶ್ರೀ ಸುರೇಶ್ ಗೆಜ್ಜಿ ಸರ್ ಅವರೇ, ನನ್ನ ಜೊತೆ ಕಾನ್ಸ್ಟೇಬಲ್ ಆಗಿದ್ದು ನಾನು ಸೇವೆಯನ್ನ ಪ್ರಪ್ರಥಮವಾಗಿ ಸಹಾಯಕ ಪೊಲೀಸ್ ಅಧೀಕ್ಷಕ, ಅಸಿಸ್ಟೆಂಟ್ ಸೂಪ್ರೆಂಟ್ ಆಫ್ ಪೊಲೀಸ್ ಬೆಳಗಾವಿ ಆದಾಗ ನನ್ನ ಜೊತೆ ಒಬ್ಬ ಪೊಲೀಸ್ ಪೇದೆಯಾಗಿ ಸೇವೆಯನ್ನ ಆರಂಭಿಸಿ, ತದನಂತರ ಆತನ ಸ್ವಪ್ರತಿಭೆಯಿಂದಲೇ ಹಿರಿಯ ಅಧಿಕಾರಿಗಳ ಗಮನವನ್ನು ಸೆಳೆದು ಜಿಲ್ಲಾ ಪೊಲೀಸ್ ಕಚೇರಿಗೆ ನಿಯುಕ್ತಿಗೊಂಡು ವೈರ್ಲೆಸ್ನಲ್ಲಿ ಕೆಲಸ ಮಾಡಿ, SPPA ಆಗಿ ಕೆಲಸ ಮಾಡಿ, ಕಲಿತು ಹಗಲಿ ರಾತ್ರಿ ಓದಿ PDO ಆಗಿ, PDO ತದನಂತರ ಒಳ್ಳೆ ಬಾಳ ಸಂಗಾತಿಯನ್ನು ಪಡೆದು ಅವರಿಬ್ಬರೂ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಇವತ್ತು ಒಂದೇ ಮನೆಯಲ್ಲಿ 4 ಜನ ಗೆಜೆಟೆಡ್ ಆಫೀಸರ್ ಇರ್ತಕ್ಕಂಥ, ಅದಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಅಶೋಕ್ ರವರೇ, ಎಲ್ಲಕ್ಕಿಂತ ಮಿಗಿಲಾಗಿ I have brought a very good resource person today to present before you today. ಸಂದೀಪ್ ಮಹಾಜನ್, ಹೈದರಾಬಾದ್, ಪುಣೆ, ಡೆಲ್ಲಿ, ಬೆಂಗಳೂರು, ರಾಜ್ಯದ ನಾನಾ ಕಡೆ ಅಚ್ಚ ಕನ್ನಡಿಗ, ಕೋಲಾರದ ಹುಡುಗ, ಮೈಸೂರಿನಲ್ಲಿ ಓದಿ ಸಾರ್ಕ್ ಯೂನಿವರ್ಸಿಟಿಯಲ್ಲಿ ತಮ್ಮ ಇಂಟರ್ನ್ಯಾಷನಲ್ ರಿಲೇಷನ್ ಸಬ್ಜೆಕ್ಟ್ನಲ್ಲಿ ಗೋಲ್ಡ್ ಮೆಡಲ್ ಅನ್ನು ಪಡೆದು ಜಿಯೋಗ್ರಫಿಯಲ್ಲಿ ಅತ್ಯಂತ ಪ್ರಭುತ್ವವನ್ನು ಸಾಧಿಸಿ ಹಲವಾರು ಜನ ನನ್ನಂತ ಮತ್ತು ನಿಮ್ಮಲ್ಲಿಯೂ ಕೂಡ ಹಲವಾರು ಜನರನ್ನ ಒಳ್ಳೆಯ ವ್ಯಕ್ತಿಯನ್ನಾಗಿ, ಅಧಿಕಾರಿಗಳನ್ನಾಗಿ ಸೃಷ್ಟಿಸಲಿಕ್ಕೆ ಶ್ರಮಿಸುತ್ತಿರುವ ಅ ವೆರಿ ಗುಡ್ ರಿಸೋರ್ಸ್ ಪರ್ಸನ್, ಮೈ ಡಿಯರೆಸ್ಟ್ ಫ್ರೆಂಡ್ ಸಂದೀಪ್ ಮಹಾಜನ್ ರವರೇ. ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಆಗೋದಿದೆ, ಇವತ್ತು ನಮಗೇನೋ ಸಿಗೋದಿದೆ. ಕೆಲವೊಂದಿಷ್ಟು ಜನ ನೋಡ್ಲಿಕ್ಕೆ ಬಂದಿದ್ದೀರಾ, ಕೆಲವೊಂದಿಷ್ಟು ಜನ ಯೂಟ್ಯೂಬಲ್ಲಿ ಏನೇನೋ ಮಾತಾಡ್ತಾನೆ ಆ ಮನುಷ್ಯ, ಮತ್ತೇನೋ ಬಾಗಲಕೋಟೆಗೆ ಬಂದಿದ್ದಾರಂತೆ ನೋಡೋಣ ಅಂತ ಬಂದಿದ್ದೀರಾ. ಕೆಲವೊಂದಿಷ್ಟು ಜನ ಅತಿ ಸೀರಿಯಸ್ ಆಗಿ, ಇಲ್ಲ, there is something. I want to become a civil servant. I want to become a gazetted officer. My aim is to become a good man. If I listen to those persons who have already achieved it, if I follow their footsteps, if I imbibe their qualities, if I incorporate their few best practices, I will become like them ಅಂತಕ್ಕಂಥ ದೃಢ ವಿಶ್ವಾಸದಿಂದ ಬಿಜಾಪುರ, ಬಾಗಲಕೋಟೆ, ಜಮಖಂಡಿ, ಮುಧೋಳ, ಬೀಳಗಿ ಸುತ್ತಮುತ್ತ, ಅದಲ್ಲದೆ ಬೇರೆ ಊರಿನಿಂದ ಇಲ್ಲಿ ಕಲಿಯುತ್ತಿರುವ ಅತ್ಯಂತ ಆಶಾದಾಯಕವಾಗಿ ಹಂಬಲದಿಂದ ಇಂದು ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಯುವ ಮಿತ್ರರೇ, ಹಿಂದೆ ಇಬ್ಬರಿಗೆ ಬಹಳ ಪ್ರಾಧಾನ್ಯತೆ ಇತ್ತು. ಶತಮಾನಗಳ ಹಿಂದೆ ಬ್ಯೂರೋಕ್ರಸಿ, ಪ್ರಜಾಪ್ರಭುತ್ವ, ಜನತಂತ್ರ ಬರುವ ಮೊದಲು ಭಾರತೀಯ
ಸನಾತನ ಸಂಸ್ಕೃತಿಯ ಪ್ರಕಾರ ಇಬ್ಬರಿಗೆ ಬಹಳಷ್ಟು ಪ್ರಾಮುಖ್ಯತೆ ಇತ್ತು ಸಮಾಜದಲ್ಲಿ. ಒಂದು ಆಚಾರ್ಯ, ಋಷಿ. ಇನ್ನೊಂದು ಮಹಾರಾಜ, ರಾಜನಿಗೆ. ಋಷಿಯ ಮೂಲ ಗುಣ ತಸ್ಯ ಪ್ರಕೃತಿ ಲೀನಸ್ಯ ಅನ್ನೋ ಒಂದು ಪದ ಉಪನಿಷತ್ತಿನಲ್ಲಿ ಬರುತ್ತೆ. ತಸ್ಯ ಪ್ರಕೃತಿ ಲೀನಸ್ಯ ಅಂತಂದ್ರೆ ಪೂರ್ವಾಶ್ರಮದಲ್ಲಿ ಒಬ್ಬ ವ್ಯಕ್ತಿ ಹೇಗಿದ್ನೋ ಇಲ್ಲವೋ ಗೊತ್ತಿಲ್ಲ. ಒಂದು ಸಾರಿ ದೀಕ್ಷೆ ಆದ್ಮೇಲೆ, ಒಂದು ಸಾರಿ ಆ ವ್ಯಕ್ತಿ ಋಷಿ ಅಥವಾ ಆ ಯತಿಯಾಗುವ, ಸನ್ಯಾಸಿಯಾಗುವ ಪಥದಲ್ಲಿ ತನ್ನ ಮೊದಲನೇ ಹೆಜ್ಜೆ ಇಟ್ಟಾಕ್ಷಣ ಪ್ರಕೃತಿಯೊಳಗೆ ಒಂದಾಗಬೇಕು. ಬಹುಜನ ಹಿತಾಯಚ ಬಹುಜನ ಸುಖಾಯಚ, ಎಲ್ಲರ ಏಳಿಗೆಯನ್ನ ಬಯಸುವುದೇ ಒಬ್ಬ ಋಷಿಯ, ಒಬ್ಬ ಯತಿಯ, ಒಬ್ಬ ಸನ್ಯಾಸಿಯ ಗುಣವಾಗಿರಬೇಕು. ಯಾವುದೇ ಭೇದ ಭಾವ ಇಲ್ಲದೆ ತನ್ನ ಸ್ವಂತ ಮುಕ್ತಿಯನ್ನೂ ಕೂಡ ಬದಿಗಿಟ್ಟು ಸರ್ವರ ಏಳಿಗೆಗಾಗಿ ಸರ್ವೇ ಜನ ಸುಖಿನೋಭವಂತು ಎನ್ನುವ ಕಲ್ಪನೆಯಲ್ಲಿ ಬದುಕಬೇಕು, ಮಾರ್ಗದರ್ಶನ ಮಾಡಬೇಕು. ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ಆಚಾರ, ಯಾವುದು ಅನಾಚಾರ, ಯಾವುದು ಜೀವನ ಹಾದಿ, ಹುಟ್ಟು ಹೇಗಿರಬೇಕು, ಬಾಲ್ಯ ಹೇಗಿರಬೇಕು, ಯೌವನ ಹೇಗಿರಬೇಕು, ವಿದ್ಯಾರ್ಜನೆ ಹೇಗಿರಬೇಕು, ಗೃಹಸ್ಥಾಶ್ರಮ ಹೇಗಿರಬೇಕು, ಅಧ್ಯಯನ ಹೇಗಿರಬೇಕು, ಸಂಪ್ರದಾಯಗಳ ಪದ್ಧತಿ ಹೇಗಿರಬೇಕು ಅನ್ನುವುದನ್ನು ಹೇಳಿಕೊಡಲಿಕ್ಕೆ ಇಡೀ ತಮ್ಮ ಬದುಕನ್ನೇ ಸರ್ವಸ್ವ ಮಾಡಿದ ವ್ಯಕ್ತಿಗೆ ಅಗ್ರಸ್ಥಾನವಿತ್ತು. ಇನ್ನೊಂದು ರಾಜನಿಗೆ ಪ್ರಜೆಗಳ ಹಿತವನ್ನೇ ಕಾಯುವ, ಪ್ರಜೆಗಳ ಹಿತವನ್ನೇ ಮುಖ್ಯವಾಗಿಟ್ಟುಕೊಳ್ಳುವ ಆ ರಾಜನಿಗೆ ರಾಜ ಪ್ರತ್ಯಕ್ಷ ದೇವತಃ, ರಾಜನೇ ಕಣ್ಣಿಗೆ ಕಾಣುವ ದೇವರು. ಅವನ ಮೂಲ ಉದ್ದೇಶ ಪ್ರಜೆಗಳ ಸರ್ವರ ಏಳಿಗೆಯಾಗಿರಬೇಕು, ಆತನಿಗೆ ವೈಯಕ್ತಿಕ ಬದುಕಿಲ್ಲ ಅನ್ನುವ ಈ ಈರ್ವರಿಗೆ ಬಹುದೊಡ್ಡ ಸ್ಥಾನವನ್ನ ನಮ್ಮ ಪರಂಪರೆ, ನಮ್ಮ ಇತಿಹಾಸ ಕೊಟ್ಟಿದೆ. ನಾವು ನೀವೆಲ್ಲ ಅದನ್ನ ಹಲವಾರು ಉದಾಹರಣೆಗಳ ಮೂಲಕ ಓದಿದ್ದೇವೆ. ಹಾಗಿದ್ರೆ ಅಂದಿನ ಎಲ್ಲ ವ್ಯಕ್ತಿಗಳು ಪಾಲಿಸುತ್ತಿದ್ದದ್ದು ಅದನ್ನೇ. ಸ್ವಪ್ರಯತ್ನದಿಂದಲೋ ಅಥವಾ ಅರ್ಜಿಸಿದ ಜ್ಞಾನದಿಂದಲೋ ಅಥವಾ ತಮ್ಮ ಸ್ವಂತ ವಿವೇಚನೆಯಿಂದಲೋ ಒಂದು ರಾಜನಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಒಬ್ಬ ಸಾಮಾನ್ಯ ಸ್ಥಳ ಇದ್ದವನು ಹೊಯ್ಸಳ ಸಾಮ್ರಾಜ್ಯದ ನಿರ್ಮಾತೃವಾಗಿದ್ದಾಗಿರಬಹುದು. ನಮ್ಮ ವಿದ್ಯಾರಣ್ಯ ಗುರುಗಳು ವಿಜಯನಗರ ಸಾಮ್ರಾಜ್ಯದ ಸೃಷ್ಟಿಗೆ ಕಾರಣೀಕರ್ತರಾಗಿದ್ದಾಗಿರಬಹುದು. ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅನ್ನೋ ಕಾರಣಕ್ಕೆ ಕೌಟಿಲ್ಯ ನಮ್ಮ ಬಹುದೊಡ್ಡ ಇನ್ನೊಂದು ಸಾಮ್ರಾಜ್ಯವನ್ನೇ, ಮೌರ್ಯ ಸಾಮ್ರಾಜ್ಯದ ನಿರ್ಮಾಣಕ್ಕೆ ಕಾರಣೀಕರ್ತರಾಗಿರಬಹುದು. ಹಾಗಿದ್ರೆ ಹಿಂದೇನು? ಅಂದು ರಾಜ ಋಷಿಯಾಗುವುದೇ ಉದಾತ್ತವಾಗಿತ್ತು. 21ನೇ ಶತಮಾನದ ಜನತಂತ್ರ ವ್ಯವಸ್ಥೆಯಲ್ಲಿರುವ ನಮ್ಮ ಮೂಲ ಗುರಿ, ಮೂಲ ಉದ್ದೇಶ ಏನ್ ನಾವು ಶಿಕ್ಷಣವನ್ನ ಪಡೆಯುತ್ತಿದ್ದೀವಿ, ಎಂಜಿನಿಯರಿಂಗ್ ಗ್ರಾಜುಯೇಟ್ಸೋ, ಮೆಡಿಸಿನ್ನೋ, ಆರ್ಟ್ಸೋ, ಹ್ಯುಮ್ಯಾನಿಟಿಕ್ಸೋ, MBA, ಮ್ಯಾನೇಜ್ಮೆಂಟೋ, ನಮ್ಮ SLC, ನಮ್ಮ PUC, ನಮ್ಮ ರಿಸರ್ಚ್, ನಮ್ಮ PhD, ನಮ್ಮ ಶಿಕ್ಷಣ ಸಂಸ್ಥೆಗಳು, ಸುಮಾರು 12,000ದಷ್ಟು ಕಾಲೇಜುಗಳಿದೆ. 1,042 ಯೂನಿವರ್ಸಿಟಿಗಳಿದೆ. ಸುಮಾರು 12,000ಕ್ಕೂ ಹೆಚ್ಚು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಹೂ ಆರ್ ಇನ್ ಟು ರಿಸರ್ಚ್. ಸುಮಾರು 60,000ಕ್ಕೂ ಹೆಚ್ಚು ಕಾಲೇಜುಗಳು, 746 ಜಿಲ್ಲೆ, ಸುಮಾರು 60 ಲಕ್ಷಕ್ಕೂ ಹೆಚ್ಚು, 6 ಲಕ್ಷಕ್ಕೂ ಹೆಚ್ಚು ಹಳ್ಳಿ. ಈ ಎಲ್ಲ ವ್ಯವಸ್ಥೆ, 50 ಕೇಂದ್ರ ಸರ್ಕಾರದ ಇಲಾಖೆ, 34 ರಾಜ್ಯ ಸರ್ಕಾರದ ಇಲಾಖೆ, ಈ ಎಲ್ಲ ಇಲಾಖೆಗಳ ಮೂಲ ಉದ್ದೇಶ ನಮ್ಮನ್ನೆಲ್ಲ ಎಲ್ಲವೂ ಎಲ್ಲರಿಗಿರಲಿ ಎನ್ನುವ ತತ್ವತೆಯಲ್ಲಿ ಶಿಕ್ಷಣ ಕೊಡುವ ಮೂಲ ಉದ್ದೇಶ ಒಬ್ಬ ವ್ಯಕ್ತಿಯನ್ನ ಗಟ್ಟಿಯಾಗಿಸುವುದು, ಆಶ್ಚರ್ಯಕರನಾಗುವ ಎಲ್ಲ ಸ್ವಭಾವಗಳನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಆಶ್ಚರ್ಯಕರವಾಗುವ ರೀತಿಯಲ್ಲಿ ಆ ಮಾಡುವ ಎಲ್ಲ ಗುಣಗಳನ್ನು ಸ್ವಭಾವವನ್ನಾಗಿಸಬೇಕು ಅಂತ ನನ್ನ ಗುರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಒಬ್ಬ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿ ಆಶ್ಚರ್ಯಕರನಾಗುವ ರೀತಿಯಲ್ಲಿ ಯಾವ ಅಂಶಗಳು ಕಾರಣೀಕರ್ತವಾಗುತ್ತವೆಯೋ ಆ ಎಲ್ಲಾ ಗುಣಗಳು ಅವನ ಮೂಲ ಸ್ವಭಾವವಾಗಿಬಿಡ್ಬೇಕು.
ಅದನ್ನ ಹಾಗಿಸುವುದು ಮೂಲ ಶಿಕ್ಷಣ. ಹಾಗಿದ್ರೆ ಆ ರಾಜ, ಆ ಋಷಿ ಎಲ್ಲಿ ಸಾಧ್ಯವಿದೆ? ನಾನು ಪದವಿ ಓದಬೇಕಾದ್ರೆ, ನಾವೆಲ್ಲ ಪದವಿಯನ್ನು ಓದಬೇಕಾದ್ರೆ ನನಗಂತೂ ಕಾಣಿಸಿದ್ದು UPSC. ಜನಸೇವಕ ಅನ್ನೋ ಪದ ಕರೆಕ್ಟ್ ಅದ. ಆಕ್ಚುಲಿ ವಿ ಆರ್ ಸಿವಿಲ್ ಸರ್ವೆಂಟ್ಸ್. IAS ಸ್ಟ್ಯಾಂಡ್ಸ್ ಫಾರ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅಖಿಲ ಭಾರತೀಯ ಸೇವೆ. ಇಂಡಿಯನ್ ಪೊಲೀಸ್ ಸರ್ವಿಸ್, ಅಖಿಲ ಭಾರತೀಯ ಪೊಲೀಸ್ ಸೇವೆ. ಇಟ್ ಇಸ್ ಸರ್ವಿಸ್, ಇಟ್ಸ್ ನಾಟ್ ಅ ಜಾಬ್. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ಅಥವಾ KPSC ಮೂಲಕ, ಕರ್ನಾಟಕ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮೂಲಕ ಮಾಡತಕ್ಕಂತ ಅಸಿಸ್ಟೆಂಟ್ ಕಮಿಷನರ್ಸ್, ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್, KSPS, ಈ ಎಲ್ಲ ಸೇವೆ ಒಂದು ಸಂವಿಧಾನಬದ್ಧವಾದ ಒಂದು ಹುದ್ದೆ. ಆ ರಾಜತ್ವ ಅಥವಾ ಆ ಋಷಿತ್ವಕ್ಕೆ ತತ್ಸಮಾನವಾಗಬಹುದೇನೋ ಅಂತಕ್ಕಂಥ ಒಂದು ಆಲೋಚನೆ UPSC ಹಿಂದೆ ಬೀಳಲಿಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡಿತು. ಐ ಟೆಲ್ ವಿತ್ ಮೈ 12 years of experience, almost it is 13 years, ಆ ರಾಜತ್ವ, ಆ ಋಷಿತ್ವವನ್ನ ಪಡೆಯುವ ಹಂಬಲ ಯಾರದಾಗಿದ್ರು ಇದ್ದಿದ್ರೆ, we must take it as one of the career options. ಒನ್ ಆಫ್ ದ ಕರಿಯರ್ ಆಪ್ಷನ್ಸ್ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಭಾವಿ ಭವಿಷ್ಯತ್ತಿಗೆ ಅಥವಾ ನನ್ನ ಗುರಿ, ನನ್ನ ಲಕ್ಷ್ಯ ಹೀಗಿದೆ ಅನ್ನುವುದಾದರೆ ಇದನ್ನ ನಾವು ತೆಗೆದುಕೊಳ್ಳಬಹುದು. ಹಾಗಿದ್ರೆ ಇದಕ್ಕೆ ಏನು ಬೇಕು? ವಾಟ್ ಇಸ್ ದಟ್ ಆಕ್ಚುಲಿ ರಿಕ್ವೈರ್ಡ್? ಏನದು ಬೇಸಿಕ್ ಮಟೀರಿಯಲ್? ಏನು ಬೇಕು? ದೂರದೃಷ್ಟಿ, ಅ ವಿಷನ್. ಒಂದು ದೂರದೃಷ್ಟಿ ಇರಬೇಕು. ಇಸ್ ಇಟ್ ಇನಫ್ ಟು ಹ್ಯಾವ್ ಅ ವಿಷನ್? ಇಸ್ ಇಟ್ ಇನಫ್ ಟು ಹ್ಯಾವ್ ಅ ಗೋಲ್? Is it enough to have a wish? Make a wish and forget it? It requires parishrama, hard work, dedication. In another word, a discipline. You have heard Rajnikant, you will hear me also, you will listen to all others also. ಬಹಳ ಬೊಂಬಾರ್ಡಿಂಗ್ ಆಗಿ ಎಲ್ಲ ಮಾಹಿತಿಯನ್ನ ನಿಮಗೆ ಹಾಕಿಬಿಡ್ತೀವಿ, ಕೇಳ್ಬಿಡ್ತೀರಾ, ಇಲ್ಲಿ ಕೇಳ್ಕೊಂಡು ಇಲ್ಲಿ ಹೋಗ್ಬಿಡುತ್ತೆ. Will it help you to become a civil servant? ಅದಾಗ್ಬಿಡುತ್ತಾ? ಬರೀ ಮೋಟಿವೇಶನ್ ಸಾಕೆ? ಬರೀ ಇನ್ಸ್ಪಿರೇಷನ್ ಸಾಕೆ? ಪರಿಶ್ರಮವಿಲ್ಲದ ಪ್ರೇರಣೆ. An inspiration without dedication, without discipline is mere waste of time. ಪ್ರೇರಣೆ ಎನ್ನುವುದು, ಇನ್ಸ್ಪಿರೇಷನ್ ಎನ್ನುವುದು, ಮೋಟಿವೇಶನ್ ಎನ್ನುವುದು ಆ ಡಿಸಿಪ್ಲಿನ್ ನ ಸಂಗಾತಿಯಾಗಿದ್ದರೆ, ಇಫ್ ದೇ ಆರ್ ಟ್ವಿನ್ಸ್ ಆರ್ ಇಫ್ ದೇ ಆರ್ ಸಿಬ್ಲಿಂಗ್ಸ್, ಇಟ್ ವಿಲ್ ಜೆಲ್ ವೆಲ್ ಅಂಡ್ ಯು ವಿಲ್ ಗೆಟ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಔಟ್ ಆಫ್ ಇಟ್. ಏನನ್ನ ನಿರೀಕ್ಷಿಸಿ ನೀವು ಮಾಡಿದ್ದೀರೋ ಅದು ಸಿಗುತ್ತೆ. ಹಾಗೆ ವಾಟ್ ಈಸ್ ಡಿಸಿಪ್ಲಿನ್? I have learnt it from my guru again. You might have heard a person by name K. Vijay Kumar, Operation Cocoon, one of the finest IPS officers after post-independence. ಸ್ವಾತಂತ್ರ್ಯೋತ್ತರದ ಅತ್ಯದ್ಭುತ IPS ಅಧಿಕಾರಿ K. Vijay Kumar. You can Google it later, not now. He has defined discipline to us, which I have taught, which I have inculcated in my life, and till today I do it. Discipline is doing what needs to be done, even though we don't want to do it. Discipline is doing what needs to be done, even though we don't want to do it. ಇದೊಂದು ಸಭಾಂಗಣ, ಇದೊಂದು ವರ್ಕ್ಶಾಪ್, ಇದೊಂದು ಕಾರ್ಯಾಗಾರ, ಇದೊಂದು ಶೈಕ್ಷಣಿಕ ಸಂಸ್ಥೆ, ಇಲ್ಲೇನೋ ನಡೆದಿದೆ. ಇಟ್ ರಿಕ್ವೈರ್ಸ್ ಡಿಸಿಪ್ಲಿನ್. ವಾಟ್ ಈಸ್ ದ ಡಿಸಿಪ್ಲಿನ್? Being patient, listening carefully, while coming itself, getting a notebook and a pen, not depending on my memory power, because it always deceives us. ನಮ್ಮ ಜ್ಞಾಪಕ ಶಕ್ತಿ ನಮ್ಮನ್ನ ಪ್ರತಿ ಸಾರಿಯೂ ಮೋಸ ಮಾಡುತ್ತದೆ. ಸಭಾಂಗಣಕ್ಕೆ ಬರಬೇಕಾದ್ರೆ ಒಂದು ಪೆನ್, ಒಂದು ನೋಟ್ಬುಕ್, whatever being taught, the people who are speaking, they are not normal people. They are not free. They have some great responsibility on them. They are having so many important assignments, and they have come here. They are lecturing, they are delivering, they are sharing their experience. I shall not miss even a single point. I shall not miss, I shall not regret, I shall not become guilty of myself for not making notes.
I should sit disciplined properly. I should not hit the doors. I should not whistle. I should not do unnecessary noise. That is discipline. What is the discipline of a police officer? Wearing uniform always. When attention on takshana hit barat. Yes, whenever you look up, whenever you come across a senior officer, saluting. Yes, muscle memory agirutte. Down. Because it is discipline. You may not like a senior officer. You have to respect. As a student, you may not like your lecture. You have to pay respect. You have to pay respect. As a student of police, service is my discipline. ಅದು ಶಿಕ್ಷಣ. 12 ಗಂಟೆ ರಾತ್ರಿ ಮುದಾಳು ಪಕ್ಕ ಯಾವ್ದೊಂದು ಮರ್ಡರ್ ಆಯ್ತದೆ, ನಾನು ಹೋಗ್ಬೇಕು. Because it is a discipline. I am not like getting up midnight. I am a police constable who is standing in Basveshwara circle. I have to monitor properly. I have to, watch cautious about my behavior. ನನ್ನ ಹ್ಯಾಂಡ್ ಮೂವ್ಮೆಂಟ್ ಹೇಗಿದೆ, ನಾನು ಸುಮ್ಮನೆ ನಿಂತಿದ್ದೀನ, ಜನ ಹೋಗ್ತಾ ಇದ್ದಾರೆ, ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೀನ, am I wasting my time? That is a discipline. I am a teacher. ನಾನೊಬ್ಬ ಶಿಕ್ಷಕ. I should be cautious about my behavior because students don't listen what I say. They are observant. They observe me. They imitate me. They do whatever I do. I can't just say them that you don't smoke and go in the canteen and smoke. ನಾನು ಹೋಗ್ಬಿಟ್ಟು ಕ್ಯಾಂಟೀನ್ ಅಲ್ಲಿ ಸೇರ್ಬಿಟ್ಟು ಸ್ಮೋಕಿಂಗ್ ಮಾಡಬೇಡ ಅಂದ್ರೆ ಕೇಳ್ತಾರ ಸ್ಟೂಡೆಂಟ್? It's not discipline. You are a teacher. You are meant to be disciplined. You are a student. ವಿದ್ಯಾರ್ಥಿ ಬ್ರಹ್ಮಚರ್ಯ 25 ವರ್ಷಗಳ ಅವಧಿಯಲ್ಲಿ I am here to learn. I am here to learn. Whether I like it or not, I must be cautious. My span of attention, my concentration, my focus should be absolutely, not at all. It shall not deviate at all because I am here to learn. ನಾನು ಇಲ್ಲಿ ಕಲಿಯಲಿಕ್ಕೆ ಬಂದಿದ್ದೇನೆ, ವಿದ್ಯಾರ್ಥಿನಿಗಾಗಿ ಬಂದಿದ್ದೇನೆ. ಮುಂಬರುವ 75 ವರ್ಷಗಳಿಗೆ ನನಗೇನು ಬೇಕಾಗುತ್ತೋ, ನನ್ನನ್ನು ಸದೃಢವನ್ನಾಗಿಸುತ್ತೋ ಅದನ್ನು ಕಲಿಯಲಿಕ್ಕೆ ಕಾಲೇಜಿಗೆ ಬಂದಿದ್ದೇನೆ. I have to learn it. I have to top it. There is no way. Why I am here after all? ಈ ರೀತಿಯ ಪ್ರಶ್ನೆ, that is discipline. That is discipline. That is discipline. ಆ discipline back. So to crack civil service examination, what is that we require? To crack civil service examination, what is that we require? Not only civil service examination for that matter. Whatever stream you may be studying, ಬೇಕಾದಲ್ಲಿ ಓದ್ತಾರೆ ನೀವು. BA, BCom, BSc, engineering, electronic communication, computer and science, BE ಮೆಕ್ಯಾನಿಕಲ್, MBA, ಮತ್ತೊಂದು ಮಗದೊಂದು ಸುಡಗಾಡಿಸುವಂಟಿ ಕೊಂಬ. Whatever you may be learning, you must have a strategy. ಒಂದು ಅದಕ್ಕೆ ಯೋಜನೆ ಬೇಕು. A plan. A plan. Our nation has a plan, right? ನಮಗೊಂದು ಪ್ಲಾನ್ ಇದೆಯಲ್ಲ. As a state we are having a plan. A family will have a plan. ಬುಧವಾರ 8 ದಿನದ ಸಂತೆಗೆ ತಾಯಿ ಆದವಳು, ಗೃಹಿಣಿ ಆದವಳು ಕಾಯಿಪಲ್ಯ ಯಾವ್ದು ಬೇಕು ಅನ್ನೋದನ್ನ ಮಾಡ್ತಾರೆ. ಹಬ್ಬ ಯಾವ್ದು ಬರ್ತಾ ಇದೆ, ಮಕ್ಕಳಿಗೆ ಯಾವ ಸ್ಕೂಲ್ ಯೂನಿಫಾರ್ಮ್ ಯಾವ್ದು ಇರಬೇಕು, ಬಟ್ಟೆ ಯಾವಾಗ ತರೋದು, ಹಾಸ್ಪಿಟಲ್ಗೆ ಏನು ರಿಸರ್ವ್ ಇಡಬೇಕು, ಎಲ್ಲಿ ಖರ್ಚು ಇಡಬೇಕು ಅಂತ ಹಾಗಿದ್ರೆ, ಟು ಕ್ರ್ಯಾಕ್ ಐ ಮಸ್ಟ್ ಹ್ಯಾವ್, ಇಫ್ ಯು ಆರ್ ದ ಪರ್ಸನ್ಸ್ ಅರೌಂಡ್ 2000 ಪೀಪಲ್, 2000 ಆಫ್ ಯು, ಒಂದು 2000 ಜನ ಇಲ್ಲಿದ್ದೀರಾ. ಇದರಲ್ಲಿ ನಾನು PSI ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, KPSC ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್, UPSC ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಇಫ್ ದಟ್ ಈಸ್ ಯುವರ್ ಪ್ಲಾನ್, and if you are graduates, about to complete your graduate, if you have 1 year, I had 1 year, I don't know about others, but I will tell my story. What I decided, I am a very good learner. Remember, I am a very good learner. I am a very good learner and I am topper of wherever I have studied. I am topper, be it SLC, be it PU, be it graduation. If I take something as my subject to learn, at any cost I will not live. ಬೇಕಾದಾಗಲ್ಲ ಅವನಲ್ಲ, ಬಿಡೋ ಪ್ರಶ್ನೆನೇ ಇಲ್ಲ. ಕಲಿತಾ ಮುಂದೆ ಹೋಗೋದು. So I made a plan of 1 year. It applies to you also. You may change it. How? ರಾಧಾಕೃಷ್ಣನ್ ಅವರು ಒಂದು, ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ಒಂದು ವಾಕ್ಯ ಇದೆ. Remember it. Throughout my career, it has helped me a lot. He says, you can eat an elephant. You can eat an elephant if you take it in small bites. ನೀವು ಒಂದು ಆನೆಯನ್ನು ತಿನ್ನಬಹುದು, ತುತ್ತಿನಲ್ಲಿ ಒಂದೊಂದೇ ತುತ್ತಾಗಿ ತಿಂದರೆ. Thus, you must break down your entire goal into specific activities. Set a day and time for each activity. ಒಂದು ಗೋಲ್ ಅಂತ ಏನಿರುತ್ತೆ, we should break them into specific activity. Set a day and time for each activity and proceed. Results are obvious.
ಸೊ ಹಾಗಿದ್ರೆ 1 ವರ್ಷ 2 ವರ್ಷ ನನ್ನಲ್ಲಿದೆ. 1 ವರ್ಷಗಳ ಈ ಶಿಕ್ಷಣ ಪದ್ಧತಿಯನ್ನ 4 ಕ್ವಾರ್ಟರ್ ಅಲ್ಲಿ ಡಿವೈಡ್ ಮಾಡ್ಕೋಬೇಕಪ್ಪ. 4 ಕ್ವಾರ್ಟರ್. ಐ ಹೋಪ್ ಯು ಆರ್ ಅವೇರ್ ಆಫ್ KPSC ಅಂಡ್ UPSC ಕ್ವಶನ್ ಪ್ಯಾಟರ್ನ್ಸ್ ಇದೆಯಲ್ಲ. ಸೊ be it KPSC or UPSC, the preliminary exam is qualifying in nature. You know that. Adu qualifying elimination test. The persons who are, they will screen. Adu screening test idda hage. Eligibility test adu mains appear ಆಗಲಿಕ್ಕೆ ಪೂರ್ವಭಾವಿ ಪರೀಕ್ಷೆ ಅನ್ನೋದು ಒಂದು ಅರ್ಹತಾ ಪರೀಕ್ಷೆ, ಎಲಿಜಿಬಿಲಿಟಿ ಎಕ್ಸಾಮಿನೇಷನ್. UPSC ಅಲ್ಲಿ ಅದಕ್ಕೆ ಇತ್ತೀಚೆಗೆ CSAT ಪೇಪರ್ 1 ಪೇಪರ್ 2, KPSC ಅಲ್ಲಿ ಕೂಡ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಹಾಗಿದ್ರೆ ವಾಟ್ ಐ ಥಾಟ್, ಇದು ಬರೀ ಕ್ವಾಲಿಫೈಯಿಂಗ್. ದೆನ್ ಬಿಫೋರ್ ಅಟೆಂಪ್ಟಿಂಗ್ ದಿಸ್ ಐ ಮಸ್ಟ್ ಕವರ್ ಮೇನ್ಸ್ ಸಬ್ಜೆಕ್ಟ್. ಮೇನ್ಸ್ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ GS ಆಪ್ಷನಲ್ ಸಬ್ಜೆಕ್ಟ್ ಅನ್ನ ನಾನು ಕವರ್ ಮಾಡ್ಕೋಬೇಕು. ಐ ವೆಂಟ್ ಟು ಹೈದರಾಬಾದ್ ಇನ್ ಜೂನ್, July, August, September. First 4 months, even if you start tomorrow, even if you start after 1 year, you should make a year into 4 pieces. You should break them into 4 ಕ್ವಾರ್ಟರ್ಗಳನ್ನಾಗಿ 3 ಕ್ವಾರ್ಟರ್ಗಳನ್ನಾಗಿ ಮಾಡ್ಕೋಬೇಕದನ್ನ, 3 or 4 ಬೇಸ್ಡ್ ಆನ್ ಯುವರ್ ಕನ್ವೀನಿಯನ್ಸ್. ಮೊದಲು ನಾನು ಮಾಡಿದ್ದಿಷ್ಟೇ, ಓಹೋ ಎಲ್ಲರೂ NCERT ಕಂಪಲ್ಸರಿ ಅಂತ ಹೇಳ್ತಾರೆ. ಬಿಫೋರ್ ರೀಡಿಂಗ್ ನ್ಯೂಸ್ ಪೇಪರ್, ಐ ಆಮ್ ಹಿಂದೂ ಪೇಪರ್ ನ ತೆಗೆದುಕೊಂಡು, ಇಂಡಿಯನ್ ಎಕ್ಸ್ಪ್ರೆಸ್ ತೆಗೆದುಕೊಂಡ್ರೆ ಎಡಿಟೋರಿಯಲ್ ಐ ನೆವರ್ ಯೂಸ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಲ್ಲ. ನೀವು ನಾಳೆ ಸ್ಟಾರ್ಟ್ ಮಾಡಿದ್ರೆ ಇಟ್ ವಿಲ್ ಟೇಕ್ ಹಾಫ್ ಅ ಡೇ, 3-4 hours. ಹಾಗಿದ್ರೆ ಲೆಟ್ ಮಿ ಗೋ ಥ್ರೂ ಕಂಪ್ಲೀಟ್ಲಿ NCERT 6th ಸ್ಟ್ಯಾಂಡರ್ಡ್ ಇಂದ ಅಪ್ ಟು 10th, 12th ವರೆಗೂ ಅಂತ ಹೇಳ್ತಿದ್ರು. ನಾನ್ ಕವರ್ ಮಾಡಿದ್ದು 6 to 10th, 6 to 12th ವರೆಗೂ ಕೂಡ ಕವರ್ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಮೊದಲು NCERT ಓದ್ಬಿಡೋಣ. ಬಿಕಾಸ್ ದಟ್ ಈಸ್ ಎವ್ರಿ ಒನ್ ಸೇಸ್. I went and I saw ವಿಜಯಲಕ್ಷ್ಮಿ ಬಿದ್ರಿ ಮೇಡಮ್ ಇಂಟರ್ವ್ಯೂ. ಓಕೆ, ಹೌದಾ, 65th ರ್ಯಾಂಕ್ ಒಬ್ರು ಯಾರೋ ರೆಡ್ಡಿ ಅಂತ ಆಂಧ್ರ ಪ್ರದೇಶದಲ್ಲಿ. ಓ ಹೌದಾ, ಎವ್ರಿ ಒನ್ ಇಸ್ ಟೆಲಿಂಗ್ ಅಬೌಟ್ NCERT ಓದಬೇಕು ಅಂತ. ವಾಟ್ ಈಸ್ ದೇರ್, ವಾಟ್ ದ ಬ್ಲಡಿ ಹೆಲ್ ಇಸ್ ದೇರ್ ಇನ್ NCERT? ಲೆಟ್ ಮಿ ಸೀ ಇಟ್. ಮೊದಲ 4 ತಿಂಗಳ ಕಾಲ ಮಾಡಿದ್ದು 6 to up to 10th, 12th ಸ್ಟ್ಯಾಂಡರ್ಡ್ ವರೆಗಿನ ಸಂಪೂರ್ಣ NCERT ಅನ್ನು ಓದೋದು ಎಲ್ಲ. ಅದು ಓದಾದ್ಮೇಲೆ ಜಸ್ಟ್ ನ್ಯೂಸ್ ಪೇಪರ್ಗಳನ್ನ ಓದೋದು, ಹೆಡ್ಲೈನ್ ಅಷ್ಟೇ. ನಾಟ್ ವೇಸ್ಟಿಂಗ್ ಮೈ ಟೈಮ್, ಬಿಕಾಸ್ ನೆಕ್ಸ್ಟ್ ಜುಲೈಗೆ ನನ್ನ ಪರೀಕ್ಷೆ ಇತ್ತವಾಗ, ಮೇಗ್ ನಡೀತಿತ್ತವಾಗೆಲ್ಲ. ಸೊ ಲೆಟ್ ಮೀ ರೀಡ್ ಇಟ್. ಬಟ್ ಐ ವಿಲ್ ಕಂಪಲ್ಸರಿ ಫಿನಿಶ್ ಒನ್ ಆಫ್ ಮೈ ಆಪ್ಷನಲ್ಸ್. ಅವಾಗ 2 ಆಪ್ಷನಲ್ಸ್ ಇತ್ತು ನಾನು ಬರೆದಾಗ, ಕನ್ನಡ ಲಿಟರೇಚರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನೆನಪಿರಲಿ, ಡಿಗ್ರಿಯಲ್ಲಿ ಇದು ಯಾವುದೂ ನನ್ನ ಸಬ್ಜೆಕ್ಟ್ ಆಗಿರಲಿಲ್ಲ. ಇಟ್ ವಾಸ್ ನಾಟ್ ಅಟ್ ಆಲ್. ಅಂಡ್ ಐ ಆಮ್ ಅ ಪ್ಯೂರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಪ್ ಟು ಗ್ರಾಜುಯೇಷನ್ ಅಷ್ಟೇ. ನನ್ನ ಮೊದಲ ಏಕೈಕ ಪರೀಕ್ಷೆ ಇಂಗ್ಲಿಷ್ ಅಲ್ಲಿ ಬರೆದಿದ್ದು UPSC. ಐ ವಾಸ್ ನಾಟ್ ಸ್ಕೇರ್ಡ್. ಹೆದರಬಾರ್ದು. ಹೆದರಿಕೆಗೆ ಮೂಲ ಕಾರಣ ಏನ್ ಗೊತ್ತಾ? ದುಃಖಕ್ಕೆ ಮೂಲ ಕಾರಣ, ಫೇಲ್ಯೂರ್ಗೆ ಮೂಲ ಕಾರಣ, ಬೀಯಿಂಗ್ ಅನ್ಸಕ್ಸಸ್ಫುಲ್, ಸೋ ಕಾಲ್ಡ್ ಸಕ್ಸಸ್ಫುಲ್, ಅನ್ಸಕ್ಸಸ್ಫುಲ್ ಪರ್ಸನ್ಸ್ ನ ಕಾರಣ ಏನಂದ್ರೆ, ಒಂದು ಅಂಜಿಕೆ ಮತ್ತು ಈಡೇರದ ಬಯಕೆ. ಇವು ದುಃಖದ ತಾಯಿ. ಅಂಜಿಕೆ, ಈಡೇರದ ಬಯಕೆ ದುಃಖದ ತಾಯಿ. ಫಿಯರ್ ಅಂಡ್ ಈಡೇರದ ಬಯಕೆ, ಅನ್ಫುಲ್ಫಿಲ್ಡ್ ವಿಶ್, ಆರ್ ದ ಮದರ್ ಆಫ್ ಅವರ್ ಮಿಸರಿ. ನಾನು ಅನ್ಕೊಂಡಿದ್ದು ನನಗೆ ಯಾಕೆ ಭಯ ಮಾರಾಯ? ಇವನ್ ಇಫ್ ಐ ಗೋ ಬ್ಯಾಕ್ ಆಫ್ಟರ್ 10 years ಆಲ್ಸೋ ಐ ವಿಲ್ ಗೆಟ್ ಅ ಲೈವ್ಲಿಹುಡ್. ಬೇಕಾಗಿರುತ್ತೆ ನೌಕರಿ ಸಿಗ್ತೈತಿ. SLC 89, PUC 89, ಆಪ್ಷನಲ್ ಇಂಗ್ಲಿಷು, ಗ್ರಾಮರ್ ಪಾಠ ಮಾಡ್ತಿದ್ದೆ. ಎಲ್ಲೆಲ್ಲೋ ಬೇಡ, ಅದು ಪಾಠ ಮಾಡ್ತಿದ್ದೆ. ಐ ಹ್ಯಾಡ್ ದಟ್, ಆ ನಂಬಿಕೆ ಇತ್ತು. ಇದಕ್ಕೆ ಏನಂತ ಹೇಳ್ತೀರಾ? ಸ್ವಯಂ ನಂಬಿಕೆ ಅಂತಿರೋ, ಅಥವಾ ಆತ್ಮವಿಶ್ವಾಸ ಅಂತ ಕರಿತಿರೋ, ಸ್ವಾಭಿಮಾನ ಅಂತ ಕರಿತಿರೋ, ಏನಾದ್ರೂ ಕರ್ಕೊಳ್ಳಿ. ಐ ಹ್ಯಾಡ್ ದಟ್. ವಾಟ್ ಇಸ್ ದಟ್? ನಾನು ಹೆದರೋ ಪ್ರಶ್ನೆನೇ ಇಲ್ಲ. ಐ ವಿಲ್ ನೆವರ್ ಬಿ ಸ್ಕೇರ್ಡ್ ಆಫ್ ಎನಿ ಮೀಡಿಯಂ. ಆಫ್ಟರ್ ಆಲ್ ಇಟ್ ಇಸ್ ಅ ಲ್ಯಾಂಗ್ವೇಜ್. ಐ ವಿಲ್ ಲರ್ನ್ ಇಟ್. ಐ ವಿಲ್ ಮೇಕ್, if a person who is a normal person, if he practice 10 times, I am going to do it 100 times. So let me cover NCERT ಮುಗಿಸಿದೆ. ಆಮೇಲೆ ಆಪ್ಷನಲ್ ಸಬ್ಜೆಕ್ಟ್ ಅನ್ನು ತೆಗೆದುಕೊಂಡೆ. ಆಪ್ಷನಲ್ ಸಬ್ಜೆಕ್ಟ್ ಕಂಪ್ಲೀಟ್ ಹೊಡೆದಾಕ್ಬಿಟ್ಟೆ.
ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದ್ಬಿಡ್ತು, ಕನ್ನಡ ಲಿಟ್ರೇಚರ್ ಓದು. ಮತ್ತೇನ್ ಮಾಡ್ತಿದ್ದೆ, ಮೇನ್ಸ್ ಅಲ್ಲಿ ವಾಟ್ ಐ ರೈಟ್ ಮ್ಯಾಟರ್ಸ್ ಅ ಲಾಟ್. ದೇರ್ ಇಸ್ ನೋಬಡಿ ವಿಲ್ ಆಸ್ಕ್ ಯು ಹೌ ಮಚ್ ಯು ಹ್ಯಾವ್ ರೆಡ್. ಎಷ್ಟು ಓದಿದೆ ಅಂತ ಯಾರು ಕೇಳಲ್ಲ. ವಾಟ್ ಯು ಹ್ಯಾವ್ ರಿಟನ್ ದೇ ವಿಲ್ ಸಿ. ಹೌ ಯು ಹ್ಯಾವ್ ರಿಟನ್ ದೇ ವಿಲ್ ಸಿ. ವಾಟ್ ವಾಸ್ ದ ಅಪ್ರೋಚ್ ಟು ಆನ್ಸರ್, ಹೌ ಈಸ್ ಯುವರ್ ಇಂಟ್ರೊಡಕ್ಷನ್, ಹೌ ಇಸ್ ದ ಬಾಡಿ ಆಫ್ ಆನ್ಸರ್, ಹೌ ವೆಲ್ ಯು ಹ್ಯಾವ್ ಎಕ್ಸ್ಪ್ಲೈನ್ಡ್, ಹೌ ಗುಡ್ ಯುವರ್ ಥಾಟ್ಸ್ ಆರ್ ಆರ್ಟಿಕ್ಯುಲೇಟಿವ್ ಎಷ್ಟಿದೆ ಅನ್ನೋದನ್ನ ನೋಡ್ತಾರೆ. ಹಾಗಿದ್ರೆ ನನ್ನ ಬ್ರಹ್ಮಾಸ್ತ್ರ ರೈಟಿಂಗ್ ಪ್ರಾಕ್ಟೀಸ್ ಆಗಬೇಕು. ಲೆಟ್ ಮಿ ರೈಟ್ ಎವ್ರಿ ವೀಕ್ ಒನ್ ಆನ್ಸರ್ ಬರೆದಪ್ಪ. ಫಸ್ಟ್ ಕ್ವಾರ್ಟರ್, ರಿಮೆಂಬರ್ ದಿಸ್ ಟೈಮ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ 4 months ಆಫ್ ಮೈಂಡ್, ಬೇರ್ ಇಟ್ ಇನ್ ಮೈಂಡ್. ಫಸ್ಟ್ 4 months ದೆನ್ ದಿನ ಒಂದು ಬರೆಯೋದಪ್ಪ, ದಿನ ಒಂದು ಆನ್ಸರ್ ಶೀಟ್ ಬರೆಯೋದು. ಅಂಡ್ ವಾಟ್ ಅಬೌಟ್ ಅದರ್ ರೂಟೀನ್ ಆಕ್ಟಿವಿಟೀಸ್? ಸರ್ ನಿಮಗೆ ಭಯ ಆಗ್ತಿರ್ಲಿಲ್ವಾ? ಇಂಗ್ಲಿಷ್ ಹೆಂಗ್ ಬಂತು? ಸಿನಿಮಾ ನೋಡ್ಬೇಕು ಅನಿಸ್ತಿರ್ಲಿಲ್ವಾ? ಊಟ ಮಾಡ್ಬೇಕು ಅನಿಸ್ತಿರ್ಲಿಲ್ವಾ? ಹರಟೆ ಹೊಡಿಬೇಕು ಅಂತ ಅನಿಸ್ತಾ ಇರ್ಲಿಲ್ವಾ? ಫೋನಲ್ಲಿ ಮಾತಾಡ್ಬೇಕು ಅಂತ ಅನಿಸ್ತಿರ್ಲಿಲ್ವಾ? ಅದರ್ ವಯೋಮಾನ ಸಹಜವಾದ ಕುಚೇಷ್ಟೆಗಳು, ಇತರೆ ಅಟ್ರಾಕ್ಷನ್ಸ್, ಡಿವಿಯೇಷನ್ಸ್ ನಿಮಗಿರ್ಲಿಲ್ವಾ? ಸ್ವಾಮಿ ಅದೆಲ್ಲವೂ ನನ್ನಲ್ಲಿತ್ತು. ಸೀರಿಯಸ್ಲಿ. ಬಟ್ ವಾಟ್ ಐ ಡಿಡ್, ಅಪ್ಪ ನೋಡಪ್ಪ, ಈ ಮನುಷ್ಯನಲ್ಲಿ ಎಲ್ಲಾ ಗುಣಗಳು ಇರ್ತದೆ, ಗೊತ್ತಲ್ಲ? ಅಹಂ ಬ್ರಹ್ಮಾಸ್ಮಿ ಶಂಕರಾಚಾರ್ಯರು ಹೇಳುತ್ತಾರೆ. ಭಗವಂತನ ಸಂಭೂತ ನಾವು ಅಂದ್ರೆ ದೈವಾಂಶ ಸಂಭೂತ ಅಂದ್ರೆ ಭಗವಂತನ ಅಹಂ ಬ್ರಹ್ಮಾಸ್ಮಿ ತೇನ ವಿಧ ತೃಣಮಪಿ ನಾಚಲತಿ ಸರ್ವಾಂತರ್ಯಾಮಿ, ಭಗವಂತನ ಮಕ್ಕಳು ಅನ್ನೋದಾದ್ರೆ ನಮ್ಮಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಅರಿಷಡ್ ವರ್ಗಗಳ ಭಾರ ನನಗಿತ್ತು, ಬಟ್ ನಾನು ಪೋಸ್ಟ್ಪೋನ್ ಮಾಡ್ಕೊಂಡೆ. ಶ್ರೀ ಬಾಸ್ ರವಿ, ಮಿಸ್ಟರ್ ರವಿ ಡಿ ಚನ್ನಣ್ಣವರ್, ಅವಾಗ ರವಿ ಡಿ ಸಿ ಆಗಿತ್ತು ನನ್ನ ಹೆಸರು. ರವಿ ಡಿ ಸಿ ಶಾರ್ಟ್ ಫಾರ್ಮ್. ಚನ್ನಣ್ಣನವರ್ ಅಂತ ಪ್ರೊನೌನ್ಸಿಯೇಟ್ ಮಾಡಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ಪ್ರತಿ ಸಾರಿ ಸಾರ್ ಚಂದ್ರಣ್ಣವರ್ ಅಲ್ಲ ಸರ್, ಚನ್ನಣ್ಣನವರ್. ಚನ್ನಪ್ಪನವರ್, ಚನ್ನಣ್ಣ ಅಲ್ಲ ಸರ್, ಚನ್ನಣ್ಣನವರ್ ಅನ್ನಕ್ಕೆ ಬರ್ತಿಲ್ಲ. ಅದಕ್ಕೆ ಇವ್ರು ಹೇಳಿ ಸಾಕಾಗ್ತದೆ, ಬೇಡ ಶಾರ್ಟ್ ಫಾರ್ಮ್ ಮಾಡ್ಕೊಂಡ್ಬಿಟ್ಟೆ. ರವಿ ಡಿ ಸಿ. ಡಿ ಸ್ಟ್ಯಾಂಡ್ಸ್ ಫಾರ್ ದ್ಯಾಮಪ್ಪ, ನಮ್ಮಪ್ಪ. ಚನ್ನಣ್ಣನವರ್ ನನ್ನ ಸರ್ನೇಮ್ ಅಪ್ಪ. ಐ ವಾಸ್ ಪ್ರೌಡ್ ಆಫ್ ಇಟ್, ಐ ಆಮ್ ಪ್ರೌಡ್ ಆಫ್ ಇಟ್. ಹೇಳಕ್ ರವಿ ಡಿ ಸಿ ಅಂತ. ನೋಡಪ್ಪ ರವಿ ಡಿ ಸಿ, ಡಿಗ್ರಿ ಮಾಡಿದಿ ತಮ್ಮ ನೀನ, ಧಾರವಾಡ ಬಿಟ್ಟು ಬಂದಿದೆ, MA ಇಂಗ್ಲಿಷ್ ಟಾಪರ್. ಅಲ್ಲಿ MA ಇಂಗ್ಲಿಷ್ ಮಾಡಕ್ ಹೋಗ್ಲಿಲ್ಲ, ಬ್ಯಾಂಗ್ಳೂರ್ ಯೂನಿವರ್ಸಿಟಿಗೆ ಹೋದೆ. 6 ತಿಂಗಳ ಫಸ್ಟ್ ಸೆಮ್ ಅಟೆಂಡೆನ್ಸ್ ಇಲ್ಲ ಅಂತ ಹೊರಗೆ ಹಾಕ್ಯಾರ. ಇಲ್ಲಿ ಬಂದಿದೆ. ಲುಕ್ ಬ್ಯಾಕ್ ವಾಟ್ ಯು ಆರ್, ಲುಕ್ ಬ್ಯಾಕ್ ಒನ್ಸ್. ಹೌ ಇಸ್ ಯುವರ್ ಫ್ಯಾಮಿಲಿ ಬ್ಯಾಕ್ ಇನ್ ಹೋಮ್? ಲುಕ್ ಬ್ಯಾಕ್ ಒನ್ಸ್. What all responsibility you owe to your sisters, your parents, your friends, the peer group, and the institution which is giving you education free of cost. The institution which is giving, I was in Target IS. Look back. Bloody hell, you don't have any rights to waste your time. Let them do. ಅವ್ರು ಮಾಡಲಿ. ತಿರುಪತಿಗೆ ಹೋಗ್ತಾರ, ಹೋಗ್ಲಿ. ಸೋ ಫಾರ್ ನಾ ತಿರುಪತಿಗೆ ಹೋಗಿಲ್ಲ, ಹೋಗಿ ಬರ್ಬೇಕು. ನಾನು ಇದುವರೆಗೂ ಶಿರಡಿಗೆ ಹೋಗಿಲ್ಲ, ಅದು ಇನ್ನೂ ಹೋಗಿ ಬರ್ಬೇಕು. ಬಾಬನ ಹೋಗಿಲ್ಲ, ನಮ್ಮನ್ನು ಕರ್ಕೊಂಡವ್ರಿ. ಎಲ್ಲರೂ ಹೋಗಾರಲ್ಲೇ. ವೀಕೆಂಡ್ ಆದ್ರೆ ಬಾವರ್ಚಿ ಬಿರಿಯಾನಿ, ಇವ್ರು ಬಾವರ್ಚಿ ಬಿರಿಯಾನಿ ಹೋಗ್ರಿ ಒಂದ್ಸರಿ, ಚಲೋ ಇರುತ್ತೆ. RTC ಕ್ರಾಸ್ ರೋಡ್ ಅಂತ ಐತಲ್ಲ ಹೈದರಾಬಾದ್ನಾಗ, ಎಲ್ಲಾ ಸಿನಿಮಾ ಥಿಯೇಟರ್, ಅದು ತೆಲುಗು ಸಿನಿಮಾ ಕೇಳ್ತೀರ ಮಾಡ್ತಾನ. ರಿಲೀಸ್ ಆಗೋದು ಎಲ್ಲರೂ ಹೋಗಾರ. I used to tell myself, boss, you are here on a purpose. ನೀನು ಇಲ್ಲಿ ಬಂದಿರೋ ಒಂದು ಪರ್ಪಸ್ ಮೇಲೆ ಬಂದಿದೀಯಾ. You are not going to become an actor to watch movies, or you don't have that much of wealth wherein you can aramsly go back and sit and enjoy your coffee or wine, this, that, back home. No, you don't have those rights. You don't have right to waste your time. ಮೊಬೈಲ್ ಇರಲಿಲ್ಲ, ಪುಣ್ಯನೋ ಅಪುಣ್ಯನೋ, ಪಾಪನೋ ಪುಣ್ಯನೋ, ಮೊಬೈಲ್ ಇರಲಿಲ್ಲ. ಇಂಟರ್ನೆಟ್ ಹೋಗ್ತಿದ್ದೆ ನಾನು. ಇಂಟರ್ನೆಟ್ ಬ್ರೌಸಿಂಗ್ ಸೆಂಟರ್ ಹೋಗ್ತಿದ್ದೆ. ಎದಕ್ಕ? ಏನ್ ಬೇಡ ನೋಡಕ್ಕಲ್ಲ. ನೀವೆಲ್ಲ ನೋಡ್ತೀರ, ಖುಷಿ ಪಡುವ ವಿಚಾರ ಅಲ್ಲ. ಸೊ ಐ ಯೂಸ್ ಟು ಗೋ ಅಂಡ್ ಸಿಟ್ ಇನ್ ದ ಇಂಟರ್ನೆಟ್ ಅಂಡ್ ಓಪನ್ ವಿಕಿಪೀಡಿಯಾ. Whatever the words are in a lecture, in a session, in a seminar, what words I never used to understand, I used to make a note of it and come back and sit and type it and understand. ಅದನ್ನ ನೋಡೋದು. ಎಲ್ಲರೂ ಅಡ್ಡಾಡೋರು, ಸುಮ್ಮನೆ ಕೂತ್ಕೊಂಡ್ಬಿಟ್ಟು
ಈ ವರ್ಷ ನೀನು ಪ್ರಿಲಿಮ್ಸ್ ಮಾಡ್ತಿದ್ದಿ, ಮುಂದಿನ ವರ್ಷ ಮೇನ್ಸ್ ಮಾಡ್ತಿದ್ದಿ, ಅದರ ನಂತರ ಬಹುಶಃ ನೀನು ಇಂಟರ್ವ್ಯೂ ಹೋಗ್ಬೋದು, ಒಂದು ರ್ಯಾಂಕ್ ಬರ್ಬೋದು. ಹುಚ್ಚಪ್ಪಗಳಿರ ನಾನು ಅನ್ಕೊಳ್ತಿದ್ದೆ ಅವ್ರಿಗೆ, ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್, ಐ ಆಮ್ ಹಿಯರ್ ಫಾರ್ 1 year. ಒಬ್ಬರ ಬಗ್ಗೆ ಏನೋ ಒಂದು ಇದೆಯಲ್ಲ, ಹಿ ಕೇಮ್, ಹಿ ಸಾ, ಹಿ ಕಾಂಕರ್. ಯಾರ ಬಗ್ಗೆ? ನೆಪೋಲಿಯನ್ ಬಗ್ಗೆ. ಹಿ ಕೇಮ್, ಹಿ ಸಾ, ಹಿ ಕಾಂಕರ್ಡ್. ನಾ ಬಂದೆ, ಓದ್ದೆ, ಬರದೆ, ಹೊಡೆದೆ, ಹೋದೆ. ದಟ್ಸ್ ಆಲ್. ದಟ್ ಶುಡ್ ಬಿ ಮೈ ಏಮ್. ಐ ಆಮ್ ನಾಟ್ ಹಿಯರ್ ಟು ವೇಸ್ಟ್ ಅಂತ ಆ ವಯೋಮಾನ ಸಹಜವಾದ ಕುಚೇಷ್ಟೆ, ಆ ಎಲ್ಲವನ್ನು ಹಿಡಿದಿಟ್ಕೊಳ್ಳೋದು. ಹಿಡಿದಿಟ್ಕೊಳ್ಳೋದು. ಅಲ್ಲಿ ಎದುರುಗಡೆ ಯಾರೋ ಊಟ ಮಾಡ್ತಿರ್ತಾರೆ, ಐಸ್ ಕ್ರೀಮ್ ನಮಗೂ ತಿನ್ಬೇಕು ಅನಿಸ್ತಿರ್ತಾರೆ, ಆದ್ರೂ ಹಿಂಗಿರೋದು ಸುಮ್ಮನೆ ಯಾರೋ ಒಬ್ರು ಒಂದು ಒಳ್ಳೆ ಆ ಥರ ಹಿಡಿದಿಟ್ಕೊಳ್ಳೋದು. ಐ ಪೋಸ್ಟ್ಪೋನ್ಡ್ ಆಲ್ ಮೈ ಸೋ ಕಾಲ್ಡ್ ಆಸ್ ಅನ್ ಯಂಗ್ ಮ್ಯಾನ್, ವಾಟ್ ಎವರ್ ದೋಸ್ ವರ್ ದೇರ್, ಐ ಪೋಸ್ಟ್ಪೋನ್ಡ್ ದೆಮ್ ಅಂಡ್ ಫೋಕಸ್ಡ್ ಓನ್ಲಿ ಆನ್ ಸ್ಟಡಿ. ಸೊ ಫಸ್ಟ್ ಕ್ವಾರ್ಟರ್ ಹಾಸ್ಟೆಲ್ ಮುಗಿಸ್ದೆ. ಸೆಕೆಂಡ್ ಕ್ವಾರ್ಟರ್ ವಾಟ್ ಐ ಡಿಡ್, ನನಗೆ ಒಂದು ಸಮಸ್ಯೆ ಇದೆ. Any student will have it, I don't know, I am an average student. If I read for 1 hour, I will remember only 40% of it. If I read for an hour, I will remember only 40%. If I don't revise it in a week, I will forget ಮತ್ತೆ 20% mark ಬಿಡ್ತೇನೆ. If I don't revise again in a 1 month, I will completely forget it. So throughout my career, what I have done, be it SLC, PU, graduation, ಎಲ್ಲ ಇನ್ಕ್ಲೂಡಿಂಗ್ UPSC, I made it a point to make my own notes in a single place. ಒಂದು ಕಡೆ ಇರಬೇಕಪ್ಪ ನಮ್ಮೆಲ್ಲ ನೋಟ್ಸು. ಇಫ್ ಐ ಆಮ್ ರೀಡಿಂಗ್ ದ ಹಿಂದೂ, ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದು ಬಂತು, ಎಕಾನಮಿಕ್ ಸಂಬಂಧಪಟ್ಟ ಬಂತು, ಪಾಲಿಟಿಕ್ಸ್ ಸಂಬಂಧಪಟ್ಟ ಬಂತು, ಜಿಯೋಗ್ರಫಿ ಸಂಬಂಧಪಟ್ಟಂದ್ರೆ ಸಪರೇಟ್ ನೋಟ್ಬುಕ್ಗಳನ್ನು ಮಾಡಿ ಬರೆಯೋದಪ್ಪ. ಅದರಲ್ಲಿ ಬಹುದಿನಗಳ ನಂತರ ಒಂದು ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿದ್ದೆ ನಾನೆಲ್ಲ ಫ್ರೆಂಡ್ಸ್, ಅದರಲ್ಲಿ ನೋಟ್ಸ್ ಮಾಡೋದು, ಅವಾಗ ಬರ್ತಿತ್ತು, ಅದರಲ್ಲಿ ನೋಟ್ಸ್ ಮಾಡೋದು. I never depended on my memory power. That's why I said, make a note. If you something worth mentioning, worth writing down, if comes, make a note of it. Taking notes is different, making notes is different. If I am speaking, if you take down it is taking notes. If you read a book on your own and make your own notes, that is making notes. Notes ಮಾಡೋದು, notes ತೆಗೆದುಕೊಳ್ಳೋದು ಅಂತ. ಸೊ ನನಗೆ ನನ್ನ ಜ್ಞಾಪಕ ಶಕ್ತಿ ಪದೇ ಪದೇ ಕೈ ಕೊಡುವುದರಿಂದ ನಾನು ನೋಟ್ಸ್ ಮಾಡ್ತಿದ್ದೆ. ನಾನು ಹಿಸ್ಟ್ರಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಓದಲಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಲಿ, ಕರೆಂಟ್ ಅಫೇರ್ಸ್, ಸೈನ್ಸ್ ಅಂಡ್ ಟೆಕ್ನಾಲಜಿ, ಸ್ಪೇಸ್ ಟೆಕ್ನಾಲಜಿ, ಮತ್ತೊಂದು ಮಗದೊಂದು ಏನು ಓದಿದ್ರು ನೋಟ್ಸ್ ಮಾಡೋದು. ಟಿಲ್ ಟುಡೇ ಐ ಡೂ ಇಟ್ ಯಾರ್. ಇವತ್ತಿಗೂ ನಾನು ಮಾಡ್ತೇನೆ. ಯುನೋ, ಐ ಜಸ್ಟ್ ದೀಸ್ ಆರ್ 2 books. ವಾಟ್ ಎವರ್ ಐ ರೀಡ್ ಟುಡೇ, ಎವ್ರಿ ಡೇ ಐ ರೀಡ್, ಐ ಮೇಕ್ ಅ ನೋಟ್ ಆಫ್ ಇಟ್. ಇದರಲ್ಲಿ ನಾನು ಬರೆದಿಡ್ತೇನೆ, ಇದರಲ್ಲಿ ಎದರಲ್ಲೂ ಬರೆದಿರ್ತೇನೆ. ಒಂದೊಂದ್ಸಾರಿ ನೋಟ್ಸ್ ಕಳಿತಾವಲ್ಲ, ಬದುಕೊಂಡು ಹೋಗ್ತಾರ, ತೋರ್ಸಂಗಲ್ಲ ಮರ, ಹಿಂಗೆ ಮುಚ್ಚಿ ಬರೀತಾರ. ನಿಮ್ಮಲ್ಲಿ ಬರೀತಾರ? ನಮ್ಮಲ್ಲಂತೂ ಬರೀತಿದ್ರಪ್ಪ. ನೋಟ್ಸ್ ಕೇಳಿದ್ರು ಕೊಡ್ತಿರಲಿಲ್ಲ, ಅವ್ರ ಅಪ್ಪ ನಾಸ್ತಿ ಕೊಟ್ರಿ. ಸೊ ವಾಟ್ ಐ ಯೂಸ್ ಟು ಡು, ಈಗ ಏನ್ ಮಾಡ್ತಿದ್ದೀನಿ, ಯೂಸಿಂಗ್ ದ ಟೆಕ್ನಾಲಜಿ ಫಾರ್ ದ ಗ್ರೋತ್, ಸೆಲ್ಫ್ ಗ್ರೋತ್. ಎವರ್ ನೋಟ್ ಅಂತ ಒಂದಿದೆ, ಇನ್ನೊಂದು ಕ್ವಿಪ್ ಅಂತಿದೆ, QUIP. ನಾನು ಏನೇನು ಮೆನ್ಷನ್ ಮಾಡ್ತಿದ್ದೀನಿ, ವೆರಿ ವೆರಿ ಇಂಪಾರ್ಟೆಂಟ್. ಎವರ್ ನೋಟ್ ಅಂತ ಒಂದಿದೆ, ಗೂಗಲ್ ಡಾಕ್ಸಿಕ್ಸ್ ಅಂತ ಒಂದಿದೆ, ಒನ್ ನೋಟ್ ಅಂತ ಒಂದಿದೆ, ಕ್ವಿಪ್ ಅಂತ, QUIP, ಕ್ವಿಪ್ ಅಂತ. ಅದರಲ್ಲಿ ನಾನು ನೋಟ್ಸ್ ಮಾಡಿ ಇಡ್ತೀನಿ. ವಾಟ್ ಎವರ್ ಐ ರೀಡ್. ನವ ಡೇಸ್ ಐ ಆಮ್ ಟು ಸ್ಪಿರಿಚುವಾಲಿಟಿ, ಅಂದ್ರೆ ಸಿಕ್ಕಾಪಟ್ಟೆ ಓದ್ತೀನಿ. ಮತ್ತೊಂದು ಮಗದೊಂದು ಐ ಆಮ್ ರೈಟಿಂಗ್ ಅ ಬುಕ್ ಆಲ್ಸೋ, ಪುಸ್ತಕ ಬರೀತಾ ಇದ್ದೀನಿ. ಐ ವಿಲ್ ಮೇಕ್ ನೋಟ್ ಆಫ್ ಇಟ್, ಐ ವಿಲ್ ಮೇಕ್ ಅ ನೋಟ್. ಇದು ಕಳೆದು ಹೋದ್ರೂ ಅದು ಬೇಕಲ್ಲ, ಬ್ಯಾಕಪ್ ಪ್ಲಾನ್. ಇವನ್ ಇಫ್ ಐ ಲೂಸ್ ಇಟ್, I will not lose it, that is different. But even if I lose it, I will have a digital notes. You must have that culture. ನಿಮ್ಮ ಇಂಜಿನಿಯರಿಂಗ್ ಗ್ರಾಜುಯೇಷನ್ನೇ ಆಗಿರಲಿ, ಮತ್ತೊಂದು ಗ್ರಾಜುಯೇಷನ್ನೇ ಆಗಿರಲಿ, ನಿಮ್ಮ ಸೆಮೆಸ್ಟರ್ ಎಕ್ಸಾಮಿನೇಷನ್ನೇ ಆಗಿರಲಿ, ಅಸೈನ್ಮೆಂಟೇ ಆಗಿರಲಿ, ಯು ಮಸ್ಟ್ ನೋಟ್ ಡೌನ್ ಇಟ್. ಸೊ ಐ ಸ್ಟಾರ್ಟೆಡ್ ರಿವೈಸಿಂಗ್. ಎವ್ರಿ ಕ್ಯಾಂಡಿಡೇಟ್ ಮಸ್ಟ್ ರಿವೈಸ್. ಅವತ್ತು ಓದಿನ ಒಂದ್ಸಾರಿ ರಿವೈಸ್ ಮಾಡ್ಬೇಕು, ಅದನ್ನ ಆಪ್ಷನಲ್ ಅನ್ನ ಮುಗಿಸ್ಬೇಕು. ಅದಾದ ನಂತರ ವಾಟ್ ವಿ ಸ್ಟಾರ್ಟೆಡ್, ನನ್ನ ಸಂವಿಧಾನ. ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ UPSC or KPSC or any competitive examination, the Bible, your Bible should be, or your holy Bhagavad Gita should be, or your holy Quran should be your syllabus. ಈ ಗಟ್ ಮಾಡೋದು ಅಂತಾರಲ್ಲ, ಬಾಯಾಟ್ ಮಾಡೋದು, ರಟ್ಟ ಮಾರನ ಅಂತಾರಲ್ಲ,
ಮಧ್ಯರಾತ್ರಿ 1 ಗಂಟೆಗೆ ಯಾರ ಕಪಾಳ ಹೊಡೆದು ಎಬ್ಸಿದ್ರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೋಲಿಯನ್ ಫೀಚರ್ಸ್ ಫಂಡಮೆಂಟಲ್ ರೈಟ್ಸ್ ಶುರು ಮಾಡ್ಬಿಡ್ಬೇಕು. ಅಂದ್ರ ಆ ಮಟ್ಟಕ್ಕೆ ಸಿಲೆಬಸ್ ಗೊತ್ತಿರ್ಬೇಕು. ಆಪ್ಷನಲ್ ಸಬ್ಜೆಕ್ಟ್ GS ಪೇಪರ್ 1, GS ಪೇಪರ್ 2, GS ಪೇಪರ್ 3, GS ಪೇಪರ್ 4 ಮತ್ತು ಆಪ್ಷನಲ್ ಸಬ್ಜೆಕ್ಟ್ ಇಂದು ಆ ಮಟ್ಟಿಗೆ ನಮಗೆ ಗೊತ್ತಿರಬೇಕು. ಏನು ಸಿಲೆಬಸ್. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಲೆಬಸ್ ಗೊತ್ತಿರಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕೋರಿಲೇಟ್ ವೆನ್ ಯು ರೀಡ್ ಅ ನ್ಯೂಸ್ ಪೇಪರ್, ವೆನ್ ಯು ರೀಡ್ ಅ ನ್ಯೂ ಚಾಪ್ಟರ್, ವೆನ್ ಯು ರೈಟ್ ಅನ್ ಆನ್ಸರ್, ವೆನ್ ಯು ಸಿ ಅ ಮಾಡೆಲ್ ಆನ್ಸರ್, ವೆನ್ ಸಮಥಿಂಗ್ ಕಮ್ಸ್ ಅಪ್ ಆಸ್ ಅ ಕರೆಂಟ್ ಅಫೇರ್ಸ್ ಅದನ್ನು ನೋಡಬಹುದು. ಅದ್ರ ಜೊತೆಗೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಮಿನಿಮಮ್ 1 ದಶಕ, 1 ಡೆಕೇಡ್, 10 ವರ್ಷದಪ್ಪ. ಇಫ್ ಯು ಆರ್ ರೈಟಿಂಗ್ 2021 ಆರ್ ಇಫ್ somebody is writing 2022, 10 ವರ್ಷದ ಓಲ್ಡ್ ಕ್ವಶನ್ ಪೇಪರ್ಗಳು ನಮ್ಗೆ ಕಂಪಲ್ಸರಿ ಗೊತ್ತಿರಬೇಕು. 2015 ಏನ್ ಕೇಳಿದ್ರು, 2016 ಏನ್ ಕೇಳಿದ್ರು, 18 ಏನ್ ಕೇಳಿದ್ರು, 19 ಏನ್ ಕೇಳಿದ್ರು, ವಾಟ್ ಈಸ್ ದ ಟ್ರೆಂಡ್ ದಟ್ ಹಸ್ ಚೇಂಜ್ಡ್ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಸಿಲೆಬಸ್ ಶುಡ್ ಬಿ ಕಂಪ್ಲೀಟ್ಲಿ ತಲೆಯಲ್ಲಿರ್ಬೇಕು. ದೆನ್ ಓನ್ಲಿ ಯು ವಿಲ್ ಅಪ್ರಿಸಿಯೇಟ್ ನ್ಯೂಸ್ ಪೇಪರ್ಸ್, ಎಡಿಟೋರಿಯಲ್ಸ್, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್. ನಿಮಗೆಲ್ಲ ಅನ್ಸುತ್ತಲ್ಲ ಏನು ಅತಿ ಇಂಪಾರ್ಟೆಂಟ್ ಯಾವ್ದು ಸರ? ಎಲ್ಲ ಪಾಠ ಮಾಡಿದ ಮೇಲೆ ಹುಡುಗರು ಕೇಳೋದು, ಸರ್ ಇದ್ರಾಗ ಇಂಪಾರ್ಟೆಂಟ್ ಯಾವ್ದು ಸರ? ಪಾಠ ಮಾಡ್ಯಾರ, ಸಿಲೆಬಸ್ ಹೇಳ್ಯಾರ, ಮತ್ತೆ ಅದಾಗ ಇಂಪಾರ್ಟೆಂಟ್ ಅಂತ ಇನ್ನೇನು ಸ್ಪೂನ್ ಫೀಡಿಂಗ್ ಲಿಟ್ರಲಿ. ಎಸ್, ನವಡೇಸ್ ಇಟ್ ಹ್ಯಾಪನ್ಸ್. ವೈ ವಿ ನೀಡ್ ಅ ಕೋಚಿಂಗ್ ಸೆಂಟರ್. ಎಲ್ಲೋ ಶ್ವೇತಾನಂತ ಅತ್ಯಂತ ಪ್ರತಿಭಾವಂತರು, ಬಾರ್ನ್ ಇಂಟೆಲಿಜೆಂಟ್, IQ ಹೆಚ್ಚಿಗೆ ಇರೋರು ಎಲ್ಲೋ ಒಬ್ರು ಇರ್ತಾರ. ಜೋರ್ ಹೊಡ್ರಿಲ್ಲಪ್ಪ. ಅವ್ರದ್ದು ಸ್ಪ್ಯಾನ್ ಆಫ್ ಅಟೆನ್ಷನ್ ಹೆಚ್ಚಿಗೆ ಇರುತ್ತೆ. ಸ್ಪ್ಯಾನ್ ಆಫ್ ಅಟೆನ್ಷನ್ ವ್ಯವಧಾನ ಅಂತ ಕರೀತಾರೆ ಅದಕ್ಕೆ. ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತಿರ್ತಾರೆ, ಗೊತ್ತಾ? ಅಷ್ಟಾವಧಾನಿಗಳು, ಶತಾವಧಾನಿಗಳು ಅಂತಂದ್ರೆ, ಅಷ್ಟಾವಧಾನಿ ಅಂದ್ರೆ ಏಕಕಾಲಕ್ಕೆ 8 ಕಡೆ ತನ್ನ ಅಟೆನ್ಷನ್ ಅನ್ನ, ತನ್ನ ಏಕಾಗ್ರತೆಯನ್ನ ಸಮಾನವಾಗಿ ಹಂಚಿ ಕೇಳಿದ 8 ಪ್ರಶ್ನೆಗಳಿಗೆ ಅನುಕ್ರಮವಾಗಿ ಉತ್ತರಿಸುವ ಬುದ್ಧಿವಂತಿಕೆ, ನೆನಪಿನಲ್ಲಿಟ್ಟುಕೊಳ್ಳುವುದು, ನೆನಪಿನಲ್ಲಿಟ್ಟುಕೊಂಡು ವಿಚಾರವನ್ನ ಅಷ್ಟೇ ಸರಾಗವಾಗಿ ವ್ಯಕ್ತಪಡಿಸುವಿಕೆಗೆ ವ್ಯವಧಾನ, ಅಭಿವ್ಯಕ್ತತೆ, ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಕರೀತಾರೆ. ನಮಗಿಲ್ಲ. ಸೀರಿಯಸ್ಲಿ ನೋ ಮರ. ಮತ್ತೆ ಹೆಂಗ್ ಸರ ಎಲ್ಲ ಮಾಡಿದ್ರಿ? ಐ ಆಮ್ ಅ ಹಾರ್ಡ್ ವರ್ಕರ್. I work like hell. You can't imagine. Today my day started at 5:36. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಆರಾಮ್ಸೆ ಲೆಕ್ಚರ್ಗೆ ಬರ್ಬೋದಿತ್ತಲ್ಲ. ನಂದು ಆಸೆ ಇತ್ತು, ನಾನು ಹೋದ್ರೆ ಆ ಕಪ್ಪಡಿ ಅಮ್ಮನ್ನ ದರ್ಶನ ಮಾಡಬೇಕು. ಬೀಳಿಗೆ ತಾಲೂಕಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಎಲ್ಲೋ ಜತ್ತ ತಾಲೂಕ ಸಿಂಧೂರವನು. ಅಲ್ಲಿಂದ ಅವನು ಬದುಕಿನಲ್ಲಾದ ಕೆಲ ಘಟನೆ, ಅವನು ನೋಡಿದ ದೌರ್ಜನ್ಯ, ಬ್ರಿಟಿಷ್ ಸಾಮ್ರಾಜ್ಯ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವನ ಮೇಲೆ ಪ್ರಭಾವ, ಅದರ ಮೇಲೆ ತನ್ನದೇ ಆದ ಒಂದು ಬಂಡುಕೋರರ ಒಂದು ಸೈನ್ಯ ಕಟ್ಕೊಂಡು ಬುಡಕಟ್ಟಿನ ಎಲ್ಲ ಹುಡುಗರನ್ನು ತಗೊಂಡು ಆ ಮಟ್ಟಕ್ಕೆ ಸಿಂಹ ಸ್ವಪ್ನವಾಗಿದ್ನಲ್ಲ. ನಾವು ಇವಾಗ ಒಬ್ರು ಪೊಲೀಸರು ಕರೆದ್ರೆ ಸಾಕು, ಸರ ಪ್ಲೀಸ್ ಸರ ಬಿಟ್ಟು ಬಿಡ್ರಿ ಸರ, ಸಿಗ್ನಲ್ ಹಾರಿಸಿರ್ತೀರಿ ಸರ್, ಏನ್ ಹೇಳಿ ಸರ್ ಸೈಡ್ ಬರೀ ಸರ್, even if it is 1,000 rupees pay with as a right, matlab yes sir I have committed mistake, I do apologize for this, what is the fine sir, please give me receipt. You as a citizen you should be responsible. You know where this decaying of the society's fabric or the basic structure starts? In small things. ಈ ಸಮಾಜ ಅಂತಕ್ಕಂಥ ಬೃಹತ್ ಕಟ್ಟಡದ ವ್ಯವಸ್ಥೆ ಅಂತಕ್ಕಂಥ ಬಹುದೊಡ್ಡ ವಿಶಾಲವಾದ ಅರಮನೆಯ ಡಿಕೇಯಿಂಗ್ ಡಿಸ್ಟ್ರಕ್ಷನ್ ಸ್ಟಾರ್ಟ್ಸ್. ಸಣ್ಣ ಹೋಲು, ದೊಡ್ಡ ಡ್ಯಾಮ್ ಐತಪ್ಪ, ನಮ್ಮ ಆಲ್ಮಟ್ಟಿದ ಐತಿ, ಇಲ್ಲಿ ಚಿಕ್ಕಪಡಸಲಿಗೆ ಐತಿ, ಸಣ್ಣದೊಂದು ಹೋಲ್ ಬಂತಂತ ತಿಳ್ಕೊಡ್ರಿ, ಅದ್ರ ಸರಿತಿಗೆ ಇನ್ ಟೈಮ್ ಅದನ್ನ ಪ್ಯಾಚ್ ಅಪ್ ಮಾಡದೆ ಹೋದ್ರೆ ದೊಡ್ಡದಾಗುತ್ತಾ, ಒಳಗೆ ಹೋಗುತ್ತಾ, ಎಲ್ಲ ಮುಳುಗಿ ಹೋಗುತ್ತಾ. ಸೊ ಆ ಸ್ಮಾಲ್ ಮಿಸ್ಟೇಕ್ ಸ್ಟಾರ್ಟ್ಸ್ ದೇ. ಸೊ ನಾವು ಈಗ ಅಷ್ಟು ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. 1910-20 ಸಂದರ್ಭದಲ್ಲಿ ಅಲ್ಲಿಂದ ಕಟ್ಕೊಂಡ್ಬಂದು ಯಾರಿಗೂ ಸಿಗದಂತೆ ಅಷ್ಟು ಧೀರನಾಗಿ ಜಾನಪದ ಹಾಡುಗಳಿದೆ ಇವತ್ತು. ಸಿಂಧೂರ ಲಕ್ಷ್ಮಣನೆಂದರೆ ಸಾಕು ಮೈಯಲ್ಲಿ ಶೌರ್ಯವು ತುಂಬುವುದು. ಸಿಂಧೂರ ಲಕ್ಷ್ಮಣ ಅಂತ ಮನುಷ್ಯ
ನಾಟಕಗಳಿದಾವೆ. ಆ ವ್ಯಕ್ತಿ ಅಲ್ಲಿ ಬಂದಿದ್ದ. ಐ ವಾಂಟೆಡ್ ಟು ಸೀ ಇಟ್. ಬಾಗಲಕೋಟೆಗೆ ಬರೋಕ್ಕಾಗಿರ್ಲಿಲ್ಲ. ಮಾರ್ನಿಂಗ್ ಐ ವೆಂಟ್. ನಮ್ಮ ಗುರುಜಿ, ನಮ್ಮ ಅಧ್ಯಕ್ಷರೆಲ್ಲ ಕರ್ಕೊಂಡು ಹೋದ್ರು. ನೋಡಿದೆ ಅವ್ರ ಸಮಾಧಿ ಸ್ಥಳ, ಪೋಸ್ಟ್ ಮಾರ್ಟಮ್ ಮಾಡಿದ್ದು, ಅವ್ರು ಊಟ ಮಾಡಕ್ಕೆ ಕುಂತಿದ್ದು, ಆ ಕಪ್ಪಡಿ ಅಮ್ಮನ ಆಶೀರ್ವಾದ ಅಲ್ಲೆಲ್ಲ ತಗೊಂಡು ಮಾತಾಡಿ, ಊರ್ ಜನ ಜೊತೆ ಮಾತಾಡಿ, ಐ ಕೇಮ್ ಬ್ಯಾಕ್. ದಟ್ ಈಸ್ ಮೈ ಪ್ರಯಾರಿಟಿ. ಅವರ್ ಲೈಫ್ ಈಸ್ ರಿಸಲ್ಟ್ ಆಫ್ ಅವರ್ ಪ್ರಯಾರಿಟೀಸ್. ವಾಟ್ ಈಸ್ ಮೈ ಪ್ರಯಾರಿಟಿ ಇನ್ ಮೈ ಲೈಫ್? ವಾಟ್ ಈಸ್ ಟುಡೇಸ್ ಪ್ರಯಾರಿಟಿ ಇನ್ ಮೈ ಲೈಫ್? ಐ ವುಡ್ ಹ್ಯಾವ್ ಬೀನ್ ಆರಾಮ್ ಸರ್. 3 ಜನ ಮಕ್ಕಳು, ಇಬ್ರಲ್ಲ. ಐ ಹ್ಯಾವ್ 3 kids. I have 3 kids. Congratulations. I spend my time. An IPS officer putting up 12 years of service, entering into 13. This Jan I am getting promoted. It's not that easy. I feel as my national duty to address all of you. ಅದು ನನ್ನ ರಾಷ್ಟ್ರೀಯ ಕರ್ತವ್ಯ. ನಾನು ಹೇಳಬೇಕು. ಬಾಗಲಕೋಟೆ, ಬಿಜಾಪುರ, ಗದಗ, ಕೊಪ್ಪಳ, ರಾಯಚೂರು, ಯಾದಗಿರಿ, ಹಾವೇರಿ, ದಾವಣಗೆರೆ, ಚಾಮರಾಜನಗರದಿಂದ ಎಲ್ಲ ಕಡೆನೂ ಮನೆ ಮನೆಗೂ ಒಬ್ಬೊಬ್ರು ಅದ್ಭುತ ಹುಡುಗರು ರೆಡಿ ಆಗಬೇಕು ಅನ್ನೋದು ನನ್ನ ಕನಸದು. ಆವತ್ತಿನ ಕಾಲದಲ್ಲಿ ಆ ವ್ಯಕ್ತಿ ಬಿದ್ನಲ್ಲ, ಅದು ಧೈರ್ಯ. ದಟ್ ಈಸ್ ನಿಜವಾದ ಶೌರ್ಯ. ಜ್ಞಾನ ಎಲ್ಲರಲ್ಲೂ ಇರ್ತದೆ, ಶಕ್ತಿ ಎಲ್ಲರಲ್ಲೂ ಇರ್ತದೆ. 6 ಪ್ಯಾಕ್ ಎಷ್ಟು ಸಿಗಂಗಿಲ್ಲ, ಒಂದೊಂದು ತಿಂಗಳ 10 ಜನ ಸಿಗ್ತಾರ. ಹಿಂಗ್ ಮಾಡಿ. How many of you have the guts to stop a crime which is happening in front of their eyes? ಕಣ್ಣೆದುರಿಗಾಗುವ ಅಪರಾಧವನ್ನು ಯಾರು ತಡಿತಾರ? ಪಕ್ಕದ ಮನೆಯಲ್ಲಿ ರಾಬರಿ ನಡೀತಿರ್ತೀವಿ, ಎಲ್ಲ ಕ್ಲೋಸ್ ಮಾಡ್ಕೊಂಡು, ಸಾರ್ 112 ಸಾರ್ ಪೊಲೀಸರು ಬಂದಾರ ಸರ್, ಇಲ್ಲಿ ಬಾಸು ತಡಿ, ಹೋಗಲ್ಲಿ. ನೋ, ಕ್ರೈಮ್ ಟೇಕ್ಸ್ ಪ್ಲೇಸ್ ಅಂಡ್ ವಿ ಡೋಂಟ್ ಗೆಟ್ ಪಂಚಾಸ್. ವಿಟ್ನೆಸ್ಗಳು ಸಿಗಲ್ಲ. ಪೊಲೀಸ್ ಸ್ಟೇಷನ್ ಯಾಕೆ ಸರ್ ಬರೋದು? ಕೋರ್ಟ್ ಕಚೇರಿ ನಮ್ಗೆ ಯಾಕೆ ಸರ್? ನಮ್ಮ ಮನೆತನದಲ್ಲಿ ಯಾರು ಪೊಲೀಸ್ ಠಾಣೆ ಮೆಟ್ಲೇರಿಲ್ಲ ಸರ. ನಾವೇನು ಕರ್ಮ ಮಾಡಿ ಪೊಲೀಸ್ ಸ್ಟೇಷನ್ ಅಂದ್ರ ಐ ಆಮ್ ಟೆಲಿಂಗ್, these all are the traits which you have to learn. What inspired me ಅಂದ್ರೆ, I said one sentence. ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಆಶ್ಚರ್ಯಕರ ವ್ಯಕ್ತಿಯನ್ನಾಗಿಸುವ ಗುಣಗಳನ್ನ, ಮನುಷ್ಯನನ್ನ ಸ್ವಭಾವವನ್ನಾಗಿಸುವುದೇ ನಿಜವಾದ ಶಿಕ್ಷಣ. That is the ultimate and the main and the only aim of the education. And what are those qualities? These are the qualities. These are the quality what we require. 6 ಪ್ಯಾಕ್ ಇದ್ದು ಅವನು ಎದುರುಗಡೆ ಯಾರೋ ಯು ಟೀಸಿಂಗ್ ನಡೀತಿದೆ. ಇಫ್ ಇಟ್ ಡಸಂಟ್ ಸ್ಟಾಪ್, ಅವ್ನು ತಗೊಂಡು ಏನ್ ಮಾಡ್ಬೇಕು? ಅವನು ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಏನೋ ಬರ್ತಾ ಇದೆ, ಓಡಿ ಹೋಗೋರನ್ನ ತಗೊಂಡು ಪ್ರಯೋಜನ ಏನು? ಅವನು ಒಳ್ಳೆ ವಿದ್ಯಾವಂತ, ಬುದ್ಧಿವಂತ. ಇಫ್ ಇಟ್ ಡಸಂಟ್ ಸ್ಪೇರ್, if it doesn't spare his time, if it doesn't share his experience, what is the use of it? ಅದೇನಂತಾರಲ್ಲ, ಬಿಚ್ಚಿಟ್ಟ ಜ್ಞಾನ ಹೊಳೆಯುತ್ತದೆ, ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ. ಮಾಡಿದ ದಾನ ದಾರಿಯ ಬುತ್ತಿ. ನಹಿ ಜ್ಞಾನೇನ ಸದೃಶಂ. ಜ್ಞಾನಕ್ಕಿಂತ ಮಿಗಿಲಾದದ್ದು ಇನ್ನಾವುದೂ ಇಲ್ಲ. ನಹಿ ಜ್ಞಾನೇನ ಸದೃಶಂ. ಅಂಡ್ ಬಹುಜನ ಹಿತಾಯ ಚ ಬಹುಜನ ಸುಖಾಯ ಚ. ಎಲ್ಲವೂ ಎಲ್ಲರಿಗೂ ಸಿಗಲಿ. Everything should be available to everyone. Equal opportunities ಇರಬೇಕು. You can't expect everyone to rise that level. ಎಲ್ಲರೂ ಬೆಳೆಯಲ್ಲ. I am aware of it. That equality is an ideal. ಸಮಾನತೆ ಎನ್ನುವುದು ಒಂದು ಆದರ್ಶ. ಇಷ್ಟು 2,000 ಜನ ಇದ್ದೀರಾ, 2,000 ಜನ IAS ಆಗಲಿಕ್ಕಿಲ್ಲ. ಆದ್ರೆ ಅದು ಜಗತ್ತಿನ 9ನೇ ಆಶ್ಚರ್ಯ. ಆಗ್ತೀರಾ? ಎಷ್ಟು ಜನ ಆಗ್ತೀರಿ? ಕೈ ಎತ್ರಿ. ಸ್ವಲ್ಪ ಎತ್ರಿ. ಗೊತ್ತಾ? ರೈಸ್ ಯುವರ್ ಹ್ಯಾಂಡ್ಸ್. ಫಸ್ಟ್ ಎತ್ತಿದಾಗ ಇಷ್ಟ ಎತ್ತಿದ್ರಲ್ಲ, ಇನ್ನೊಂದು ಸ್ವಲ್ಪ ಎತ್ತಿರಿ ಅಂದಾಗ ಏನ್ ಮಾಡಿದ್ರಿ? ಇನ್ನು ಸ್ವಲ್ಪ ಎತ್ತಿದ್ರಿ. ಸಾಮಾನ್ಯವಾಗಿ ನಮ್ಮ ಸಕ್ಸಸ್ ಇದೇ ಕಾರಣ. ಸಾಮಾನ್ಯ ವ್ಯಕ್ತಿ ತನಗೆಷ್ಟಾಗುತ್ತೋ ಅಷ್ಟೇ ಮಾಡ್ತಾನೆ. ಅಸಾಮಾನ್ಯ ವ್ಯಕ್ತಿ ಆದವನು ಜೋರ್ ಎತ್ತಾನೆ, ಪೂರ್ತಿ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಇಲ್ಲಿ ಕೈ ಎತ್ತಂತ ಹೇಳಿದ್ರೆ ಪೂರ ಎತ್ತಿ ಬಿಡೋಣ ಅಂತ ಹೇಳಿ. These all are the things which we have to take care of. This is how our personality is built. And why this is important? Hindu Lakshmana ಅಥವಾ ಮತ್ತೊಂದು ಬಂದು ಯಾಕೆ ಹೇಳಿದೆ? You know what is the marks for UPSC interview? 275. This is a homework for all engineering students, whoever is here. You can check UPSC website and you can interact, you can email, you can communicate. Whoever is the topper of this year, ಈ ವರ್ಷದ 2021ರ ಟಾಪರ್ಸ್ಗಳನ್ನ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಮಿನಿಮಮ್ ಒಂದು 20 ಜನ ಜೊತೆ ನಾನು ಐ ಹ್ಯಾವ್ ಇಂಟ್ರಾಕ್ಟೆಡ್. ದೇರ್ ಮಾರ್ಕ್ಸ್ ಇನ್
ಪರ್ಸನಾಲಿಟಿ ಟೆಸ್ಟ್, ವೈವಾ, ದಟ್ ಇಸ್ ಇಂಟರ್ವ್ಯೂ, ಹೈಯೆಸ್ಟ್ ಇದೆ. ಅಂಡ್ ಐ ಹ್ಯಾವ್ ಇಂಟರಾಕ್ಟೆಡ್ ವಿತ್ ದೋಸ್ ಪೀಪಲ್ ಆಲ್ಸೋ ಹೂ ಡಿಂಟ್ ಮೇಕ್ ಇಟ್ ಟು ದ ಲಿಸ್ಟ್. ಯಾರು ಲಿಸ್ಟ್ ಅಲ್ಲಿ ಬಂದಿಲ್ಲ, ಯಾರು ಸಕ್ಸಸ್ಫುಲ್ ಆಗಿಲ್ಲ, ಅವ್ರದ್ದು ನೋಡಿದ್ದೀನಿ. ದೇ ಹ್ಯಾವ್ ಹೈಯೆಸ್ಟ್ ರಿಟರ್ನ್, ಬಟ್ ವೆರಿ minimum marks in interview. What it shows? There is an equal weightage to there is a highest priority or emphasis is being given to personality test, the way you present yourself. And what matters there? Complete interview ನಡೆಯೋದು ಹೇಗೆ? I will come back to that quarter 2, quarter 3, quarter 4 ಇದೆ, ಆಮೇಲೆ ಮುಗಿಸ್ಬಿಡ್ತೀನಿ. ಪರ್ಸನಾಲಿಟಿ ಟೆಸ್ಟ್, ಬಿಫೋರ್ ಐ ಫರ್ಗೆಟ್, ನಮ್ದು ಗೊತ್ತಾಗಲ್ಲ ಎಲ್ಲಿ ಹೋಗಿ ಏನು ಕನೆಕ್ಟ್ ಆಗುತ್ತೆ ಅದಕ್ಕೆ. ಪರ್ಸನಾಲಿಟಿ ಟೆಸ್ಟ್, ಡ್ರಾಫ್ಟ್ ಅಪ್ಲಿಕೇಶನ್ ಫಾರ್ಮ್, ಡ್ರಾಫ್ಟ್ ಅಂತ ಕರೀತಾರೆ. ನೀವೆಲ್ಲ ರೆಸ್ಯೂಮೆ, ಸಿವಿ ಅಂತೆಲ್ಲ ಕರಿತೀರಲ್ಲ, ಕ್ಯಾಂಪಸ್ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ಸ್ಗಳೆಲ್ಲ ನಡೆಯುತ್ತಲ್ಲ, ದೇ ಇಂಟ್ಯಾಕ್ಟ್ ವಿತ್ ಯು ಅಬೌಟ್ ದ ಸಬ್ಜೆಕ್ಟ್ ನಾಲೆಜ್, ಯುವರ್ ಎಕ್ಸ್ಪೀರಿಯನ್ಸ್, ಹೌ ಯು ಲುಕ್ ಫಾರ್ವರ್ಡ್, ವಿಲ್ ಯು ಬಿ ಅನ್ ಅಸೆಟ್ ಆರ್ ಲಯಬಿಲಿಟಿ ಟು ದರ್ ಪರ್ಟಿಕ್ಯುಲರ್ ಕಂಪನಿ. ನೀನು ಅವ್ರಿಗೆ ಆಸ್ತಿ ಆಗ್ತೀರಾ ಅಥವಾ ಲಯಬಿಲಿಟಿ ಆಗ್ತೀರಾ ಅನ್ನೋದನ್ನ ಟೆಸ್ಟ್ ಮಾಡ್ತಾರಲ್ಲ, ಅದನ್ನ ನಿಮಗೆ ಟೆಸ್ಟ್ ಮಾಡ್ತಾರೆ ಅವರು. ಬೇಸಿಕ್ ಸಬ್ಜೆಕ್ಟ್, ಗ್ರಾಜುಯೇಷನ್ ಅಲ್ಲಿ ಏನು ಓದಿದ್ರಿ, UPSC ಅಲ್ಲಿ ಆಪ್ಷನಲ್ ಅನ್ನ ಏನ್ ತೆಗೆದುಕೊಂಡ್ರಿ, ಹಾಬೀಸ್ ಏನಿದೆ, ವಿಚ್ ಸ್ಟೇಟ್ ಯು ಬಿಲಾಂಗ್, ವಿಚ್ ಡಿಸ್ಟ್ರಿಕ್ಟ್ ಯು ಬಿಲಾಂಗ್, ಓವರ್ ಆಲ್ ಪರ್ಸನಾಲಿಟಿ ನಿಮ್ದೇನು. ಇಟ್ ಇಸ್ ಓನ್ಲಿ 28 to 30 minutes. 30-35 ನಿಮಿಷ ನಡೆದ್ರೆ ಅದು ಅನಾಹುತ, ಅದು ಇಂಟರ್ವ್ಯೂ. 28, 30 minutes, 35 minutes. ಆ 30 ನಿಮಿಷಗಳಲ್ಲಿ ಏನು ಅಳೆಯಬಹುದು ಅವರು? ಬೇಸ್ಡ್ ಆನ್ ದ ಆನ್ಸರ್ಸ್ ದಟ್ ಯು ಗಿವ್. If I am speaking with you, if I am presenting myself, I will be presenting the best form of mind. The best ಅಂತ ನನ್ನ ಜೀವನದಲ್ಲಿ ಏನೆಲ್ಲ ಇದೆಯೋ ಅದನ್ನೆಲ್ಲ ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಾ ಇರ್ತೇನೆ. ಚಿಕ್ಕಂದಿನಿಂದ ಹಿಡಿದು ಇದುವರೆಗೂ ನನಗಾದ ಅನುಭವ, ನಾನು ಓದಿದ ಪುಸ್ತಕ, ನನ್ನ ಮೇಲೆ ಪ್ರಭಾವ ಬೀರಿದ ಘಟನೆ, ನನ್ನ ಡೆಫಿನೇಷನ್ಸ್ ಆಫ್ ಲೈಫ್, ಅದೆಲ್ಲವನ್ನು ನಿಮಗೆ ಹೇಳ್ತಾ ಇರ್ತೀನಿ. ಲೈಕ್ ದ್ಯಾಟ್, ಇಫ್ ಯು ಸಿಟ್ ಇನ್ ಎ ಇಂಟರ್ವ್ಯೂ ರೂಮ್, ಯು ವಿಲ್ ಬಿ knowingly, unknowingly, you will be giving yourself completely. ನಿಮ್ಮ ಉತ್ತರಗಳ ಮೂಲಕ ನಿಮ್ಮ ಸಂಪೂರ್ಣ ವ್ಯಕ್ತಿತ್ವವನ್ನ ನೀವಲ್ಲಿ ಉಣಬಡಿಸ್ತಾ ಇರ್ತೀರಾ ಸಂಪೂರ್ಣ. Do you think that Indian bureaucracy is worst ಅಂತ ಕೇಳಿದ್ರು, ಅಥವಾ our policies are good but the education level they are too worst? What is your take on it? Corruption is too much in Indian bureaucracy. Why you want to join? You are already working. Again, why you want to come here? ಈ ಎಲ್ಲಾ ಪ್ರಶ್ನೆಗಳಲ್ಲಿ ನೀವು ಕೊಡುವ ಉತ್ತರದ ಮೂಲಕ ನಿಮ್ಮ ಒಂದು ಸ್ಥೂಲ ಚಿತ್ರಣ, ಒಂದು ಚಿಕ್ಕ ಚಿತ್ರಣವನ್ನ ನಾವು ಅವರಿಗೆ ಕೊಡ್ತಾ ಇರ್ತೀವಿ. ಬೇಸ್ಡ್ ಆನ್ ದಾಟ್ ದೇ ಅಸೆಸ್ ಯು. ಸೊ ಹಾಗಿದ್ರೆ ಆ ಇಂಟರ್ವ್ಯೂಗೆ ಮಕ್ಕಿ ಬಾಯ್ಹಾಟ್ ಮಾಡಿ ಹೋದ್ರೆ ನಾವು ಸಕ್ಸಸ್ ಆಗ್ತೀವಾ? ದೇವರಾಣೆ ಇಲ್ಲ. 40 to 50 ವರ್ಷಗಳ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂತಿರ್ತಾರೆ. ಮಿನಿಮಮ್ 30 to 40 years. ಸಿವಿಲ್ ಸರ್ವಲ್ ಇರೋರು, ex-IAS, ex-IPS, ಎಜುಕೇಶನಿಸ್ಟ್, ಸಬ್ಜೆಕ್ಟ್ಸ್ ಎಕ್ಸ್ಪರ್ಟ್, ಆರ್ಮಿಯಿಂದ, ಸರ್ವಿಸ್ ಸೇವಾ ಕ್ಷೇತ್ರದಿಂದ, ಅವರೆಲ್ಲರೂ ಅಲ್ಲಿ ಕೂತಿರ್ತಾರೆ. ನಮ್ಮ ವಯಸ್ಸಿನ ನಮಗಿಂತ ವಯಸ್ಸಿನಲ್ಲಿ ದೊಡ್ಡ ಮಕ್ಕಳು ಇರ್ತಾರೆ, ಅವರು ಮೊಮ್ಮಕ್ಕಳು ಇರ್ತಾರೆ. ದೇ ವಿಲ್ ಕಮ್ ಟು ನೌ, ವಿ ಕಾಂಟ್ ಬ್ಲಫ್ ದೆಮ್. ಸೊ ಹಾಗಿದ್ರೆ ಈ ಗಟ್ಟಿ ವ್ಯಕ್ತಿತ್ವ ಯಾವಾಗ ಬೆಳೆಯುತ್ತೆ? ಸ್ಟಾರ್ಟೆಡ್ ಆಲ್ರೆಡಿ. ಅದು ಬೆಳೀಲಿಕ್ಕೆ ಆರಂಭ ಆಗಿರುತ್ತೆ. ನಮ್ಮ ಮೇಲೆ ಒಬ್ಬ ವ್ಯಕ್ತಿಯ ಜೀವನದ ಮೇಲೆ ಪ್ರಭಾವ ಬೀರುವ ಅಂಶಗಳ ಒಟ್ಟು ಮೊತ್ತವೇ ಸಂಸ್ಕೃತಿ. ಐ ರಿಪೀಟ್ ಇಟ್ ಅಗೈನ್. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅವನ ಮೇಲೆ ಪ್ರಭಾವ ಬೀರುವ ಒಟ್ಟು ಅಂಶಗಳ ಮೊತ್ತವೇ ಸಂಸ್ಕೃತಿ, ಕಲ್ಚರ್. The way we think, the way we define, the way we discipline ourselves, the way we take up responsibility, the way we shirk responsibility, the way we give excuses. ನಾವು ಎಕ್ಸ್ಕ್ಯೂಸಸ್ ಎಲ್ಲ ಕೊಡ್ತಿರ್ತೀವಲ್ಲ, ನನ್ನ ಕೈಲಿ ಆಗಲ್ಲ, ಅದು ಹಾಗೆ, ಇದು ಹೀಗೆ. No, why we have named UPSC ಅಂತ? There is a possibility ಅಂತ. There is no, I can't say no to anything suddenly. ಆಗಲ್ಲ ಹಂಗಂತ ಎಲ್ಲದಕ್ಕೂ ನೋ ಅಂತ ಹೇಳಂಗಿಲ್ಲ ಅನ್ಬೇಡ್ರಿ. ಖಂಡಿತ ಆಗತ್ತಂದ್ರೆ ಆಗತ್ತಂತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತೀನಿ. ಆದ್ರೆ ಜೀವನದಲ್ಲಿ ನಮ್ಮ ಹೆಜ್ಜೆಗಳು ಸದೃಢವಾಗಿರಬೇಕು, ಆಲೋಚನೆಗಳು ಸಕಾರಾತ್ಮಕವಾಗಿರಬೇಕು. If our steps are firm, thoughts are positive, even a single quotation written in a piece of paper can change our whole life. ನಾವಿಡುವ ಹೆಜ್ಜೆಗಳು ಸದೃಢವಾಗಿದ್ದರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ದರೆ, ಒಂದು ನಾಣ್ಣುಡಿ ನಮ್ಮ ಜೀವನವನ್ನು ಬದಲಾಯಿಸುತ್ತಂತೆ, ಬದುಕನ್ನು ಬದಲಾಯಿಸುತ್ತಂತೆ. ಒಂದು ಘಟನೆ, ಒಂದು ಮಾತು, ಒಂದು ದೃಶ್ಯಾವಳಿ ಇಡೀ ನಮ್ಮ ಬದುಕನ್ನು ಬದಲಾಯಿಸಬಹುದು ಅಂತ ಹೇಳುತ್ತೆ. ಅದು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರೋದು. ದಟ್ಸ್ ವೈ ಇಟ್ ಇಸ್ UPSC.
ಸೊ ಹಾಗಾಗಿ ಪರ್ಸನಾಲಿಟಿ ಟೆಸ್ಟ್ಗೆ ತಯಾರಾಗಬೇಕು ಅಂದ್ರೆ ಈ ಎಲ್ಲ ಅಂಶಗಳು, ನಾಳೆ ಯಾರೋ UPSC ಸೆಲೆಕ್ಷನ್ ದೇ ಮೈಟ್ ಆಸ್ಕ್ ಅಬೌಟ್ ಇಟ್. ಇಫ್ ಐ ಸಿಟ್ ನಾನೇ ಇದ್ದೆ ಅಂತ ಅನ್ಕೊಂಬಿಡಿ, ಐ ಆಮ್ ಮೋರ್ ಇಂಟ್ರೆಸ್ಟೆಡ್ ಇನ್ ನೋವಿಂಗ್ ಆಲ್ ದೋಸ್ ಥಿಂಗ್ಸ್. ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಜಿಲ್ಲೆ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರು ಹೇಳಿದ್ರಲ್ಲ ಅಣ್ಣ ಬಸವಣ್ಣನ ಬಗ್ಗೆ ನನಗೆ ಗೊತ್ತಿಲ್ಲ, ವಚನಕಾರರ ಬಗ್ಗೆ ನನಗೆ ಗೊತ್ತಿಲ್ಲ, ಅಥವಾ ಈ ರಿಹಾಬಿಲಿಟೇಷನ್ ಹಳೆ ನಗರ ಮುಳುಗಡೆ ವಿದ್ಯಾಗಿರಿ ಅಥವಾ ಹೊಸನಗರ ಇದೆಲ್ಲ ಪೂರ್ತಿ ಏನಾಗಿದೆ ನವನಗರ, ಇದೆಲ್ಲ ನಮಗೆ ಗೊತ್ತಿಲ್ಲ. ಅದರ ಹಿಂದೆ ಯಾರಿದ್ರು, ರಿಹಾಬಿಲಿಟೇಷನ್ ಪುನರ್ವಸತಿ ಹೇಗಾಯ್ತು, SLOಗಳು ಯಾಕೆ ಅಪಾಯಿಂಟ್ ಆಗಿದ್ದಾರೆ, ಇನ್ನು ಎಷ್ಟು ದಿವಸ ಇಡಬೇಕು ಇವ್ರನ್ನ SLOಗಳನ್ನ ಪುನರ್ವಸತಿ? 3 ವರ್ಷ ಸಾಕಲ್ಲ ಪುನರ್ವಸತಿಗೆ. ವೈ ವಿ ಶುಡ್ ಟೇಕ್ ಡೆಕೆಡ್ಸ್? ಒಂದು ಶತಮಾನ ಸಾಲದೆ. ಒಂದು ಡ್ಯಾಮ್ ಪುನರ್ವಸತಿ ಮಾಡಿ ಕಟ್ಟಲಿಕ್ಕೆ ಶತಮಾನ ಬೇಕೆ? 10 ವರ್ಷದಲ್ಲಿ ಕಟ್ ಬಿಸಾಕ್ಬೇಕು. 5 ವರ್ಷದಲ್ಲಿ ಎಲ್ಲ ಸೆಟಲ್ಮೆಂಟ್ ಮಾಡಿ ಮುಗಿದು ಹೋಗ್ಬಿಡ್ಬೇಕು. ಅದು ವೈಬ್ರೆನ್ಸ್. ಒಂದು ಡ್ಯಾಮ್ ಕಟ್ಟಿ 100 ವರ್ಷ ತಗೊಂಡು 50 ವರ್ಷದಿಂದ ಪುನರ್ವಸತಿ ಮಾಡಿದವರು, ಇಟ್ ಶೋಸ್ ದ ಇನ್ಎಫಿಷಿಯನ್ಸಿ. ವಾಟ್ ಈಸ್ ಎಫಿಷಿಯನ್ಸಿ? ಎಫಿಷಿಯನ್ಸಿ ಈಸ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಆರ್ ಮ್ಯಾಂಡೇಟರಿ ಅಂಡ್ ರಿಪೋರ್ಟಿಂಗ್ ಕಂಪ್ಲೈನ್ಸ್ ಇನ್ ಟೈಮ್. ಕ್ಷಮತೆ ಎನ್ನುವುದು ಕೊಟ್ಟ ಕೆಲಸವನ್ನ ಸಕಾಲದಲ್ಲಿ ಮಾಡಿ ಪಾಲನಾ ವರದಿಯನ್ನು ಸಲ್ಲಿಸುವುದು. ನಾಟ್ ಟೇಕಿಂಗ್ ಡೆಕೆಡ್ಸ್. If I am Superintendent of Police, I shall detect all the cases which have occurred. ಮಾಡ್ಬೇಕು. I should be available to all the people. ಫೋನ್ ಎತ್ತಿದ್ರೆ ಇವನ್ unknown number I shall answer. ಹೇಳಿ ಸರ್ ಏನಾಗಬೇಕು, how can I help you? It's my duty. That's why I am here. That's why all those facilities. That's why that much salary. That's why that much respect in the society. That much adorable. ಅದೇನದು ಯಾವತ್ತೂ ತೀರಿಸಲಾಗದ ಜನರ ಋಣ, ಪ್ರೀತಿ, ಅಭಿಮಾನ, ವಿಶ್ವಾಸ. ವಿ ಶಾಲ್ ಲಿವ್ ಅಪ್ ಟು ದ ಎಕ್ಸ್ಪೆಕ್ಟೇಷನ್ ಆಫ್ ಆಲ್ ದೀಸ್ ಥಿಂಗ್ಸ್. ದೆನ್ ಓನ್ಲಿ ಐ ಆಮ್ ಅ ಸಿವಿಲ್ ಸರ್ವೆಂಟ್. ದಟ್ ಈಸ್ ಕ್ಷಮತೆ, ಎಫಿಷಿಯನ್ಸಿ. ಹೀಗೆ ಈ ಗುಣಗಳು ಬೆಳೆಯಬೇಕು. ಇದು ಒಟ್ಟಾರೆ ವ್ಯಕ್ತಿತ್ವ. ಇಂಥ 100 ಜನರನ್ನ ಸ್ವಾಮಿ ವಿವೇಕಾನಂದರು ಬಯಸಿದ್ರು. ಗಿವ್ ಮೀ 100 men ಹೂಸ್ ನರಮಾಂಸದ ಇದೊಂದು ಉಕ್ಕಿನ ನರಮಂಡಲ, ಕಬ್ಬಿಣದ ಅಯಸ್ಕಾಂತದಿಂದ ಮಾಡಲ್ಪಟ್ಟ ಏನದು ಮಾಂಸಖಂಡ, ನೋಡಿ ಅದೆಲ್ಲ ಇರಬೇಕು. ಅದರ ಅರ್ಥ ಐರನ್ ಮ್ಯಾನ್ ಅಲ್ಲ, ಅದರ ಅರ್ಥ ಸೂಪರ್ ಮ್ಯಾನ್ ಅಲ್ಲ, ಸ್ಟೀಲ್ ಮ್ಯಾನ್ ಅಲ್ಲ. ಆಲೋಚನೆಯಲ್ಲಿರಬೇಕು, ಆಲೋಚನಾ ಲಹರಿಯಲ್ಲಿರಬೇಕು. ಅದಕ್ಕೆ ಯೋಗ ವಾಸಿಷ್ಠ ಅಂತ ಒಂದಿದೆ. ರಾಮ ಮತ್ತು ವಸಿಷ್ಠ ಮುನಿಗಳ ಮಧ್ಯೆ ನಡೆದ ಒಂದು ಸಂಭಾಷಣೆ, ಅದಕ್ಕೆ ಯೋಗ ವಾಸಿಷ್ಠ ಅಂತ ಕರೀತಾರೆ. ಅದರಲ್ಲಿ ಶ್ರೀರಾಮಚಂದ್ರನಿಗೆ ವಸಿಷ್ಠರು ಹೇಳಿರೋದು, ರಾಮ, ಪ್ರಕೃತಿ ಮಾತಿಗೆ ಆಜ್ಞೆಯಾಗಿದೆ, ಮನುಷ್ಯ ಪ್ರಯತ್ನದಿಂದ ಯಾವುದನ್ನ ಪಡೆಯಲಿಕ್ಕೆ ಸಾಧ್ಯವಿಲ್ಲವೋ ಅದಾವುದು ಸೃಷ್ಟಿಯಾಗಕೂಡದು. ಮನುಷ್ಯ ಪ್ರಯತ್ನದಿಂದ ಯಾವುದನ್ನ ಪಡೆಯಲು ಸಾಧ್ಯವಿಲ್ಲವೋ ಅದಾವುದು ಸೃಷ್ಟಿಯಾಗಕೂಡದು. ಸೃಷ್ಟಿಯಲ್ಲಿರುವುದೆಲ್ಲ ಮನುಷ್ಯ ಪ್ರಯತ್ನಕ್ಕೆ ಶತಸಿದ್ಧ ಸಿಗಬೇಕು, ಮನುಷ್ಯ ಪ್ರಯತ್ನಕ್ಕೆ ಸಿಗಲೇಬೇಕು, ಅದನ್ನು ಮಾತ್ರ ಸೃಷ್ಟಿಯಾಗಿದೆ ಅಂತ ಅಂದ. ಆವಾಗ ಹೇಳಿರೋದ್ರಿ, ಶ್ರೀರಾಮಚಂದ್ರನಿಗೆ ಹೇಳಿರೋದು. ನಮ್ಮ ಮರ್ಯಾದಾ ಪುರುಷೋತ್ತಮ, ನಮ್ಮ ಆದರ್ಶ ರಾಮನಿಗೆ ಹೇಳಿರೋದು. ಇಟ್ ಶಾಲ್ ಇನ್ಸ್ಟಿಗೇಟ್ ಅಸ್, ಇಟ್ ಶಾಲ್ ಪ್ರವೋಕ್ ಅಸ್, ಇಟ್ ಶಾಲ್ ಬಿ ದ ಮ್ಯಾಂಡೇಟ್ ಅಂಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಎವ್ರಿ ಸ್ಟೂಡೆಂಟ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಸಂವಿಧಾನ ಅದಾಗಿರ್ಬೇಕು. ನನ್ನ ಸಂವಿಧಾನ ಅದೇಪ್ಪ. ಮನುಷ್ಯನಿಗೆ ಅಸಾಧ್ಯವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಸೃಷ್ಟಿಯಾಗಿಲ್ಲ. ಮನುಷ್ಯ ಸೃಷ್ಟಿ, ಮನುಷ್ಯನಿಂದ ಪ್ರಯತ್ನದಿಂದ ಯಾವುದೂ ಕೂಡ ಅಸಾಧ್ಯ ಅಲ್ಲ. ಯಾವುದನ್ನಾದ್ರೂ ಪಡೆಯಬಹುದು. ಹಾಗಿದ್ರೆ ಇದು UPSC ಒಂದು ಲೆಕ್ಕನ, KPSC ಒಂದು ಲೆಕ್ಕನ, ಒಂದು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಷನ್ ಒಂದು ಲೆಕ್ಕನ. ಬಟ್ ವಿ ಮಸ್ಟ್ ಹ್ಯಾವ್ ದಟ್ ಡಿಸಿಪ್ಲಿನ್. ಆ ಡಿಸಿಪ್ಲಿನ್ ಇರ್ಬೇಕು, ಆ ಶಿಸ್ತು ಇರ್ಬೇಕು, ಆ ಶಿಸ್ತು ಇರ್ಬೇಕು. ಅದು ಇಲ್ಲಿ ಬೇಕಾಗುತ್ತೆ. ಸೊ ಕಂಪ್ಲೀಟಿಂಗ್ ದಿ ಆಪ್ಷನಲ್ ಸಬ್ಜೆಕ್ಟ್, ಆನ್ಸರ್ ರೈಟಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ನೆಕ್ಸ್ಟ್ ಥರ್ಡ್ ಅಲ್ಲಿ ಏನ್ ಮಾಡ್ಬೇಕಪ್ಪ? ವಾಟ್ ಇಸ್ ದ ನೆಕ್ಸ್ಟ್ ಕ್ವಾರ್ಟರ್? ವಾಟ್ ಐ ಡಿಡ್ ಐ ಆಮ್ ಟೆಲಿಂಗ್ ಯು. ಸೊ ದಟ್ ಈಸ್ ಡಿಸೆಂಬರ್ ಮುಗಿದು ಹೋದ್ಮೇಲೆ ಜನವರಿ, ಫ್ರಮ್ ಮಾರ್ಚ್ ಐ ಟುಕ್ ಪ್ರಿಲಿಮ್ಸ್. ಪ್ರಿಲಿಮ್ಸ್ ರಿಕ್ವೈರ್ಸ್ ವಾಸ್ಟ್ ನಾಲೆಜ್. ಮೇನ್ಸ್ಗೆ ನಾಲೆಜ್ ಅವಶ್ಯಕತೆ ಇಲ್ಲ. ಇಟ್ ರಿಕ್ವೈರ್ಸ್ ಯುವರ್ ರೈಟಿಂಗ್ ಸ್ಕಿಲ್ಸ್. ಪ್ರಿಲಿಮ್ಸ್ ಟು ಕ್ವಾಲಿಫೈ ಯು ರಿಕ್ವೈರ್ ವಾಸ್ಟ್ ನಾಲೆಜ್. ಓದ್ಬೇಕು, ಅದಕ್ಕೆ ಸಿಕ್ಕಾಪಟ್ಟೆ ಓದ್ಬೇಕು. ವಾಸ್ಟ್ ರೀಡಿಂಗ್ ಇಸ್ ರಿಕ್ವೈರ್ಡ್. ರೆಫರೆನ್ಸ್ ಬುಕ್ಸ್, ಟೆಕ್ಸ್ಟ್ ಬುಕ್ಸ್, ನೋಟ್ಸ್ ಬುಕ್ಸ್, ವಿವಿಧ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳದ್ದು. So many things will be available, but stick to one. If you choose to become a civil servant,
ಒಂದು ಯಾವ್ದಾದ್ರೂ ಸ್ಟ್ರಾಟಜಿ ಇರಬೇಕು. ನಾನು ಹೇಳಿದ್ದಾಗಿರ್ಲಿ, ಮತ್ತೊಬ್ರು ಹೇಳಿದ್ದಾಗಿರ್ಲಿ, ಇನ್ನೊಂದು ಹೇಳಿದ್ದಾಗಿರ್ಲಿ, ಅಥವಾ ಅದರಿಂದ ತೆಗೆದುಕೊಂಡು ಟೇಲರ್ ಮೇಡ್ ಫಾರ್ ಯುವರ್ ಬಿಲ್ಡ್ ಟು ಸೂಟ್. ಹೊಸ ಕಾನ್ಸೆಪ್ಟ್. ಜಾಗ ಹಂಗೆ ಇರುತ್ತೆ, ಬಿಲ್ಡ್ ಟು ಸೂಟ್ ಅಂದ್ರೆ ನಾವು ಹೆಂಗೋ ಕಟ್ಟಿಸಿರ್ತೀವಿ, ಆ ಬಾಡಿಗೆದಾರ ಅವ್ನು ಹೆಂಗ್ ಬೇಕು ಹಂಗೆ ಕಟ್ಟಿಸ್ಕೊಳ್ಳಿ. ಹಾಗೆ ರಿಸೋರ್ಸಸ್ ಆರ್ ಅವೈಲಬಲ್. ನೀವು ಒಂದು ಪ್ರಿಪೇರ್ ಮಾಡ್ಕೋಬೇಕು ನಿಮ್ಮದೇ ಆದ ಪ್ಲಾನ್. ಸೊ ವಾಸ್ಟ್ ನಾಲೆಜ್. ಸೊ ವಿ ರೆಡ್ ಏನೇನು ಸಿಲೆಬಸ್ ಇತ್ತು. ಎಸ್, ಯೋಜನೆ ಓದ್ಬೇಕಾ ಓದೋಣ, ಕುರುಕ್ಷೇತ್ರ ಓದ್ಬೇಕಾ ಓದೋಣ, ಇಂಡಿಯಾ ಇಯರ್ ಬುಕ್ ಓದ್ಬೇಕಾ ಓದೋಣ, ಲಕ್ಷ್ಮೀಕಾಂತ್ ಓದ್ಬೇಕಾ ಓದೋಣ, ಡಿ ಬಸು ಓದ್ಬೇಕಾ ರೆಫರೆನ್ಸ್ ಬುಕ್ ಓದೋಣ, ಕ್ಲಾಸ್ ನೋಟ್ಸ್ ಓದ್ಬೇಕಾ. ಐ ವಿಲ್ ಸ್ಟಿಕ್ ಓನ್ಲಿ ಟು ಮೈ ಕ್ಲಾಸ್ ನೋಟ್ಸ್. RCVT may be good, ಅಥವಾ ಇನ್ನೊಂದು ವಾಜಿರ ಮಂಡಳಿ may be good, but I have taken admission in a particular institution. They are giving me dictation. I am able to communicate with them. I am understanding it. I will stick to my notes. Out of it, I will prepare my own note ಅಂತ ಹೇಳಿ ಈ ಎಲ್ಲಾ ಟೆಕ್ಸ್ಟ್ ಬುಕ್ಗಳಿಂದ ನೋಟ್ಸ್ ಮಾಡ್ತಿದ್ದೆ. ಹಾಗೆ ಟು ಸಮರೈಸ್ ಇಟ್, 100 ಪುಟಗಳ ಒಂದು ಪುಸ್ತಕ ಇತ್ತಂದ್ರೆ 20 ಪುಟಗಳ ನೋಟ್ಸ್ ಅಲ್ಲಿ ದಟ್ ಕಂಪ್ಲೀಟ್ ಬುಕ್ ಶುಡ್ ಬಿ ದೇರ್. ಆರ್ ವಿಚ್ ಇಸ್ ರೆಲೆವೆಂಟ್. ಎಲ್ಲ ಓದೋದಲ್ಲ, ಮತ್ತೆ ವಾಟ್ ನಾಟ್ ಟು ರೀಡ್ ಆಲ್ಸೋ ಮ್ಯಾಟರ್ಸ್. ಐ ಆಮ್ ನಾಟ್ ನಾನು ಕಂಪ್ಲೀಟ್ ಇಂಡಿಯಾ ಇಯರ್ ಬುಕ್ ಅನ್ನು ಓದಿಲ್ಲ, ಕಂಪ್ಲೀಟ್ ಮನೋರಬಿಕ ಓದನ್ನು ನಾನು ಕಂಪ್ಲೀಟ್ ಮಾಡ್ಲಿಕ್ಕೆ ನನಗಾಗಿಲ್ಲ. ಇವನ್ 11th 12th ಎಕ್ಸೆಪ್ಟ್ ಜಿಯೋಗ್ರಫಿ ಪೋರ್ಷನ್, ಆರ್ಟ್ ಅಂಡ್ ಕಲ್ಚರ್ ನಲ್ಲಿ 11th ಸ್ಟ್ಯಾಂಡರ್ಡ್ ಬಿಟ್ರೆ ಉಳಿದನ್ನ ನಾನು ಓದಲಿಕ್ಕೆ ಆಗಲಿಲ್ಲ. I couldn't finish, but I went through completely previous question papers, syllabus. By that time, I came to know what is important, what is not important, what is relevant, what is not relevant. Yes, 2007ಕ್ಕೆ ಕೇಳಿದ್ದಾರೆ, 2006ಕ್ಕೆ ಕೇಳಿದ್ದಾರೆ. This time, this question ಕ್ಲಾಸ್ ಅಲ್ಲಿ ಬಹಳ ಎಂಫಸಿಸ್ ಮಾಡ್ತಾ ಇದ್ರು. ಹಿಂದೂ ಪೇಪರ್ ಅಲ್ಲಿ ಬಂತು, ಎಕ್ಸ್ಪ್ರೆಸ್ ಅಲ್ಲಿ ಬಂತು, ಸಿವಿಲ್ ಸರ್ವಿಸ್ ಕ್ರೋನಿಕಲ್ ಅಲ್ಲೂ ಬಂತು, ಯೋಜನಾ ಕುರುಕ್ಷದಲ್ಲಿ ಚರ್ಚೆ ಆಗಿದೆ. ನಮ್ಮ ಕ್ಲಾಸ್ ಅಲ್ಲೂ ಕೂಡ ಟೀಚರ್ ಹೇಳಿದ್ದಾರೆ, ಎಸ್ ದಿಸ್ ಐ ಮಸ್ಟ್ ಎಕ್ಸ್ಪ್ಲೋರ್, ಐ ಮಸ್ಟ್ ರೀಡ್, ಐ ಮಸ್ಟ್ ಪ್ರಾಕ್ಟೀಸ್ ಅಂತ ಓದ್ದೆ. ಸೊ ವಾಸ್ಟ್ ರೀಡಿಂಗ್ ಇಸ್ ರಿಕ್ವೈರ್ಡ್ ಟು ಕ್ವಾಲಿಫೈ ಪ್ರಿಲಿಮ್ಸ್, ಕಂಪ್ಲೀಟಿಂಗ್ ಎವ್ರಿಥಿಂಗ್. ಅಂಡ್ ಮೋರ್ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟು, ನಿಮಗೂ ಗೊತ್ತಿರುತ್ತೆ, ಐ ಆಮ್ ಗಿವಿಂಗ್ ಆಲ್ ಮಾಕ್ ಟೆಸ್ಟ್. ಎಷ್ಟು ಟೆಸ್ಟ್ ಇರ್ತಾವ ಅಷ್ಟು ಬರೆಯೋದಪ್ಪ. ನನಗೆ ನೆನಪಿದ್ರೆ ನೆನಪಿರಲ್ಲ ಅಂತ ಹೇಳಿದೆ, ನಿಮಗೂ ನೆನಪಿರಲ್ಲ, ಓದಿದೆಲ್ಲ ನೆನಪು ಉಳಿಯುತ್ತಾ? ಉಳಿಯಂಗಲ್ಲ. ಮತ್ತೆ ನಮ್ಮೂರ್ ಜೈ ಕರ್ನಾಟಕ ಕ್ಲೋಸ್ಡ್ ನೋಡ, ಓದ್ದವರು ಬೇಕು, ಓದ್ಲಾರ್ದವ್ರು ಬೇಕು ಸೊಸೈಟಿಗೆ, ಹೌದಲ್ಲ? ಬರೀ DC ಅಷ್ಟೇ ಇದ್ರೆ ಸ್ಟ್ರೈಕ್ ಮಾಡ್ರಿ. ಎಲ್ಲರೂ DC SP ಆದ್ರ ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ ಅನ್ನಾರ ಯಾರ? ನಾವು ಲಾಠಿ ಚಾರ್ಜ್ ಮಾಡೋದು ಯಾರ ಮೇಲೆ? ಅಲ್ಲ, ಲಾಠಿ ಚಾರ್ಜ್ ಮಾಡಬೇಕಂತ ಹೇಳಕತ್ತಿಲ್ಲ. ಸಮಾಜಕ್ಕೆ ಹೇಗೆ ರಾಷ್ಟ್ರಪತಿ ಪ್ರಧಾನಿಯ ಅವಶ್ಯಕತೆ ಇದೆಯೋ ಹಾಗೆ ಒಬ್ಬ ವಿಲೇಜ್ ಅಕೌಂಟೆಂಟು ಬೇಕು, PDOನು ಬೇಕು. ಈ ರಾಜ್ಯಕ್ಕೆ ಹೋಗಿ ಹಾಗೆ DGP ಬೇಕು, ಹಾಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಬೇಕು. DGP ಬಂದ್ಬಿಟ್ಟು ಮಧ್ಯರಾತ್ರಿ ಬಸವೇಶ್ವರ ಸರ್ಕಲ್ 12 ಗಂಟೆಯಲ್ಲಿ ನಿಂತು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗುತ್ತಾ? ಕಾನ್ಸ್ಟೇಬಲ್ ನಿಲ್ತಾನೆ. ಅಂಡ್ he represents the government, he represents the DC, he will be my representative and he expects the same respect as I do deserve. ನನಗೇನ್ ಬೇಕೋ ಅದು ಅವನಿಗಿರುತ್ತೆ. ಸಮಾಜದಲ್ಲಿ ಎಲ್ಲಾ ವ್ಯಕ್ತಿಗಳ ಅವಶ್ಯಕತೆ ಇದೆ, ಆದ್ರೆ ಮನುಷ್ಯನ ಪೊಟೆನ್ಶಿಯಾಲಿಟಿ ಇಷ್ಟಿದೆ ಅಂತ ತಿಳಿದುಕೊಂಡು ಕೊಟ್ಟ ಕೆಲಸವನ್ನ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್ ಮಾಡ್ಬೇಕು. ನಾನು ವಿಲೇಜ್ ಅಕೌಂಟೆಂಟ್ ಆಗಿ DC ಆಗ್ಬೇಕಿತ್ತು ಅಂತ ಅನ್ಸ್ಕೊಂಡ್ರೆ ನಾನು ಅವ್ರಿಗೆ ಸೇವೆ ಬರೆದಿದ್ದಿಲ್ಲ. ರವಿಚಂದ್ರ ಅವ್ರು ನಾನು ಒಂದು ಕ್ಲಾಸ್ಮೇಟ, ಆ ಸ್ಕೂಲ ಮುಂದೆ ಕುಂದಿರ್ತೀನಿ ನಾನು. ಅಲ್ಲೇ ತಮ್ಮ ಯಾಕೆ ನಾಕಿದ್ರಲ್ಲ? ಅಲ್ಲ, ಉತ್ತರ ಕೇಳಿ ನಾನು ನಮ್ ಜೊತೆ ಬರ್ತಿದ್ದ ಊಟಕ್ಕ. ಯಾವಾಗ ಓದಿನ ಗೊತ್ತಾಗಿಲ್ಲ. ಹಣೆ ಬರ ನಾನು ಮೇನ್ಸ್ ಬರೆದಿದ್ದೆ, 1 ಮಾರ್ಕ್ಸ್ ಹೋತ ಕಾಲ್ ಒಂದು ಮಾರ್ಕ್ಸ್ ಯಾರು ಮಾಡ್ತಾರೆ ಕೇಳೋದು ಸುಮ್ಮನೆ ಕುಂದ್ರ. ಐ ನೀಡ್ ಟು ಸೇ, ಆದ್ರೆ ವಿಲೇಜ್ ಅಕೌಂಟೆಂಟ್ ಐ ಶುಡ್ ಬಿ ಹ್ಯಾಪಿ ಅಬೌಟ್ ಇಟ್. He may be DC, he may be SPR, he may be something else. He is doing his job. Let me do my job. ನಾನು ಒಬ್ಬ ಕ್ಲರ್ಕ್, ಕಾರ್ಕೂನ, ತಕ್ಷಣ ಬರ್ತಕ್ಕಂಥ ದಾಲಾಯತ್ನ. ಎಸ್, ಐ ವಿಲ್ ಡೂ ಮೈ ಜಾಬ್ ಪ್ರಾಪರ್ಲಿ. ನನಗಿದು ದೇವರಪ್ಪ, ಕಾಯಕವೇ ಕೈಲಾಸ, ಕೆಲಸದಲ್ಲಿ ದೇವ್ರು ನೋಡು ಅಂತ ಹೇಳ್ಯಾರ. ಇದು ನನಗೆ ದೇವ್ರು.
ಬೆಕ್ಕದಂಗಿಲ್ಲ ವೇಟ್ರನ್ನ ಭರ್ಜರಿ ಮಾಡೋಣ ಕೆಲಸನ, ಮುಸುರಿ ತಿಕ್ಕದ ಕೆಲಸನ ಭರ್ಜರಿ, ನನ್ನಂಗ್ ಮುಸುರಿ ಯಾವ ತಿಕ್ಕಬಾರ. Even if I own a saloon shop, I should be the best hair cutter. ಭರ್ಜರಿ ಮಾಡ್ತಾರೆ, ಎಲ್ಲರೂ ಬಂದು ಕ್ಯೂ ನಿಲ್ಬೇಕು. ಏನೇನು ಸ್ಟೈಲ್ ಮಾಡ್ತಾನೋ ಮರ, ಹೊಸ ಸಿನಿಮಾ ಬಂತ ಕಡಾಕ್ ಮಾಡಿ ಮಾಡೇ ಬಿಡ್ಬೇಕು. ಮಾಡ್ತಿರಲ್ಲ ಹಿಂಗೆ ಹೊಡಿತಾರಲ್ಲ ಏನೋ ಸ್ಪೈಕಾ, ಇವೆಲ್ಲ ಯಾವಾಗ ಚಂದ ಗೊತ್ತನ್ರಿ, ಜೀವನದಾಗ ಒಂದು ಲೆವೆಲ್ಗೆ ಬಂದ್ಮೇಲೆ. ನಿಮ್ಗೆ ಹೇಳ್ತೀನಿ, IAS IPS ಆದ್ರೆ ಅಂದ್ರ ಅಥವಾ AC ಆದ್ರೆ ಅಂದ್ರ ಅವ್ರು ಕುಂತಾರ ನಿಮ್ಗೆ ಅರ್ಥ ಆಗಲ್ದ ಅವ್ರದ್ದು ವ್ಯಾಲ್ಯೂ. ಒಬ್ಬ AC ಅಂದ್ರ ಈ ರಾಜ್ಯದಲ್ಲಿ AC-ಗಳಿಗೆ ಇರೋಷ್ಟು ಪವರ್ಸ್ ಯಾರಿಗೂ ಇಲ್ಲ. ಮನೆ ಇಲ್ದವ್ರಿಗೆ ಮನೆ ಕೊಡ್ಬೋದು, ಅನ್ನ ಇಲ್ಲದವ್ರಿಗೆ ಅನ್ನ ಕೊಡ್ಬೋದು. ಹುಡುಗ ಅಡ್ಮಿಷನ್ ಮಾಡಿಸ್ತಾನ, ಅಡ್ಮಿಷನ್ ನನಗೆ ಸಮಯ, ನನಗೆ ಅಡ್ಮಿಷನ್ ನನ್ನ ಮಗ ಇಮಿಡಿಯೇಟ್ಲಿ ಅಡ್ಮಿಷನ್ ಮಾಡಿಸ್ಬೋದು. ಸರ್ ನನಗೆ ಹಾಸ್ಟೆಲ್ ಬೇಕಾ, ಹಾಸ್ಟೆಲ್ ಮಾಡಿಸ್ಬೋದು. ಸರ್ ನಮ್ಮ ಊರಲ್ಲಿ ಚರಂಡಿ ಇದೆ, ವಾಟರ್ ಇಲ್ಲ, ಏನಿಲ್ಲ, ಇಮಿಡಿಯೇಟ್ಲಿ TSP SCP TSP ತಗೊಂಬಂದು ನೋಡಿ ವ್ಯಾಲ್ಯೂಯೇಟ್ ಮಾಡಿ ರೋಡ್ ಮಾಡಿಸ್ಬೋದು. ಸರ್ ಸತ್ತಾಗಿ ಹಣ ಹೋಗ್ಯಾಕೆ ನಮ್ಮ ಊರಾಗ ಜಾಗ ಇಲ್ಲ ಸರ್, 10 ಲಕ್ಷ 15 ಲಕ್ಷ 20 ಲಕ್ಷದವರೆಗೂ ಪವರ್ಸ್ ಇದೆ, ಇಮಿಡಿಯೇಟ್ಲಿ ಪರ್ಚೇಸ್ ಮಾಡಿಬಿಟ್ಟು ಸ್ಮಶಾನ ಮಾಡಿಸ್ಬೋದು. ನಮ್ಮ ಊರಾಗ ಸರ್ ಹೆಣ ಹೊತ್ಕೊಂಡು ಹೋಗ್ಲಿ ಸಿದಿಗೆ ಇಲ್ಲ ಸರ್, ಸಿದಿಗೆ ಮಾಡಿಸ್ಕೊಡ್ಬೋದು. ಸರ್ ದೇವಸ್ಥಾನ ಭಾಳ ದಿವಸ ಸರ್ 150 ವರ್ಷದೈತಿ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರಿಗೆ ಪತ್ರ ಬರೆದು ಸಾಕಾಗೈತಿ, ದಯಮಾಡಿ ಹೇಳ್ರಿ ಸರ್ ಇಮಿಡಿಯೇಟ್ಲಿ ಮಾನ್ಯುಮೆಂಟ್ ಪ್ರೊಟೆಕ್ಟ್ ಆಗಿ ಅಂತ ಪಟ್ಟದ ಕಲೆ ಐತೆ ನೋಡ್ರಿಲ್ಲ, ಐಹೊಳೆ ನೋಡಿದಿರಲ್ಲ, ನಮ್ಮ ರಾಜಲಾಂಛನ ಗಂಡು ಬೇರುಂಡದ ಚಿಹ್ನೆ ಆವಾಗನ ಮಾಡಿರೋರು ನೋಡ್ರಿ. ನಾವು ಹೋಗಿದ್ವಿ ಮರ ಮೊನ್ನೆ, ನಮ್ಮ ಗಂಡು ಬೇರುಂಡ ಇದೆಯಲ್ಲ ಪಟ್ಟದ ಕಲ್ಲ ದೇವಸ್ಥಾನದಲ್ಲ ಐತಿ ನೋಡ್ರಿ. ನೀವು ಹೋಗಿ ನೋಡ್ಕೊಂಬರ್ರಿ, ಹೋಗಿ ನೋಡಿಲ್ಲ ನೋಡಿ ಹೊಕ್ಕೋಗ್ಬಿಡ್ತೀನಿ, ಹಿಂಗ ಹೊಂಟೋಗ್ಬಿಡ್ತೀನಿ. ಅಲ್ಲೈತಿ ಆ ಚಿತ್ರಕಲೆಯಿಂದ ಒಂದಿನ ಅದನ್ನ ಕಲಿಬೇಕು ನಾವು ಆಕ್ಚುಲಿ ಅಂತ ಹೇಳ್ತಿರೋದು. AC-ಗಳಿಗೆ ಅಷ್ಟು ಪವರ್ ಇದೆ. DC ನಾವು ಸಾಹೇಬ್ರು ಅಂತೂ ಒಂದ್ಸಾರಿ DC ಸಾಹೇಬ್ರ ಅಂತ ಹೋರ್ಲಿ, ಎಷ್ಟು ಪವರ್. ಒಬ್ಬ SP ಮನಸ್ಸು ಮಾಡಿದ್ರೆ, ಯಾಕ್ರಿ ಒಬ್ಬ PSI ಮನಸ್ಸು ಮಾಡಿದ್ರೆ, ಇಫ್ ಹಿ ಡಿಸೈಡ್ಸ್ ಐ ವಿಲ್ ನಾಟ್ ಅಲೌ ಬ್ಲಡಿ ಎನಿ ಇಲ್ಲಿಗಲ್ ಆಕ್ಟಿವಿಟಿ ಇನ್ ಮೈ ಲಿಮಿಟ್ಸ್, ಬಂದೆಲ್ಲ ಪೂರ್ತಿ ಮುಸ್ಕೊಂಡ್ ಕುಂದಿರ್ಬೇಕು ಎಲ್ಲರೂ. ಅಷ್ಟ ಸೀರಿಯಸ್ಲಿ ಅಷ್ಟು ಪವರ್ ಇರ್ತದೆ. ಅದ್ರ ಜೊತೆಗೆ ಅವ್ನು ಗೊತ್ತಿರ್ಬೇಕು, ನನ್ನ ಈ ಕೆಲಸಕ್ಕೆ ಕಾರಣ ನನ್ನ ಸಿಬ್ಬಂದಿ, ನಮ್ಮ ಪೊಲೀಸರು, ಯುನೋ ಹೂ ಆರ್ ದ ರಿಯಲ್ ಹೀರೋಸ್ ಆಫ್ ಅವರ್ ಪೊಲೀಸ್ ಡಿಪಾರ್ಟ್ಮೆಂಟ್, ಅವರ್ ಪೊಲೀಸ್ ಕಾನ್ಸ್ಟೇಬಲ್ಸ್. ಅವರಿಂದನೇ ನಾವೆಲ್ಲ ಅವ್ರ ಕೆಲಸ ಮಾಡ್ತಾರೆ. ಐ ವಿಲ್ ಟೆಲ್ ಯು ಒನ್ ಮೋರ್ ಥಿಂಗ್, ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ರಿಕ್ರೂಟ್ಮೆಂಟ್ ಇಡೀ ದೇಶದಲ್ಲಿಯೇ ಅತ್ಯಂತ ಪ್ರಾಮಾಣಿಕ ಪಾರದರ್ಶಕ ರಿಕ್ರೂಟ್ಮೆಂಟ್. 1 ರೂಪಾಯಿ ನಡೆಯಲ್ಲ, 1 ವಸೂಲಾತಿ ನಡೆಯಲ್ಲ. ಹೈಯೆಸ್ಟ್ ಸ್ಪೀಡಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. DC AC ಅವ್ರು ಹಿಂದೆ ಬಂದಿದ್ದ, ಅವ್ನು ಸಿಂಧುತ್ವಾಗಿಲ್ಲ, ಬೇಕು ಕೊಡ್ರಪ್ಪ, ಅವ್ನು ಕಾಸ್ಟ್ ಸರ್ಟಿಫಿಕೇಟ್ ಬಂದಿಲ್ಲ, ಬೇಕು ಕೊಡ್ರ, ಆದಾಯ ಪ್ರಮಾಣ ಪತ್ರ ಬಂದಿಲ್ಲ, ಕೊಡ್ರೆ ಒಂದು SLC PUC ನೀವು ಬರೋದ ಅವಶ್ಯಕತೆನೇ ಇಲ್ಲ. ಅಲ್ಲೇ ಆನ್ಲೈನ್ ವೆರಿಫಿಕೇಶನ್ ಮಾಡಿ ಆನ್ಲೈನ್ ಅಲ್ಲಿ ತಗೊಂಡು ಮನಿ ಹುಡುಕಾಡ್ಕೊಂಡು ಹೋಗಿ ಪ್ರಮಾಣ ಪತ್ರ ಕೊಟ್ಟು ತಗೊಂಡ್ಬಂದು ಪೊಲೀಸ್ ಸ್ಟೇಷನ್ ಕುಂದಿರ್ಸ್ತೀವಪ್ಪ. ಇನ್ನೇನ್ ಬೇಕಾ? ಅದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ. ನಿಮ್ಗೆ ಗೊತ್ತಿರಲಿ, ಯಾರು ನಿಮ್ಗೆ ಹೇಳ್ತಿರ್ತಾರ, ಯಾ ಒಂದು 20 ಲಕ್ಷ ಕೊಟ್ರಾಗತ್ತ, 30 ಲಕ್ಷ, ಯಾ ಸಾಹೇಬ್ರ ಹೋದ್ರಾಗತ್ತ, ದೊಡ್ಡ ಸಾಹೇಬ್ರು ಯಾರಿಲ್ಲ, ಎಲ್ಲ ಸುಳ್ಳ. ಬಿವೇರ್ ಆಫ್ ಆಲ್ ದೀಸ್ ರೂಮರ್ಸ್. ನಿಮ್ಮ ಲೈಫ್ ಅಲ್ಲಿ ಇಂಥ ತಪ್ಪು ಕಲ್ಪನೆಗಳನ್ನ, ರಾಂಗ್ ನೋಷನ್ಗಳನ್ನ, ರೂಮರ್ಸ್ಗಳನ್ನ ಬಹಳ ಜನ ಹೇಳ್ತಾರ. ನಿಮ್ ಕೈಲಾಗಲ್ಲ ಅಂತಾರ, ವ್ಯವಸ್ಥೆ ಸರಿ ಇಲ್ಲ ಅಂತಾರ, ಇದ್ದ ಒಂದಲ್ಲಿ ಅಪ್ಪ ಇಲ್ಲೆಲ್ಲ ನಡೀತೈತಿ ಅಂತಾರ. ಆಲ್ ಬುಲ್ಶಿಟ್, ನಾನ್ಸೆನ್ಸ್. ಕೈಲಾಗದವರು ಕೊಡ್ತಕ್ಕಂಥ ಎಕ್ಸ್ಕ್ಯೂಸಸ್ ಅದಷ್ಟೇ. ಇಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಪಾರದರ್ಶಕ ಇದೆ, ಪ್ರತಿಭೆಯನ್ನೇ ಆಧಾರವಾಗಿಟ್ಟುಕೊಂಡು ಇಲ್ಲಿ ರಿಕ್ರೂಟ್ಮೆಂಟ್ ಅನ್ನ ಮಾಡಲಾಗುತ್ತೆ. ಬಟ್ ವಿ ನೀಡ್ ಹಾರ್ಡ್ ವರ್ಕಿಂಗ್. ಆ ಪ್ರತಿಭೆ ಬೇಕು, ಅದಕ್ಕಷ್ಟೇ. ಆ ಪ್ರತಿಭೆ ಬರ್ಬೋದು. ನಾನು ಹೇಳ್ತಾ ಇದ್ದೆ ನಿಮಗೆ, ನನಗೆ ನೆನಪಿನ ಶಕ್ತಿ ಹಾಳಾಗುತ್ತೆ, ಇದು ನನಗೆ ಅಷ್ಟಿಲ್ಲ ಅಂತ. ಐ ಮೈಟ್ ಹ್ಯಾವ್ ಪ್ರಾಕ್ಟೀಸ್ಡ್ ಮಾಕ್ ಟೆಸ್ಟ್, ಒಂದು 100 ಟೆಸ್ಟ್ ಅಪ್ಪ, ಎಲ್ಲ ಸೇರಿ. ಟಾರ್ಗೆಟ್ IAS ಅಂತಿದೆ, ಸೋಸಿನ್ ತಯ್ಯಬ ಅಂತಿದ್ದಾರೆ, ಬೇಕಾದ್ರೆ ಕೇಳಿ. ಯಾರು ಹೋಗ್ಲಿ ಬಿಡ್ಲಿ ಟೆಸ್ಟ್ ಮಾತ್ರ ನಾನು ಹೋಗ್ತಿದ್ದೆ. ನನ್ನ ಬ್ರೀಫ್ ಸ್ಪ್ಯಾನ್ ಆಫ್ ಸ್ಟೇ ಇನ್ ಹೈದ್ರಾಬಾದ್ ನನಗೆ ಜೀವ ಕೊಟ್ಟೈತೆ ಆಕ್ಚುಲಿ. ಯಾರು ಹೋಗ್ಲಿ ಬಿಡ್ಲಿ, ಐ ಯೂಸ್ ಟು ಸಿಟ್ ಅಂಡ್ ರೈಟ್ ಟೆಸ್ಟ್ ಟು ಹ್ಯಾವ್ ದಟ್ ಫೀಲ್. ಆ 3 ಗಂಟೆ ಹೆಂಗಿರ್ತೈತಿ. ನಾನು ಭವಿಷ್ಯತ್ತು ಮನೆ ಮುಂದೆ ಬೋರ್ಡ್ ಹಾಕ್ಬಿಟ್ಟೇನಿ, IPS ಅಂತ ಹೇಳಿ ನೋಡೋಣ ಅಣ್ಣ. ಯುನೋ 3ನೇ ತರಗತಿಗೆ ನಾನು IPS ಕೆಂಪಯ್ಯ ಅಂತ ಮನೆ ಮುಂದೆ ಬೋರ್ಡ್ ಹಾಕಿದ್ದೆ ಇದ್ಲಾಗ. ಯುನೋ ಕರಿ ಇದ್ಲಿ, ಯುನೋ ರೈಟ್, ಯುನೋ ರಟ್ನಾಗ ಬರೋದು ಹಾಕ್ಬಿಟ್ಟಿದೆ. ಅವಾಗ ಅಂದ ಕಾಲತ್ತಲ್ಲ, ಅದೇನೋ ಅಂತಾರಲ್ಲ,
ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕಣ್ಸನ್ನೆ ಕಾಣ ರಾಮನಾಥ ಅಂತ. ಬರೋದೇನಾಯ್ತಲ್ಲ ಅದು ಬರೋ ಕಾಲಕ್ಕೆ ಬರುತ್ತಾ, ಬಯಕೆ ಬರುವುದರ ಕಣ್ಸನ್ನೆ ಕಾಣ. ಅವರ್ ವಿಶ್ ಇಸ್ ದ ಇಂಡಿಕೇಟರ್ ಆಫ್ ದ ಅಪ್ಕಮಿಂಗ್ ದಟ್ ಗ್ರೇಟ್ ಇವೆಂಟ್. ಆ ರೀತಿ ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ಯು ಕ್ಯಾನ್ ಡೂ ಇಟ್. ನೀವು ಕನಸನ್ನ ಕಾಣಬಲ್ಲಿರಾದರೆ ನೀವು ಅದನ್ನ ಮಾಡಬಲ್ಲಿರಿ. ಅಂತ ಕನಸನ್ನ ಕಂಡಿದ್ವಲ್ಲ, ಮತ್ತೆ ಬರೀ ಮಾಡ್ಬೇಕಲ್ಲ. ವೆದರ್ ಸಂಬಡಿ ರೈಟ್ಸ್ ಆರ್ ನಾಟ್, ಗೋಯಿಂಗ್ ಅಂಡ್ ಅಟೆಂಡಿಂಗ್ ಟೆಸ್ಟ್, ಟೇಕ್ ಮೈ ವರ್ಡ್ಸ್, ಅದನ್ನ ಅಂಡರ್ಲೈನ್ ಮಾಡಿಕೊಡ್ರಿ. 100 ಮಾರ್ಕ್ ಟೆಸ್ಟ್ಗಳನ್ನ ಅಟೆಂಡ್ ಆಗ್ರಪ್ಪ. ಪ್ರಿಲಿಮಿನರಿ 50 ಆಗ್ರ, 50 ಟೆಸ್ಟ್ಗಳನ್ನ ಬರೆಯೋದಪ್ಪ. 50 ಮಾರ್ಕ್ ಟೆಸ್ಟ್ ಫುಲ್ ಫ್ಲೆಜ್ 3 hours. ಥರ್ಡ್ ಫೇಸ್ ಅಲ್ಲಿ ನಾನು ಏನ್ ಮಾಡಿದೆ, ಐ ಸ್ಟಾಪ್ ಆನ್ಸರ್ ರೈಟಿಂಗ್ ನಿಲ್ಲಿಸಿದೆ, ಕಂಪ್ಲೀಟ್ ಟೆಸ್ಟ್ ಕೊಡ್ಲಿಕ್ಕೆ ಆರಂಭ ಮಾಡಿದೆ. 3 hours ಟೈಮ್ ಹಚ್ಚೋದು ನಿಲ್ಲೋದು. ವಾಚ್ ಕೈಯಾಗ ಕಟ್ಟಂಗಿಲ್ಲ. ಮತ್ತೆ ನಾನು ಇವತ್ತಿಗೂ ವಾಚ್ ಕಟ್ಟಲ್ಲ, ಭಾಳ ಡೇಂಜರ್ ಅದು ಗೊತ್ತಲ್ಲ. ಟೈಮ್ ಇಸ್ ದ ಬಹಳ ಡೇಂಜರ್. ಕಾಲವೇ ಎಲ್ಲವನ್ನ ನಿಯಂತ್ರಿಸುವುದು. ಮಹಾಭಾರತದಲ್ಲಿ ಹಿಂದೆ ಇದು ಧಾರಾವಾಹಿ ಆಗ್ಬೇಕಾದ್ರೆ ಫಸ್ಟ್ ವಾಕ್ಯನ ಅದಿರ್ತಿತ್ತು, ಮೈ ಕಾಲು. ನಾನು ಶ್ರೀಕೃಷ್ಣ ಪರಮಾತ್ಮ, ನಾನು ದೇವರಿದ್ದೀನಿ ಅಂತ ಹೇಳಂಗಿಲ್ಲ, ಮೈ ಕಾಲು ಅಂತ ಬರೋದು. ಕಾಲವೇ ಎಲ್ಲವನ್ನ ನಿರ್ಧರಿಸುತ್ತೆ. ಹಾಗಾಗಿ ಅದನ್ನ ಮುಂದಿಡೋದು, ಟೆಸ್ಟ್ ಬರೆಯೋದಪ್ಪ, ಕಂಪ್ಲೀಟ್ ಟೆಸ್ಟ್ ಬರೆಯೋದು. 10 ಬಂದ ಒಂದೊಂದ್ಸಾರಿ 300ಕ್ಕ ಎಷ್ಟಿಲ್ಲ, ಅವ್ರು 300 ಇತ್ತು. 300 ಬರೀ 10, ಬರೀ 20, ಬರೀ 30. ಬಟ್ ಐ ನೆವರ್ ಕೇಮ್ ಡೌನ್. 0 ಇತ್ತಲ್ಲ, ನೆಕ್ಸ್ಟ್ 5 ಬರೋದು, 10 ಬರೋದು. ಬರಂಗ ಮಾಡ್ತಿದ್ದೆ ನಾನು. ವೇರ್ ಐ ಫೇಲ್, ಐ ಹ್ಯಾವ್ ರಿಟರ್ನ್ ಎಕ್ಸಾಮಿನೇಷನ್, ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. My introduction was not good. Why? Who has written good? Let me take. Let me understand. What are the words he has used? Phrases, sentences. ಹೇಗೆ ಯೂಸ್ ಮಾಡಿದ್ರು? ಬುಲೆಟ್ ಪಾಯಿಂಟ್ ಅಲ್ಲಿ ಬರೆದ್ರ, ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರ? ಬುಲೆಟ್ ಪಾಯಿಂಟ್ ಅಲ್ಲಿ ಬರೆದ್ರ, ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ರ? Oh, he has written it bullet point. Okay, I will write in bullet format only. Oh, he has used diagrams, flow chart, tree diagram, schematics ಉಪಯೋಗ ಮಾಡಿದ್ದಾರೆ. ಸಬ್ ಹೆಡಿಂಗ್ ಚೆನ್ನಾಗಿದೆ. ಓಕೆ ಓಕೆ, ಲೆಟ್ ಮಿ ಅಂಡರ್ಸ್ಟ್ಯಾಂಡ್ ಇಟ್. ಬರೆದಿದ್ದು ಒಂದು ಆನ್ಸರ್ 10 ಸಾರಿ ಬರೆಯೋದಪ್ಪ. ಇವನ್ ದೋ ಐ ಹ್ಯಾವ್ ಅಂಡರ್ಸ್ಟುಡ್ ಇಟ್ ಕಂಪ್ಲೀಟ್ಲಿ, ಐ ನೆವರ್ ಯೂಸ್ ಟು ಬಿಲೀವ್ ಮೈ ಸೆಲ್ಫ್. ಇನ್ನೊಂದು ಸಾರಿ ಬರಿ, ಪರವಾಗಿಲ್ಲ, ಇನ್ನೊಂದು ಸಾರಿ ಬರಿ. ಏಸು ತಪವನ ಗೈದು ಏಸು ಬನ್ನವನ್ನಾಂತು, ಕೌಶಿಕನ್ ಮಹರ್ಷಿ ಬ್ರಹ್ಮರ್ಷಿಯಾದ. ಎಷ್ಟೋ ತಪಸ್ಸನ್ನ ಮಾಡಿ, ಎಷ್ಟೋ ಮಾಡಿ ಕೌಶಿಕನ್ನು ಮಹರ್ಷಿ ಬ್ರಹ್ಮರ್ಷಿಯಾದ. ಗಾಸಿ ಪಡುತ್ತಲಿ ಇನ್ನೊಮ್ಮೆ ಮತ್ತೊಮ್ಮೆ ಲೇಸಾಗಿಸು ಮನವನ್ನು ಮಂಕುತಿಮ್ಮ. ಮಂಕುತಿಮ್ಮ ಹೇಳ್ತಾನೆ, ಕೌಶಿಕ ಮಹರ್ಷಿ ಅಷ್ಟೊಂದು ಕಷ್ಟಪಟ್ಟು ಬ್ರಹ್ಮರ್ಷಿಯಾದ. ಗಾಸಿ ಪಡುತ್ತಲಿ ಮತ್ತೊಮ್ಮೆ ಇನ್ನೊಮ್ಮೆ ಲೇಸಾಗಿಸುವ ಆತ್ಮವನ್ನು ಮಂಕುತಿಮ್ಮ ಅಂತ ಹೇಳಿ. ಏ ಮಂಕುತಿಮ್ಮ, ಆತ್ಮ ಗಾಸಿ ಪಡುತ್ತಲೇ ಇನ್ನೊಂದ್ಸಾರಿ ಮತ್ತೊಂದ್ಸಾರಿ ಪ್ರಯತ್ನ ಮಾಡ್ತಾನೆ ಇರ್ಬೇಕು. ಬೆಕ್ಕದ್ದಾಗಿರ್ಲದ, ಬಿಡಂಗಿಲ್ಲ ಅಷ್ಟ. ವಿಲ್ ನಾಟ್ ಕಮ್ ಬ್ಯಾಕ್. I have accepted this challenge. I have enrolled as an engineering student. I will excel in it. I have taken this MBA as a course or some graduation, or this as my goal, this as my ultimate aim of life. I will not give up. Naan bidalla. Come what may, I will try, retry, till I ಎಲ್ಲಿವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ. ಬಿಡ ಪ್ರಶ್ನೆ ಇಲ್ಲ. ಲೈಫ್ ಇಟ್ ಸೆಲ್ಫ್ ಇಸ್ ಅ ಸ್ಟ್ರಗಲ್. ಬಿಡ ಪ್ರಶ್ನೆ ಇಲ್ಲ. ಬೆಕ್ಕಾತ್ ಬರಲದು. ವಸಿಷ್ಠ ಮಹರ್ಷಿ ಹೇಳ್ಬಿಟ್ಟಿದ್ದಾರೆ, ಮನುಷ್ಯ ಪ್ರಯತ್ನಕ್ಕೆ ಅಸಾಧ್ಯವಾದದ್ದು ಈ ಭೂಮಿ ಮೇಲೆ ಯಾವುದೂ ಸೃಷ್ಟಿಯಾಗಿಲ್ಲ. ಸೊ ಹಾಗಿದ್ರೆ ಅವ್ರು ಹೇಳಿದ್ರಲ್ಲ, ನಮಗೂ ಅದೇ ತಲೆ ಇದೆ, ಇದೇ ಚರ್ಮದೇಹಧಾರಿಗಳಾಗಿದ್ರು ಅವರು. ಅಹಂ ಬ್ರಹ್ಮಾಸ್ಮಿ, ಭಗವಂತನ ಅಂಶ ನಾನು. ಯಾಕೆ ಹೆದರೋದಪ್ಪ? ಲೆಟ್ ಮಿ ಸ್ಟಡಿ, ಲೆಟ್ ಮಿ ಪ್ರಾಕ್ಟೀಸ್. ಹಾಗೆ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಮಿನಿಮಮ್ 50 ಮಾರ್ಕ್ ಟೆಸ್ಟ್, ಮಿನಿಮಮ್ 100 ಟೆಸ್ಟ್ ಕೊಡೋದಪ್ಪ. ಓದೋದು ನ್ಯೂಸ್ ಪೇಪರ್ ಓದೋದು, ವಿಚ್ ಇಸ್ ರೆಲೆವೆಂಟ್ ಅಷ್ಟೇ. ಸ್ಟಿಕಿಂಗ್ ಟು ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಅದಾದ್ಮೇಲೆ ಪ್ರಿಲಿಮಿನರಿ ಮುಗಿದ ಮೇಲೆ ಪರ್ಸನಾಲಿಟಿ ಟೆಸ್ಟ್ ಅಪ್ಪ. ಹೌ ಟು ಬಿ ಫರ್, ಇಶ್ಯೂಸ್ ಆಫ್ ಸೋಷಿಯಲ್ ರೆಲೆವೆನ್ಸ್ ಏನಿದೆ. ಇತ್ತೀಚೆಗೆ ಸ್ಪೇಸ್ ಟೆಕ್ನಾಲಜಿ ಬಗ್ಗೆ ಬಹಳ ಕೇಳ್ತಾ ಇದ್ದಾರೆ, ಇಸ್ರೋ ಬಗ್ಗೆ ಕೇಳ್ತಾ ಇದ್ದಾರೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೇಳ್ತಾ ಇದ್ದಾರೆ, ಇಂಟರ್ನಲ್ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾ ಇದ್ದಾರೆ. ನನ್ನ ಸಬ್ಜೆಕ್ಟ್ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಸೈಬರ್ ಟೆರರಿಸಂ ಬಗ್ಗೆ ಕೇಳ್ತಾ ಇದ್ದಾರೆ. We have to abreast ourselves completely. Then only you will be able to administer a district. ನಾಳೆ ಒಬ್ಬ ಜಿಲ್ಲಾಧಿಕಾರಿ ಆದ ಮೇಲೆ, ಕ್ಯಾಬಿನೆಟ್ ಸೆಕ್ರೆಟರಿ ಆದ್ರಪ್ಪ, ಯಾವುದೋ ಒಂದು ದೇಶಕ್ಕೆ ಅಂಬಾಸಡರ್ ಆದ್ರಿ ಇಂಡಿಯನ್ ಫಾರಿನ್ ಸರ್ವಿಸ್ ಅಲ್ಲಿ, ಅಥವಾ IB ಚೀಫ್ ಆದ್ರಿ, ಇಂಟೆಲಿಜೆನ್ಸ್ ಬ್ಯೂರೋ, ರಾ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಚೀಫ್ ಆದ್ರಿ,
NCB ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಜಾಯಿಂಟ್ ಡೈರೆಕ್ಟರ್ ಆದ್ರಿ, ITBP, CRP, BSF, CISF, ವಾಟ್ ನಾಟ್ 28 ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ಸ್, ED, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಮಾರ್ಕೆಟ್ ಇಂಟೆಲಿಜೆನ್ಸ್ ಯೂನಿಟ್, ಮತ್ತೊಂದು ಮಗದೊಂದು ಸಿಕ್ಕಾಪಟ್ಟೆ ಅದು. ಅದರಲ್ಲಿ ನೀವು ಹೋದ್ರಪ್ಪ ಅವಾಗ ತಡಬರ್ಸ್ಲಿಕ್ಕೆ ಆಯ್ತದ? ಆದ್ಮೇಲೆ ಅದಕ್ಕೂ ಮೊದಲು ಪರವಾಗಿಲ್ಲ. ಐ ಹ್ಯಾವ್ ಅಂಡರ್ಗನ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಸ್ಟ್ಯಾಮರಿಂಗ್, ತೊದಲಿಸೋದು, ಆ ಉ ಅನ್ನೋದು, ನಿಲ್ಲೋದು, ಮಧ್ಯದಲ್ಲಿ ಇಂಟ್ರಪ್ಟ್ ಆಗೋದು, ಆನ್ಸರ್ ಬರಿಬೇಕಾದ್ರೆ ಮಾರ್ಕ್ ಹೋಗೋದು, ಇಂಗ್ಲಿಷ್ ಬರದೇ ಇರೋದು, ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಾಗೋದು ಎಲ್ಲ ಆಗಿದೆ. ಬಟ್ ಇಟ್ ಈಸ್ ಓನ್ಲಿ ಬಿಫೋರ್ ಎಕ್ಸಾಮಿನೇಷನ್. ಏನ್ ತಪ್ಪುಗಳಾಗಬೇಕೋ ಅದೆಲ್ಲ ಪ್ರಾಕ್ಟೀಸ್ ಅಲ್ಲಿ ಆಗಿಬಿಡ್ಬೇಕು. ರೈಟಿಂಗ್ ಪ್ರಾಕ್ಟೀಸ್ ಅಲ್ಲಿ ಆಗಲಿ, ನೋಟ್ಸ್ ಮಾಡಬೇಕಾದ್ರಾಗ್ಲಿ, ಮಾಕ್ ಟೆಸ್ಟ್ ಗಳನ್ನ ಕೊಡಬೇಕಾದ್ರಾಗ್ಲಿ. ಬಟ್ ದ ಫೈನಲ್ ಡೇ, D-Day, when I go and sit for 3 hours to write examination, which will decide my destiny, which will decide my future, that day I will try my level best. Full proof, without mistake, zero error. Who will win there? 13 lakh jana. This time 13 lakh, 1.3 million. The world's toughest, ruthless examination. You know, it's the mother of all examination. You know that? Ruthala UPSC. Likewise KPSC. PSI question paper kuda. Year by year toughness increases. Who will win there? Only those will win. Adondu gade maatidiyalla. Those will bleed less, you know, who will sweat more on the field. Who ಏನದು ಸನ್ನದ್ಧತೆಯಲ್ಲಿ, ತಯಾರಿಯಲ್ಲಿ ಅತಿ ಹೆಚ್ಚು ಬೆವರನ್ನು ಇಳಿಸಿದ್ರೆ ಯುದ್ಧದಲ್ಲಿ ಕಡಿಮೆ ರಕ್ತ ಹರಿಯುತ್ತೆ. Those persons will lead bless who have practiced, who have undergone lot of sweating in the practical ತಯಾರಿ ಮಾಡ್ತಕ್ಕಂಥ ಗರಡಿ ಮನೆಯಲ್ಲಿ. ಸೊ ಆ ಪ್ರಾಕ್ಟೀಸ್ ಆಗ್ಬೇಕಲ್ಲ, ರಿಪೀಟೆಡ್ ಆಕ್ಷನ್ಸ್, ಮಸಲ್ ಮೆಮರಿ ಆಗ್ಬಿಡ್ಬೇಕದು. ನಮ್ಮ ಮನೆ ಹೆಸರು ಯಾವ ತರ ನಾವು ಮರ್ತೀವನ, ಅಡ್ರೆಸ್ ಯಾರು ಮರ್ತೀವ? ಯಾಕೆ ಮರ್ತಿಲ್ಲ? ಜನಗಣ ಮನ ಅಧಿನಾಯಕ ಜಯ ಯಾರಾದ್ರೂ ಮರ್ತಿದ್ದೀರಾ? ಆಮೇಲೆ ಅದು ಸಾವನ ಓತು ಸಹನ ಬುನತ್ತು ಯಾರು ಮರ್ತಿದೀವ? ಯಾಕೆ ಮರ್ತಿಲ್ಲ? 1000 ಸಲ ಹಾಡಿರ್ಬೇಕು ನಾವು ಅದನ್ನ. ನಾಡಗೀತೆ, ರಾಷ್ಟ್ರಗೀತೆ, ಅದೇ ಸಡನ್ ಆಗಿ ಒಂದೇ ಮಾತ್ರ ಹೇಳ್ರಿ ಅಂತ ನಿಮ್ಗೆ ಬರಂಗಿಲ್ಲ. ನಾನು ಬರ್ತಪ್ಪ ಕಲ್ತೀನಿ. Because I'm interested in it. I felt that, yes, there is a vibration in that song. There is a meaning in that song. I shall not forget. I shall not do any deviation to that. ಅಂತಕ್ಕಂಥ ಭಾವನೆ ತಯಾರಿ ಆಗಬೇಕಾದ್ರೆ ಇರಬೇಕು. ರಿವೈಸ್ಡ್ ಪ್ರಾಕ್ಟೀಸ್ ಅಲ್ಲಿ ಮತ್ತೊಂದರಲ್ಲಿ. ಸೊ ಹಾಗಾದ್ರೆ we will have that grip over examination. ಅದರಲ್ಲಿ ಬರ್ತದೆ. ಅದಾದ ಮೇಲಿನ ಬದುಕಂತೂ ಬದಲಾವಣೆ ಅದು ಬೇರೆನೆ. ಒನ್ಸ್ ಯು ಕ್ವಾಲಿಫೈ ಫಾರ್ ದಟ್, ಲೈಫ್ ಈಸ್ ಎಂಟೈರ್ಲಿ ಡಿಫರೆಂಟ್. ಯು ವಿಲ್ ಬಿ ಆನರ್ಡ್ ದ ವೇ ಹಿ ಸೆಡ್. ಏನ್ ನಿಮ್ಮನ್ನು ಅಲಂಕಾರ, ರೂಪಕ ಉಪಮೇಯ ಅಲಂಕಾರಗಳನ್ನು ಹಚ್ಚಿ ವೀರಾದಿ ವೀರ, ಶೂರಾದಿ ಶೂರ ಅಂತೇಳಿ. ಉದಾಹರಣೆಗೆ ಮೈ ಓನ್ ಕೇಸ್, ಟ್ರೂಲಿ ಐ ಡೋಂಟ್ ಡಿಸರ್ವ್ ಆಲ್ ದೋಸ್ ಥಿಂಗ್ಸ್. ದೇವರಾಣೆ, ಡು ಯು ಸಿ ಎನಿ ಎಕ್ಸ್ಟ್ರಾ ಹ್ಯೂಮನ್ ಕ್ವಾಲಿಟೀಸ್ ಇನ್ ಮೀ? ಆದ್ರೂ ಅದು ಏನೇನ ಸಿಂಗಮ್ ಅಂತಾರ, ಅದಾವುದು ನಾನಲ್ಲ. ಒಬ್ಬ ಪೊಲೀಸ್ ಅಧೀಕ್ಷಕನಾಗಿ ಏನ್ ಮಾಡ್ಬೇಕಾಗಿತ್ತು 50% ನಾನು ಕೆಲಸ ಮಾಡಿದ್ದೀನಿ. ದಟ್ಸ್ ಆಲ್. ಅಷ್ಟ, ಬೇರೆ ಏನಿಲ್ಲ. ಇನ್ನು ನೀವು ಯಾರಾದ್ರಾಗಿ 100% ಮಾಡಿಬಿಟ್ರ, 70% ಮಾಡಿಬಿಟ್ರಿ ಅಂದ್ರ ಎಲ್ಲಿ ಮೇಲೆ ಕುಡಿಸ್ಕೊಳ್ತಾರೆ ನಮ್ಮ ಜನ. ಅಷ್ಟೊಂದು ಮುಗ್ಧತೆ, ಅಷ್ಟೊಂದು ಒಳ್ಳೆಯ ಜನ ನಮ್ಮ ಕನ್ನಡಿಗರ್ರಿ. ಇಟ್ ಇಸ್ ನಾಟ್ ಪಾಸಿಬಲ್ ಎಲ್ಸ್ವೇರ್. ಅದಿಲ್ಲ, ಸಾಧ್ಯನೇ ಇಲ್ಲ. ಅದರಲ್ಲೂ ಉತ್ತರ ಕರ್ನಾಟಕ ಅಂತೂ, ನಮ್ಮ ಈ ಭಾಗ ಅಂತೂ ಕೇಳಬೇಡ. ನಾನು ಮಾರ್ಕೆಟ್ನಲ್ಲಿ ಇದ್ನಲ್ಲ, ASP ಆಗಿ ಹೊಸಪೇಟೆಯಲ್ಲೆಲ್ಲ ಇದ್ದೆ. ನಾನು ASP ಮಾರ್ಕೆಟ್, ASP ಗುಲ್ಬರ್ಗ, ASP ಬೆಳಗಾವಿ, SP ದಾವಣಗೆರೆ, ಹಾಸನ, ಶಿವಮೊಗ್ಗ, ಮೈಸೂರು, ವೆಸ್ಟ್, ಬೆಂಗಳೂರು ಗ್ರಾಮಾಂತರ. ಫಸ್ಟ್ ಟೈಮ್ ನಂಗೆ ರೆಸ್ಟ್ ಸಿಗತ್ತೆ 13 ವರ್ಷದಾಗ. ಅದಕ್ಕೆ ಏನೇನು ನೋಡಿಲ್ಲ ಎಲ್ಲ ನೋಡಕತ್ತೀನಿ, ಎಲ್ಲೆಲ್ಲಿ ಹೋಗಿಲ್ಲ ಎಲ್ಲ ಹೋಗಕತ್ತೀನಿ. ಐ ಆಮ್ ಟ್ರಾವೆಲಿಂಗ್, ಐ ಆಮ್ ರೈಟಿಂಗ್, ಐ ಸಿಟ್, ಐ ರಿಟರ್ನ್ ಅ ಬುಕ್. ಆಲ್ರೆಡಿ ಒಂದು ಪುಸ್ತಕ ಬಂತು, ಅದು ಇನ್ನೂ ಪಬ್ಲಿಷ್ ಮಾಡಿಲ್ಲ. ಒನ್ ಮೋರ್ ಬುಕ್ ಈಸ್ ಆಲ್ರೆಡಿ ರೆಡಿ ಫಾರ್ Jan 12th.
ಭರವಸೆ ಅಂತ ಒಂದು ಬಂತು, ನಮ್ಮೊಳಗೊಬ್ಬ ಅಂತ ಬಂತು, ಇನ್ನೊಂದು ತತ್ವಮಸಿ ಅಂತ ಬರಿತಾ ಇದ್ದೀನಿ, ನೌ ದೈ ಸೆಲ್ಫ್, ನೀನ್ ಯಾರು ಅನ್ನೋದನ್ನ ತಿಳಿ ಅಂತ. ಹಂಗಾರೆ ನಿಮ್ಗೆ ಗೊತ್ತೈತೆ ಸರ? ಗೊತ್ತಿಲ್ಲ. I don't know who am I. I know that I am a very simple man who is driven by some social commitments, who wants to do more, who wants to move towards perfection, who responds to all human problems. ಪ್ರತಿ ಮನುಷ್ಯನ ಸಮಸ್ಯೆಗೆ ಮಿಡಿಯುವ ಹೃದಯ ಇರುವ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟ, ಬೇರೆ ಏನಿಲ್ಲ. ಸೊ ಹಾಗಿದ್ರೆ ಇದೆಲ್ಲ ಏನು ಹೇಳಿದ್ನಲ್ಲ, ಇಟ್ ಶಾಲ್ ಬಿಕಮ್ ಅವರ್ ಪರ್ಸನಾಲಿಟಿ ಅಂತ. ಸೊ ಅದನ್ನ UPSC ತಯಾರಿ, ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ನಮಗೊಂದು ವ್ಯಕ್ತಿತ್ವವನ್ನು ತಂದುಕೊಡುತ್ತೆ. ಇದೇ ಉದ್ದೇಶಕ್ಕೇನೆ ಪ್ರತಿ ತಾಲೂಕು, ಪ್ರತಿ ಜಿಲ್ಲಾ ಕೇಂದ್ರಕ್ಕೆ ಹೋಗಿ I used to do as SP, I used to do workshops ಎಲ್ಲ ಕಡೆ. ಎವ್ರಿ ಮಂತ್ I used to do workshop. ಒಂದೊಂದು ಊರಾಗ ಹೋಗೋದು, ಹಳ್ಳಿಯಾಗ ಇದ್ ಬಿಡೋದಪ್ಪ, ಬಾರ್ಡರ್ ರಿಮೋಟ್ ಯಾವ್ದೈತಿ ಅಲ್ಲ, ತಹಸೀಲ್ದಾರ್ ಸಾಹೇಬ್ರ, ಸರ್ ಬರ್ರಿ ಸರ್ ನಮ್ಮ ಜೊತೆ ಇವತ್ತು ಹಂಗ ಹೋಗಿ ಬರೋಣ ಬರ್ರಿ, ಸ್ಕೂಲ್ನಾಗ ಇರೋಣ ಹುರಿದುಂಬಿಸೋದವ್ರಿಗೆ ಅವಾಗ ಅವ್ರೆಲ್ಲ ಕರ್ಕೊಂಡು ಹೋಗೋದು. ಪಾಪ ಆಫೀಸರ್ಸ್ ಆಸ್ ವೆರಿ ಗುಡ್ ಹಿಯರ್. AD ಅಗ್ರಿಕಲ್ಚರ್, AD KEB ಡಿಪಾರ್ಟ್ಮೆಂಟ್ ಎಲ್ಲರೂ ಕರ್ಕೊಂಡು ಹೋಗೋದು, ಕುಂದ್ರೋದಪ್ಪ, ಸಮಸ್ಯೆ ಕೇಳೋದು. 50% ಸಮಸ್ಯೆ ಸಾಲ್ವ್ ಆದ್ರೆ ಸಾಕು. ಸ್ಟೇಯಿಂಗ್ ದೇರ್, ಕಮಿಂಗ್ ಬ್ಯಾಕ್, ಐಡೆಂಟಿಫೈಯಿಂಗ್ ದ ಗುಡ್ ಪರ್ಸನ್ಸ್ ಹೂ ಆರ್ ಡೂಯಿಂಗ್ ಗುಡ್. ಅಗ್ರಿಕಲ್ಚರ್ ಅಲ್ಲಿ, ಆರ್ಟ್ ಅಲ್ಲಿ, ಕಲ್ಚರ್ ಅಲ್ಲಿ, ಸ್ಪೋರ್ಟ್ಸ್ ಅಲ್ಲಿ, ಆನರಿಂಗ್ ದಮ್, ಬೀಯಿಂಗ್ ಫರ್ಮ್ ವಿತ್ ದಮ್. ಐ ಆಮ್ ದೇರ್, ಜಸ್ಟ್ ಒಡಿಯೋ, ನುಗ್ಗೋ ಮುನ್ನುಗ್ಗೋ, ನಾವು ಅದೀವಿ ನೋಡ್ಕೊಳ್ತೀವಿ. ಏನ್ ಬೇಕು ಹಾಸ್ಟೆಲಾ ಮಾಡಿಸ್ತೀನಿ, ಕಡೆ ಅಕಾಮಿಡೇಷನ್ ಕೊಡ್ಸೋಣ, ಫೀಸಾ ಕಟ್ಟೋಣ, ಹೋಗ್ಬೇಕ ನೀ ಅಲ್ಲೇ ಟಿಕೆಟ್ ಬುಕ್ ಮಾಡ್ಸೋಣ, ಹೋಗು ನೋಡು. ನಮಗೆ ನಮ್ಮ ಉದ್ದೇಶಗಳು ಕರೆಕ್ಟ್ ಇದ್ರೆ ಇಡೀ ಜಗತ್ತು ಕಾನ್ಸ್ಪೈರ್ ಮಾಡಿ ನಮ್ಗೆ ಸಹಾಯ ಮಾಡುತ್ತೆ. ದ ಹೋಲ್ ವರ್ಲ್ಡ್ ವಿಲ್ ಕಾನ್ಸ್ಪೈರ್ ಟು ಹೆಲ್ಪ್ ಯು. ದ ಸೀಕ್ರೆಟ್ ಅಂತ ಒಂದು ಪುಸ್ತಕ ಇದೆ, ಸೀಕ್ರೆಟ್ ಅಂತ ಒಂದು ಬುಕ್ ಇದೆ, ಪ್ಲೀಸ್ ರೀಡ್ ಇಟ್. ಸದ್ಗುರು ಅವ್ರ ಒಂದು ಕರ್ಮ ಅಂತ ಒಂದು ಪುಸ್ತಕ ಇದೆ, ಕರ್ಮ ಸೀಕ್ರೆಟ್. ಇದು ಎಲ್ಲದರಲ್ಲೂ ಏನ್ ಹೇಳುತ್ತೆ ಅಂತಂದ್ರೆ, ದ ವರ್ಲ್ಡ್ ವಿಲ್ ಸ್ಟ್ಯಾಂಡ್ ಬೈ ಯು ಇಫ್ ಯು ಹ್ಯಾವ್ ಗುಡ್ ಇಂಟೆನ್ಷನ್ಸ್. ನಮಗೊಂದು ಒಳ್ಳೆ ಉದ್ದೇಶಗಳಿದ್ರೆ ಹಾಗೆ ಅವ್ರನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾಡ್ತಕ್ಕಂಥದ್ದು. ಅದು ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಧಿಕಾರಿ ಆಗೋದ್ರಿಂದ ಸಾಧ್ಯ. ಇದಕ್ಕೋಸ್ಕರ ವರ್ಕ್ಶಾಪ್ ಮಾಡ್ತಿದ್ವಿ. ದೆನ್ ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್, ಇಟ್ ಬಿಕೇಮ್ ಇನ್ಎವಿಟೇಬಲ್. ಇನ್ನು ಅಡ್ಡಾಡಕ್ಕಾಗಲ್ಲ, ಪ್ರಮೋಷನ್ ಆಗುತ್ತೆ ಅಂದ್ರೆ ವಿ ಸ್ಟಾರ್ಟೆಡ್ ಅ ಇನ್ಸ್ಟಿಟ್ಯೂಷನ್ ವೇರ್ ಇನ್ ಪೊಲೀಸರ ಮಕ್ಕಳಿಗೆ, ಡಿಫೆನ್ಸ್ ಅಲ್ಲಿ ಸರ್ವಿಸ್ ಮಾಡೋರಿಗೆ, ರೈತರ ಮಕ್ಕಳಿಗೆ, ಅಥವಾ ಏನಾದರೂ ಮನೆಯಲ್ಲಿ ಅವಘಡಗಳಾಗಿ ಡೆಸ್ಟ್ಯೂಟ್ಸ್ ಮತ್ತೊಂದಿತ್ತು ಅಂತಂದ್ರೆ ಟೆಸ್ಟ್ ಕಂಡಕ್ಟ್ ಮಾಡೋದು, ಬರ್ರೋ ಹೋದ್ರ ಎವ್ರಿ ಬ್ಯಾಚ್ 10 people ಫ್ರೀ ಆಫ್ ಕಾಸ್ಟ್ ತೆಗೆದುಕೊಳ್ಳೋದು. ಅವ್ರನ್ನ ಫೀಸ್ ಎಷ್ಟಪ್ಪ, 6-7 ಅಷ್ಟೇ ತಗೊಳ್ಳೋದು. UPSC ಅಲ್ಲ, UPSC ಇಸ್ ಇನ್ ಬ್ಯಾಂಗ್ಳೂರ್, ಅಲ್ಲಿ ಟ್ರೈನ್ ಮಾಡೋದು. ವಾಟ್ ಐ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ, ಇಫ್ ಯು ಕ್ವಾಲಿಫೈ ಪ್ರಿಲಿಮ್ಸ್, ನೀವು ಪ್ರಿಲಿಮ್ಸ್ ಕ್ವಾಲಿಫೈ ಮಾಡಿದ್ರಿ, ಏನು ಬೇಡ, ನೀವು ಸ್ಟೂಡೆಂಟ್ ಆಗ್ರಿ ಬಿಡ್ರಿ, ಕಮ್ ಟು ಮೀ, ವಿ ವಿಲ್ ಗೈಡ್. ಆನ್ಸರ್ ರೈಟಿಂಗ್ ಸ್ಕಿಲ್ಸ್, ಎಸ್ಪೆಷಲಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಲಿಟರೇಚರ್ ಆಫ್ ಕನ್ನಡ ಲ್ಯಾಂಗ್ವೇಜಸ್, Indian Constitution, issues of social relevance, essay, current affairs, internal security, ethics, ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಸೈಬರ್ ಸೆಕ್ಯೂರಿಟಿ. ಇದಕ್ಕೆ ಸಂಬಂಧಪಟ್ಟ ಏನೇ ಕ್ವಶನ್ಸ್ ಇರಲಿ, ಐ ಕ್ಯಾನ್ ಡೂ ಮೈ ಬೆಸ್ಟ್ ಟು ಕರೆಕ್ಟ್. ಹೌ ಶುಡ್ ಬಿ ಯುವರ್ ಇಂಟ್ರೊಡಕ್ಷನ್, ಹೌ ಶುಡ್ ಬಿ ಯುವರ್ ಬಾಡಿ ಆಫ್ ದ ಆನ್ಸರ್, ಹೌ ಶುಡ್ ಯು ಕನ್ಕ್ಲೂಡ್ ಇಟ್. ಹೆಂಗೆ ಹೇಳೋದಪ್ಪ, ಕೆಲವೊಂದಿಷ್ಟು ಜನ ಹುಡುಗರು ನಾನು ಭಾಳ ಕೇಳೋದು, ಸರ್ ಹಂಗೈತಿ ಹಿಂಗೈತಿ. ಸಿ ಇವ್ಯಾಲ್ಯುಯೇಟರ್ ವಿಲ್ ನೆವರ್ ಲೈಕ್ ಅ ನೆಗೆಟಿವ್ ಅಪ್ರೋಚ್. ಎಲ್ಲ ಭ್ರಷ್ಟಾಚಾರಿಗಳಾಗಿಟ್ಟಿದ್ದಾರೆ, ಹಣ ಕೊಟ್ಟರೆ ಹಣ ಕೊಡದೆ ಏನೂ ನಡೆಯಲ್ಲ. ಹಾಗೆ ವಿ ವಾಂಟ್ ಅ ಪರ್ಸನ್ ಹೂ ವಿಲ್ ಶೋ ಅ ವೇ. ವಿ ನೌ ಗೊತ್ತಿದೆ ಅಲ್ಲಿ ಸಮಸ್ಯೆ ಇದೆ, ಸಮಸ್ಯೆ ಪರಿಹಾರ ಮಾಡುವ ವ್ಯಕ್ತಿಗಳು ನೀವು ಆಗಬೇಕೇ ಹೊರತು ಆ ಸಮಸ್ಯೆಗೆ ಇನ್ನೊಂದು ಎಡಿಷನಲ್ ಸಮಸ್ಯೆ ನಾವು ಆಗಬಾರ್ದು. ಯು ಶುಡ್ ಫೈ ಇರುವ ಕಾನೂನುಗಳಲ್ಲಿ ಜನರಿಗೆ ನಾನು ಹೇಗೆ ಸಹಾಯ ಮಾಡಬಲ್ಲೆ ಅದನ್ನ ನೋಡ್ಬೇಕು. ಪಾಸಿಬಿಲಿಟಿ ಟು ಹೆಲ್ಪ್, ಸಹಾಯ ಮಾಡುವ ಒಂದು ಅವಕಾಶವನ್ನು ಹುಡುಕಬೇಕೇ ಹೊರತು ಕೊಕ್ಕೆ ಹಾಕಬಾರ್ದು. ಈ ರೂಲ್ ಹಿಂಗ್ ಹೇಳ್ತೈತಿ, ಆ ರೂಲ್ ಹಿಂಗ್ ಹೇಳ್ತೈತಿ, ನೋಡ್ರಿ ರಿಸಲ್ಟ್ ಅದಕ್ಕೆ ಹಾಕ್ಬೇಕು. ನೀವು ಕ್ಲರ್ಕ್ ಕೆಲಸ ಅದ, ಕ್ಲರಿಕಲ್ ಜಾಬ್ ಇಸ್ ಇಟ್ ನಾಟ್? ಆಲ್ ದ ವರ್ಕ್ ಈಸ್ ಡನ್ ಬೈ ಕ್ಲರ್ಕ್. ವಿಷಯ ನಿರ್ವಾಹಕ ಮಂಡಿಸ್ತಾನ, ಶಾಖಾಧೀಕ್ಷಕ ಅದನ್ನ ಮುಂದುವರಿಸ್ತಾನ, ಆಡಳಿತಾಧಿಕಾರಿ ಅನುಮೋದನೆಗಾಗಿ ಮಂಡಿಸಿದೆ, ಸಾಹೇಬ ಎಸ್ ಆರ್ನು ಅಷ್ಟ ಹೊಡಿತಾನ. ಟು ಮೇಂಟೈನ್ ಸ್ಟಾಟಸ್ ಕೋ ವಿ ಡೋಂಟ್ ರಿಕ್ವೈರ್ ಬ್ರೇನ್ಸ್. ಇಟ್ ಇಸ್ ಅ ಕ್ಲರಿಕಲ್ ಜಾಬ್. ಟು ಟೇಕ್ sumoto some proactive measures, we need officers, grievance redressal officers. IAS, IPS, KPSC ಅಥವಾ AC, DYSP ಇರೋದು ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಗ್ರೀವಿಯನ್ಸ್ ರಿಡ್ರೆಸಲ್ ಆಫೀಸರ್ಸ್. ಅವರೆಲ್ಲ ದೂರು ನಿವಾರಕ ಅಧಿಕಾರಿಗಳು. ದೂರೇ ಆಗುವ, ಸ್ವಯಂ ದೂರ ಆಗುವ, ತಲೆಬೇನೆ ಆಗುವ ಅಧಿಕಾರಿಗಳಾಗಬಾರ್ದು. ಅದಕ್ಕೆ ನಮಗೆ ಅವಶ್ಯಕತೆ ಇಲ್ಲ.
ವಿ ನೀಡ್ ಅ ಪರ್ಸನ್ ಹೂ ವಿಲ್ ಗಿವ್ ಅ ಸೊಲ್ಯೂಷನ್. ಸರ್ ರೋಡ್ ಬ್ಲಾಕ್ ಆಗೈತೆ ಸರ, ಏನ್ ಮಾಡ್ಬೇಕು ಇದಕ್ಕೆ? ಬ್ರಿಡ್ಜ್ ಕೊಲ್ಯಾಪ್ಸ್ ಆಗೈತೆ ಸರ, ಮನಿ ಇಲ್ಲ ಸರ, ಹಂಗ್ ಸರ ಹಿಂಗ್ ಸರ, ನೂರಾರು ಇರ್ತಾವ ಸಮಸ್ಯೆ. ಅದನ್ನ ಪರಿಹಾರ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ಲಿಕ್ಕೆ ಇಲ್ಲಿ ಒಂದು ಅವಕಾಶವಿದೆ. ಏನ್ ಬಹಳ ಸರ್ ಮುಗಿಸ್ಕೊಳ್ಳಿ ಸರ್. ಹೇಳ್ರಿ. ಲೇ ಭಾಳ ಲೇಪ ಟೈಮ್ ಲೇತಮ್ಮ. ಸೊ ಇದಕ್ಕೆ ಒಟ್ಟಾರೆ ಆ ಪರೀಕ್ಷೆ ತಯಾರು ಮಾಡುತ್ತೆ. ಆನ್ಸರ್ ರೈಟಿಂಗ್ ಸ್ಕಿಲ್ಗೆ, ಪರ್ಸನಾಲಿಟಿ ಟೆಸ್ಟ್ಗೆ ವಿ ಆರ್ ದೇರ್ ಟು ಅಸಿಸ್ಟ್ ಯು. ವಿ ಆರ್ ದೇರ್ ಟು ಅಸಿಸ್ಟ್ ಯು. ಚೂಸ್ ಎನಿ ಕರಿಯರ್. ಯಾವ ಹುದ್ದೆಯೂ ದೊಡ್ಡದಲ್ಲ, ಯಾವ ಹುದ್ದೆಯೂ ಸಣ್ಣದಲ್ಲ. ಕುವೆಂಪುರವರು ಮಲೆಗಳಲ್ಲಿ ಮದುಮಗಳು ಪ್ರಥಮ ವಾಕ್ಯ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ. ಈಕ್ವಲ್ ಅಪಾರ್ಚುನಿಟಿ ಎಲ್ಲರಿಗೂ ಇದೆ. ಆ ಇರುವ ಸರ್ವರಿಗೂ ಇರುವ ಸಮಾನ ಅವಕಾಶಗಳನ್ನು ಉಪಯೋಗಿಸಿ ನೀವು ಯಾವ ಹಂತಕ್ಕೆ ಹೋಗ್ತೀರಾ, ಹೋದ ನಂತರ ಹೇಗೆ ಕೆಲಸವನ್ನ ಮಾಡುತ್ತೀರಾ ಅನ್ನುವುದು ನಿಮ್ಮ ಶ್ರೇಷ್ಠತೆ, ಕನಿಷ್ಠತೆ, ಮಧ್ಯಮತ ಅನ್ನುವುದನ್ನ ನಿರ್ಧಾರ ಮಾಡುತ್ತೆ. ವೆದರ್ ಯು ಆರ್ ದ ಬೆಸ್ಟ್, ವೆದರ್ ಯು ಆರ್ ಬೆಟರ್, ಯು ಆರ್ ಗುಡ್, ವರ್ಸ್ಟ್, ಬ್ಯಾಡ್ ಅನ್ನೋದೆಲ್ಲ ನಿರ್ಧಾರ ಆಗೋದು ನೀವು ಮಾಡುವ ಕೆಲಸದಿಂದ. There are so many officers, but who will be remembered? Why he took Harsh Gupta surname? Bidar has seen so many officers. Why Harsh Gupta stands apart? Yaka Sagar hang niltara. He took a bold decision. He is known for his firmness. He is known for his decisiveness. That's why he is remembered till today. ಯಾವುದೋ ಒಂದು ಡೆಮಾಲಿಷನ್ ಹಾಕಿದ್ರೆ ನಾವು KCD ಆಗಿದ್ದಾಗ ಮಳೆ ಬಂದ್ರು ಹೊರಗಡೆ ಬಂದು ನಿಲ್ತಿದ್ವಿ. ಮಣಿವಣ್ಣನ್ ಸರ್ ಅಂತಿದ್ರು, ಧಾರವಾಡದಲ್ಲಿ ಡೆಮಾಲಿಷನ್ ಮಾಡಾಕತ್ತಿದ್ರು ಅವರು. MS ಶ್ರೀಕರ್ ಸರ್ ಅಂತಿದ್ರು, ದರ್ಪಣ್ ಜೈನ್ ಸರ್ ಅಂತಿದ್ರು. ನಾವು ಓದ್ಬೇಕಾದ್ರೆ ನಾವು ಹೋಗಿ ನಿಲ್ಲೋದು ಅವ್ರು ನೋಡೋದು. ಓ 14 ಎಕರೆದೊಳಗೆ DC ಮನಿ ಇತ್ತು ಮರಾಯ. ಧಾರವಾಡ DC ಹೋಮ್ ಈಸ್ ಇನ್ 14 acres, 7 acres. ಹೋಗಿ ನೋಡೋದು. ಓ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಇಲ್ಲೇ ಇಟ್ಟಿದ್ರಂತ, ಸಾಹೇಬ್ರ ಮನಿ ಒಳಗ, DC ಸಾಹೇಬ್ರ ಮನಿ ಒಳಗಲ್ಲ, ಅವಾಗ ತ್ಯಾಕ್ರೆ ಇದ್ದ ಅಲ್ಲಿ ಇಟ್ಟಿದ್ರಂತ. ಹೋಗೋದು. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರಿಗೆ, ಸರ ಮನಿ ತಾಯಿ, ನಮ್ಮ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಶಿವಲಿಂಗ ಪೂಜೆ ಮಾಡ್ತಿದ್ದಂತ ದಿನ. ಒಂದ್ ದಿವ್ಸ ನಮ್ಮ ಸಂಗೊಳ್ಳಿ ರಾಯಣ್ಣ ಸನ್ಯಾಸಿ ವೇಷ ಮಾಡ್ಕೊಂಡು ತಾಯಿ ಭೇಟಿಯಾಗಿ ಬಂದಿದ್ದಂತ ನಾವು ನೋಡ್ತೀವಿ ಸರ. ಸಾಹೇಬ ಒಳಗೆ ಬಿಟ್ಟ ದರ್ಪಣ್ ಜೈನ್ ನಮ್ ಫುಲ್ ಖುಷಿ ಇಟ್ಕೊಂಡು ಅಲ್ಲೇ ನಿಂತ್ಕೊಂಡು ನೋಡೋದು. ಓ ಕಿತ್ತೂರು ರಾಣಿ ಚೆನ್ನಮ್ಮ ಅಮ್ಮ ಇಲ್ಲೇ ಇದ್ದಿದ್ದ, ಸಂಗೊಳ್ಳಿ ರಾಯಣ್ಣ ಸಾಹೇಬ ಇಲ್ಲೇ ಬಂದಿದ್ದು ಸನ್ಯಾಸಿಯಾಗಿ. ಎಂತ ಮನಿ ಮರಾಯ, ಅದ ಮನ್ಯಾಗದಾರ, ನಾವು ಈ ಮನೆಗೆ ಬರ್ಬೇಕು ಅಂತ ಹೇಳಿ ರವಿ DC ಅಂತ ಹೆಸರು ಇಟ್ಕೊಂಡೆ. ಆಗಲೇ ಇಲ್ಲ. ಪರವಾಗಿಲ್ಲ, IPS ಅಲ್ಲ, ಸಾಮಾನ್ಯ ಇದು ಕಡಿಮೆನ. ವಿಚ್ ಇಸ್ ನಾಟ್ ರೀಚಬಲ್, ವಿ ವಿಲ್ ನಾಟ್ ಏಮ್ ಫಾರ್ ಇಟ್. ನನ್ನ ಹತ್ರ ಇದೈತಿ, ಇದನ್ನ ಪರಂಪರೆ ಇರೋಣ. ಇರ್ಲಾರ್ದ ಕಣ್ಣೀರ್ ಹಾಕಿ ಪ್ರಯೋಜನ ಏನ? ಆಗ್ಬೇಕಾಗಿತ್ತು, ಆಗಿಲ್ಲ, ಪರವಾಗಿಲ್ಲ. ಮನೆಗೆ ಹೋಗ್ಬೋದಲ್ಲ, ಅವ್ರ ಮನೆಗೆ ಊಟ ಕರೆದಾಗ ಕರೀತಾರೆ DC SPಗಳು, ನೋಡಿರಲ್ಲ? ನೋಡೋದ ನಮ್ಮ ಕೆಲಸ ಅವ್ರ ಕಡೆ ಮಾಡಿಸೋದು. ನಮ್ಮ ಜೂನಿಯರ್ಸ್, ನಮ್ಮ ಹುಡುಗರೆಲ್ಲ ಇನ್ನು 8 ವರ್ಷಕ್ಕೆ ರಜನಿಕಾಂತ್ DC ಜಿಲ್ಲಾಧಿಕಾರಿ ಬಾಗಲಕೋಟೆಗೆ ಕರ್ಕೊಂಡ್ಬರಲ್ಲ ವಾಪಸ್. ನಮ್ಮ ಶ್ವೇತಾ ರಾಯಚೂರು DC ಮಾಡೋಣಲ್ಲ, ಹೌದಿಲ್ಲ? ಏನ್ ಮಾಡೋಣ ಮರಾಯ. ಈಗ ಈಗ ಅದನ್ನ ಅವರಲ್ಲಿ ನೋಡ್ತೀವಿ. ವಿಲ್ ಗಿವ್ ದೆಮ್ ಅಂಡ್ ವಿಲ್ ಸ್ಟ್ಯಾಂಡ್ ಬೈ ದೆಮ್. ಡೆಮಾಲಿಷನ್ ಮತ್ತೆ ಮಾಡೋಣ. ಎಷ್ಟು ಪೊಲೀಸ್ ಪ್ರೊಟೆಕ್ಷನ್ ಬೇಕು? 10 ಜನ, 100 ಜನ, 100 ಜನ ಹೊಡಿರ. ರಿಹಾಬಿಲಿಟೇಷನ್ ಯಾವಾಗ ಅದು ಎನರ್ಜಿ, ಅದು ಶಕ್ತಿ, ಅದು. ಬಟ್ ಆ ಶಕ್ತಿ ಒಳ್ಳೆದ್ರೊಳಗೆ ಕನ್ವರ್ಟ್ ಆಗ್ಬೇಕು. ಎನರ್ಜಿ ಅಲ್ಲ, ಹಂಗೆಲ್ಲರಿಗೆ ಕ್ಯಾಕಿ ಹೊಡೆಕ್ ಬರಂಗಿಲ್ಲ. ಹೊಡಿ ಇಲ್ಲಿ ಬೇಡ, ಅದಾಯ್ತು ಬ್ಯಾಡ್ ಕೇಳಿದೆ. ಪ್ರಾಬ್ಲಮ್ ಇಸ್ ದಟ್ ಈ ಎಲ್ಲಾ ಶಕ್ತಿಯನ್ನ ಒಂದು ಚಾನಲೈಸ್ ಮಾಡ್ಬೇಕು. ಅದನ್ನ ಅದೇ ಶಕ್ತಿಯನ್ನ ಚಾನಲೈಸ್ ಮಾಡೋದಪ್ಪ. ಪರ್ಸನ್ ಅದಕ್ಕೆ ಕಾನ್ಸಂಟ್ರೇಷನ್ ಬೇಕು. ಅದೇ ಕಾನ್ಸಂಟ್ರೇಷನ್ ಓದಿನ ಮೇಲೆ ಹಾಕೋದು, ಅದೇ ಅನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ಹಾಕೋದು, ಅದನ್ನೇ ನನ್ನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಹಾಕೋದಿದೆಯಲ್ಲ, ಅದೇ ಪ್ರಯಾರಿಟಿ ಅಂತಂದ್ರೆ, ಅದೇ ನಮ್ಮ ಆದ್ಯತೆ ಅಂತಂತಂದ್ರೆ. ಆ ಆದ್ಯತೆಯನ್ನ ಈ ವಯಸ್ಸಿನಾಗ ಮೌಲ್ಡ್ ಮಾಡಿ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡಿ 25 ವರ್ಷ ಕಷ್ಟಪಟ್ರ ನೆಕ್ಸ್ಟ್ 75 ವರ್ಷ ಮಹಾರಾಜರ ಬದುಕು ನಮ್ದಾಗಿರುತ್ತೆ. ಒಬ್ಬ ರಾಜ, ಒಬ್ಬ ಋಷಿ, ಎರಡೂ ಆಗ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ. ಎರಡೂ ಆಗ್ಲಿಕ್ಕೆ ಇಲ್ಲಿ ಸಾಧ್ಯತೆ ಇದೆ.
ಮನೆಗೆ ಕೊಡ್ಬೋದು, ಇದನ್ನ ಮಾಡ್ಬೋದು, ಪ್ರೀಚ್ ಮಾಡ್ಬೋದು, ಸರಿ ತಪ್ಪು ಹೇಳ್ಬೋದು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಬಹುದು, ಯಾರ ಅಮಾಯಕರಿದ್ದಾರೆ ಅವ್ರಿಗೆ ರಕ್ಷಣೆ ಕೊಡಬಹುದು, ವೆಲ್ಫೇರ್ ಆಕ್ಟಿವಿಟಿ, ಕಲ್ಯಾಣ ರಾಜ್ಯದ ಕಲ್ಪನೆ, ರಾಮರಾಜ್ಯದ ಕಲ್ಪನೆ, ಅಣ್ಣ ಬಸವಣ್ಣನ ಸಮತಾ ಕಲ್ಪನೆ ಎಲ್ಲವನ್ನು ತರಬಹುದು. ಯಾರೇ ನೀನಾಗಿರು, ಪ್ರತಿಭೆಯನ್ನು ನೋಡಿ ನಿನ್ನನ್ನು ಗೌರವಿಸ್ತೇನೆ. ನೀನ್ ಬೆಕ್ಕದ್ದಾಗಿರು, ನಿನ್ನ ಪೂರ್ವ ಬದುಕು ನನಗೆ ಗೊತ್ತಿಲ್ಲ. ತಪ್ಪು ಮಾಡಿದವರಿಗೆ ನಾವು ಇಲ್ಲಿ ಅವಕಾಶವನ್ನು ಕೊಡ್ತೇವೆ. ತಿದ್ದುಕೊಂಡ್ರೆ ನಿಮ್ಮನ್ನು ಪೂಜೆ ಮಾಡ್ತೀವಿ, ತಿದ್ದುಕೊಂಡ್ರೆ ನಾವು ನಿಮ್ಮನ್ನು ಅಂಗುಲಿ ಮಾಲ ಅವನಂತ ಡೆಕ ಇಟ್ಬೇಕಾ? ಆದ್ರೆ ಅವನು ಬದಲಾದ, ಅವನು ಪೂಜೆ ಮಾಡಲ್ವೇ ನಾವು? ಚಂಬಲ್ ರಾಣಿ ಒಟ್ಟ ಡೆಕಾಯಿಟಿ ವಾಪಸ್ ಬಂದ್ರು, ಮನ್ನಿಸ್ಲಿಲ್ವೇ? ಗುದ್ದಿ ಒತ್ತಿ ಪಾರ್ಲಿಮೆಂಟ್ಗೆ ಕಳಿಸ್ಲಿಲ್ವೇ? ಹಾಗೆ ತಪ್ಪೆಲ್ಲರೂ ಮಾಡ್ತಾರೆ. ಥಿಂಕ್ ದಟ್ ದಿಸ್ ಇಸ್ ದ ಫಸ್ಟ್ ಟೈಮ್ ದ ರೆಸ್ಟ್ ಆಫ್ ಯುವರ್ ಲೈಫ್. SLC ಹಂಗಾಗ್ಲಿಲ್ಲ, PU ಹಂಗಾಗ್ಲಿಲ್ಲ, ಫಸ್ಟ್ ಇಯರ್ ಹಂಗಾಗ್ಲಿಲ್ಲ, ಸೆಕೆಂಡ್ ಇಯರ್ ಹಿಂಗಾಗ್ಲಿಲ್ಲ ಅನ್ನೋದನ್ನ ಬದಿಗಿಟ್ಟು ಮುಂದುಳಿದ ನಮ್ಮ ಬದುಕಿನ ಮೊದಲನೇ ದಿನ ಇದು ಅಂತ ನಿಮ್ಮ ದಿನವನ್ನ ಆರಂಭ ಮಾಡಿ. ನೋ ಒನ್ ವಿಲ್ ಸ್ಟಾಪ್ ಯು. ಡೋಂಟ್ ಬಿ ಸ್ಕೇರ್ಡ್ ಆಫ್ ಫೇಲ್ಯೂರ್. ಫೇಲ್ಯೂರ್ ಇಸ್ ನಥಿಂಗ್ ಬಟ್ ಎಜುಕೇಶನ್, ನಥಿಂಗ್ ಬಟ್ ಫಸ್ಟ್ ಸ್ಟೆಪ್ ಟು ಸಮಥಿಂಗ್ ಬೆಟರ್. ಮುಂದೆ ಬರಲಿರುವ ಒಳ್ಳೆಯ ದಿನಕ್ಕೆ ಅದು ಮೊದಲನೇ ಹೆಜ್ಜೆ ಅಂತ ಪರಿಗಣನೆ ಮಾಡಿ ಈ ಶಿಸ್ತು, ಸಂಯಮ, ಈ ಪ್ಯಾಟರ್ನ್, ಒಂದು ವರ್ಷವನ್ನ 3 ತಿಂಗಳಾಗಿ ವಿಭಜಿಸಿ ಪ್ರಿಲಿಮಿನರಿ, ಮೇನ್ಸ್, ಸಬ್ಜೆಕ್ಟ್, ಓಲ್ಡ್ ಕ್ವಶನ್ ಪೇಪರ್ಸ್, ಸಿಲೆಬಸ್ ಅನ್ನ ಇಟ್ಕೊಂಡು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಪ್ರತಿಯೊಂದನ್ನು ನೋಟ್ಸ್ ತೆಗೆದು UPSCನೇ ಸರ್ವಸ್ವ ಅದೇ ದೇವರು, KPSCನೇ ಸರ್ವಸ್ವ ಅದೇ ದೇವರು. ಐ ವಿಲ್ ಸಿಟ್ ಇನ್ ದ ಕ್ಲಾಸ್, ಲಿಸನ್ ಕೇರ್ಫುಲಿ, ಅಂಡರ್ಸ್ಟ್ಯಾಂಡ್ ಎವ್ರಿ ಕಾನ್ಸೆಪ್ಟ್, ಐ ವಿಲ್ ಕಮ್ ಬ್ಯಾಕ್ ಅನ್ನೋ ದೃಢತೆಯಿಂದ ನೀವು ಆರಂಭ ಮಾಡಿದ್ದೇ ಆದಲ್ಲಿ ಹ್ಯಾವ್ ಅಲ್ಟಿಮೇಟ್ ಫ್ಯೂಚರ್. ನನ್ನ ಸ್ವಾರ್ಥ ಏನಿದೆಯಪ್ಪ ಇದರಲ್ಲಿ ಅಂತಂದ್ರೆ ಒಳ್ಳೆ ವ್ಯಕ್ತಿಗಳ ಅಧಿಕಾರಿಗಳಾಗಬೇಕು. ಭಸ್ಮಾಸುರನು ತಪಸ್ ಮಾಡ್ದ, ಅವನು ವರ ಪಡೆದ. ಬಟ್ ಅವನ ವರ ಏನಿತ್ತು? ಅವನು ಪಡೆದ ಶಕ್ತಿ ಏನಿತ್ತು? ಅಷ್ಟೊಂದು ಜ್ಞಾನಿಯಾದ, ಅಷ್ಟೊಂದು ಪರಮ ಭಕ್ತನಾದ ನಮ್ಮ ರಾವಣ ಅವನೇನಾದ? ದುರ್ಯೋಧನ ಅವನಿಗಿಂತ ಅಪ್ರತಿಮ ಶೌರ್ಯ ಇನ್ನೊಬ್ಬ ವ್ಯಕ್ತಿ ಬೇಕೆ? ದಾನವೀರ ಶೂರ ಕರ್ಣ ಅವನಿಗಿಂತ ಅತ್ಯದ್ಭುತವಾದ ಒಬ್ಬ ಸೇನಾನಿ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯವೇ? ಆದರೆ ಅವರ ಅಂತ್ಯ ಹೇಗಿತ್ತು? ಅವರ ಮೂಲ ದೃಷ್ಟಿ, ದ ವೇ ಆಫ್ ಲೈಫ್, ದ ಮೀನ್ಸ್ ದೇ ಅಡಾಪ್ಟೆಡ್, ವಾಟ್ ವೇರ್ ದೇ? ಬಿಕಾಸ್ ಆಫ್ ದೆಮ್ ದೇ ಎಂಡ್ ಅಪ್ ಇನ್ ಅ ವೆರಿ ಬ್ಯಾಡ್ ಮ್ಯಾನರ್. ಅವರ ಅಂತ್ಯ ಅವರ ಗುಣಗಳಿಂದಾಗಿ ಹಾಗಾಯ್ತು. ಶಕ್ತಿ ಎಲ್ಲರಲ್ಲೂ ಇರುತ್ತೆ. ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಸಾಮಾನ್ಯ ನಮ್ಮ ಗೋರ್ಮಾಟಿ ಹುಡುಗ ಅವ ಬಂದ್ರ, ಅವನು ಬಡತನ ಅಂದ್ರೆ ಏನಂತ ಗೊತ್ತೈತಿ. ಅಪ್ಪಟ ಗ್ರಾಮೀಣ ಪ್ರತಿಭೆಯಾದ ಅಶೋಕನಿಗೆ, ಶ್ವೇತಾನಿಗೆ ಅವ್ರಿಗೆ ಗೊತ್ತಿದೆ ಜನಸಾಮಾನ್ಯರಂತಂದ್ರೆ ನಾವು ಅವರಲ್ಲಿ ನಮ್ಮನ್ನ ನೋಡಬೇಕು. ನನಗೊಂದ್ ವೇಳೆ ಆ ನೋವಾಗಿದ್ರೆ ನಾನು ಏನ್ ಮಾಡ್ತಿದ್ದೆ? ಮಳೆ ಬಂದು ಎಲ್ಲ ಪೂರ್ತಿ ಪ್ರವಾಹದಲ್ಲಿ ಪಚ್ಚಿ ಹೋದ್ರೆ ಬೆಳೆ, ಕೈಗೆ ಸಿಗದ ಹೋದ್ರೆ ಮಾಡಿದ ಸಾಲ, ಬಡ್ಡಿ, ಮಗಳ ಮದುವೆ, ಹಾಸ್ಪಿಟಲ್ ಇತ್ತಂದ್ರೆ ನಾನು ಹೆಂಗೆ ಅವ್ರಿಗೆ ರೆಸ್ಪಾಂಡ್ ಮಾಡ್ತಿದ್ದೆ? ಪೋಡಿ, ಒಂದು ಪೋಡಿಗೆ ಅರಿಬೇಕಪ್ಪ, ತಹಸೀಲ್ದಾರ್ ಕಚೇರಿ, AC ಕಚೇರಿ ಆಗಂಗೇ ಇಲ್ಲ. ಏನೇ ವೈ ಇಟ್ ಇಸ್ ರಿಕ್ವೈರ್ಡ್, ಇಟ್ ಶುಡ್ ಬಿ ರಿಮೂವ್ಡ್ ಅಕಾರ್ಡಿಂಗ್ ಟು ಅಸ್. ಅವಶ್ಯಕತೆ ಇಲ್ಲ, ಪ್ಲಾನ್ ಅಪ್ರೂವಲ್ ಬರ್ತಾ ಕೊಟ್ಟು ಕಳಿಸ್ತಾ ಇರ್ಬೇಕು. ರೈತನಿಗೆ ಹೇಳ್ಬೇಕು, ನೀನ ಮಾಡಿ ಕಳಿಸಪ್ಪ, ನೀನೇ ಹೇಳಿ ನಿಂದು ಎಷ್ಟು ಜಾಗ, ಬಾ ನಾನು ಅದಕ್ಕೆ ಅಪ್ರೂವಲ್ ಕೊಡ್ತೀನಿ. ಇಡೀ ಊರವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ಇವತ್ತೊಂದು ಸ್ಫೂರ್ತಿ ಹೋಗ್ರ ಎಲ್ಲ ಸಣ್ಣ ಪುಟ್ಟ ಡಿಸ್ಪ್ಯೂಟ್ ಇದ್ರೆ ನನ್ನ ಹತ್ರ ಬರ್ರಿ, ನಾ ಮಾಡಿ ಕಳಿಸ್ತೀನಿ. ಅಷ್ಟೊಂದು ಅಧಿಕಾರ ಇಲ್ಲಿದೆ. ಹಂಗಂತ ಇದಾ ಶ್ರೇಷ್ಠ ಅಲ್ಲ. ಒಬ್ಬ ಒಳ್ಳೆ ನೀವು IAS IPS ಆಗ್ತಿರೋ ಬಿಡ್ತಿರೋ, ಒಬ್ಬ ಒಳ್ಳೆ ಲೆಕ್ಚರರ್ ಆದ್ರಿ, ಬಿಕಮ್ ಯು ಹ್ಯಾವ್ ದ ಐಡಿಯಲ್ ಆರ್ ಮಾಡೆಲ್ ಆಫ್ ಸರ್ವೇಪಲ್ಲಿ ರಾಧಾಕೃಷ್ಣನ್. ಅವ್ರ ತರ ಆಗ್ತೀನಿ ಅನ್ನೋದು. ಅವ್ರು ಆಗದೆ ಹೋದ್ರೂ ಪರವಾಗಿಲ್ಲ, 10% ಆಯ್ತು, 1%, 2% ಇಟ್ಸ್ ಇನಫ್. ಒಬ್ಬ ಒಳ್ಳೆ ಪೊಲೀಸ್ ಅಧಿಕಾರಿ ಆಗ್ತೀನಿ, ಅಥವಾ ಒಬ್ಬ ಒಳ್ಳೆ ವಿಲೇಜ್ ಅಕೌಂಟೆಂಟ್ ಆಗ್ತೀನಿ ಸರ್, ಒಬ್ಬ ಒಳ್ಳೆ PDO ಆಗ್ತೀನಿ ಸರ್, ಒಬ್ಬ ಒಳ್ಳೆ ವೈದ್ಯನಾಗ್ತೀನಿ, ಒಬ್ಬ ಒಳ್ಳೆ ಸಿವಿಲ್ ಇಂಜಿನಿಯರ್ ಆಗ್ತೀನಿ. ನೀವು ಹೇಳ್ದಂಗ ಡ್ಯಾಮ್ ಕಟ್ಟಕ್ಕೆ ಇನ್ನು ಮುಂದೆ ನಾವು 50-50 ವರ್ಷ ತಗೊಳ್ಳಲ್ಲ. ಹೋಗ್ತೀವಿ, ಪ್ರಾಜೆಕ್ಟ್ ಮುಗಿಸ್ತೀವಿ, ವಾಪಸ್ ಬರ್ತೀವಿ. ನಾನು SLO ಆದ್ರ, AC ಆದ್ರೆ, DC ಆದ್ರೆ ಪರಿಹಾರ ಏನ್ ಕೊಡ್ಬೇಕೆಲ್ಲ ಕೊಟ್ಟು ಮುಗಿಸ್ಬಿಡ್ತೀನಿ. ಜಾತಿ, ಮತ, ಪಂಥ ಏನು ಭೇದ ನೋಡಲ್ಲ. ವ್ಯಕ್ತಿಯನ್ನಾಗಿ ನೋಡ್ತೀವಿ. ಅವನಲ್ಲಿ ನಾವು ನೋವನ್ನ ಮಾತ್ರ ನೋಡ್ತೀವಿ. ಅವನಲ್ಲಿ ನಗುವನ್ನ ನೋಡ್ಲಿಕ್ಕೆ ಮಾತ್ರ ನಾವು ಇಚ್ಛೆ ಪಡ್ತೀವಿ. ಆ ನಗುವೇ ನಮಗೆ ಆಶೀರ್ವಾದ ಅಂತ ಅನ್ಕೊಳ್ತೀವಿ. ನಿಮ್ಮ ಮನೋಭಾವ. This should be the attitude of us. For this we should have a good attitude. ಅದಕ್ಕೆ ಇರ್ಬೇಕು. ಅದೆಲ್ಲ ಬೆಳೆಯುವುದು ಒಳ್ಳೆ ಸಾಂಗತ್ಯದಿಂದ. ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್.
ಗಾರ್ಡನ್ ಯುವರ್ ಸೆಲ್ಫ್ ವಿತ್ ಗುಡ್ ಫ್ರೆಂಡ್ಸ್, ಬಿ ಡಿಫೆನ್ಸಿವ್ ಟು ಆಲ್ ದ ನೆಗೆಟಿವಿಟೀಸ್. ಹತ್ರ ಬರ್ಲಿಕ್ಕೆ ಬಿಡಬೇಡಿ, ಅವೆಲ್ಲ ನೆಗೆಟಿವಿಟಿ ಬಹಳ ಇರ್ತಾವ. ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಯೂಸ್ ದ ಟೆಕ್ನಾಲಜಿ ಅಂಡ್ ಸೋಷಿಯಲ್ ಮೀಡಿಯಾ ಮೊಬೈಲ್ ಫಾರ್ ಓನ್ಲಿ ಫಾರ್ ಯುವರ್ ಗುಡ್. ಏನು ಒಳ್ಳೇದಿದೆಯಲ್ಲ ಅದಕ್ಕಷ್ಟೇ. ಇವತ್ತು ಹೇಳಿದ್ನಲ್ಲ, ಎವರ್ ನೋಟ್ ಅಂತ ಹೇಳಿದೆ, ನೋಟ್ 1 ಅಂತ ಹೇಳಿದೆ, ಗೂಗಲ್ ಡಾಕ್ಸ್, ಯೂಸ್ ಇಟ್ ಫಾರ್ ದಟ್ ಪರ್ಪಸ್. ವಿಕಿಪೀಡಿಯಾ, ಅರ್ಥೋಪೀಡಿಯಾ ಅಂತ ಒಂದಿದೆ, ವಿಕಿಪೀಡಿಯಾ ಅಂತ ಒಂದಿದೆ, ಅವನ್ನೆಲ್ಲ ಇನ್ವೆಸ್ಟೋಪೀಡಿಯಾ ಅಂತ, ಅವನ್ನೆಲ್ಲ ಅದಕ್ಕೆ ಜ್ಞಾನಾರ್ಜನೆಗಾಗಿ ಅಂತರ್ಜಾಲವನ್ನ ಬಳಸಿ. ಡಿಕ್ಷನರಿ, ಒಂದು ಜ್ಞಾನವಾಣಿ ಅಂತ ಒಂದು ಆಪ್ ಇದೆ, ನೀವು ಹೇಳಿದ್ರೆ ಟೈಪ್ ಆಗ್ತಾ ಹೋಗುತ್ತೆ. ನೋ ಡೇಸ್ ಐ ಆಮ್ ಯೂಸಿಂಗ್ ಇಟ್. ಐ ಕಾಂಟ್ ಸಿಟ್ ಅಂಡ್ ರೈಟ್. ಐ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್. ಮೊದಲು ಪುಸ್ತಕ ಬರೆದ ಈಗ ಕೂತ್ಕೊಂಡ್ಬಿಡ್ತೀನಿ, ಡಿಕ್ಟೇಷನ್ ಕೊಡ್ತೀನಿ, ಅದು ತಾನೇ ಹೋಯ್ತಾ ಇರ್ತದೆ. ಯೂಸ್ ದಟ್ ಫಾರ್ ದಟ್ ಪರ್ಪಸ್. ಫೇಸ್ಬುಕ್, ಸೋಷಿಯಲ್ ಮೀಡಿಯಾ ಬಹಳ ಡಿವಿಯೇಟ್ ಮಾಡುತ್ತೆ, ಅದನ್ನ ಸದ್ಯಕ್ಕೆ ಇಟ್ಕೋಬೇಡ್ರಿ. ಯಾವ ಅಕೌಂಟ್ ಇದ್ರೆ ಡಿಲೀಟ್ ಮಾಡ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ನಾ ಅಷ್ಟು ಬರ್ತೀನಲ್ಲ, ನನ್ನ ವೈಯಕ್ತಿಕ ಅಕೌಂಟ್ಗಳಿಲ್ಲ. ಐ ಹ್ಯಾವ್ ಡಿಕ್ಲೇರ್ಡ್ ಇಟ್ ಲಾಂಗ್ ಬ್ಯಾಕ್. ಯಾರ್ಯಾರ ಹಾಕ್ತಾರ, ಅದನ್ನ ಅಭಿಮಾನ ಅನ್ಬೇಕ, ತಿರಕ ಅನ್ಬೇಕ, ಸುಮ್ಮನಿರ್ಬೇಕ, ಸಿಟ್ಟಾಗ್ಬೇಕ, ಬೈಬೇಕ, ಖುಷಿ ಪಡ್ಬೇಕ, ಅರ್ಥನ ಆಗಲ್ಲ ನನಗಂತ. ಏನೋ ಇರ್ತೈತೆ, ಹಾಕು ಹೊಡೆದಿದ್ದ. ನಾನು ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಎಸ್, ಇಫ್ ಯು ಅಸೋಸಿಯೇಟ್ ವಿತ್ ಮೀ, ಯು ಶುಡ್ ಬಿ ವರ್ಕಿಂಗ್, ಯು ಶುಡ್ ಬಿ ಹ್ಯಾವಿಂಗ್ ಅ ಡಿಸಿಪ್ಲಿನ್ ಲೈಫ್, ಯು ಶುಡ್ ಹ್ಯಾವ್ ಸಮ್ ಸ್ಪೆಸಿಫಿಕ್ ಗೋಲ್ಸ್. ಕ್ಲಾರಿಟಿ ಇರ್ಬೇಕು. ನಾನು ಇದಾಗ್ತೇನೆ, ರವಿಚಂದ್ರನ್ ಅವ್ರು ನನಗೆ ಇಷ್ಟ ಅಂತ ಅಂದ್ರೆ 6 ಗಂಟೆ ನಂತರ ಮಲಗೋ ಹಕ್ಕು ನಿಮಗಿಲ್ಲ. ಯಾಕೆ ನಾನು ಮಲಗಲ್ಲ. 6 ಗಂಟೆಗೆ ಹೇಳ್ಬೇಕು. ಇಫ್ ಯು ಲೈಕ್ ಮೀ, ಲೈಫ್ ಶುಡ್ ಬಿ ಟೇಕನ್ ಆಸ್ ಅ ಚಾಲೆಂಜ್. ಅಂಡ್ ಯು ಶುಡ್ ಪ್ರೂವ್ ಯುವರ್ ಸೆಲ್ಫ್. ಯಾರ್ಯಾರು ಆಗಲ್ಲ ಅಂತ ಹೇಳಿದ್ರು ಅವ್ರಿಗೆಲ್ಲ ಮಾಡಿ ತೋರಿಸ್ಬೇಕು. ನೋಡಪ್ಪ, ನಾ ಇದನ್ನ ಮಾಡೀನಿ. I have become Tahsildar, I have become AC, I have become a doctor, I have become an engineer, I have become an entrepreneur. ನಿನ್ನೆ ಬರಬೇಕಾದ್ರೆ ಹುಬ್ಳಿಯಲ್ಲಿ ಲೆಫ್ಟ್ ಸೈಡ್ ಬಾಗಲಕೋಟೆಗೆ ಬರಬೇಕಾದ್ರೆ ಹಂಗ ಗಾಡಿ ನಿಲ್ಸಿದ್ದೆ. ಮೊಸರನ್ನ ಅಂತಿರ್ಬೇಕನ್ಸಿತ್ತು. ನಮ್ಮ ಹುಡುಗರೆಲ್ಲ ಹುಡುಕಿ ಹೋದ್ರು, ಸಿಗ್ಲಿಲ್ಲ. ಬೆಣ್ಣೆ ದೋಸೆ ಅಂತ ಒಂದು ಕಾರ್ನರ್ ಇದೆ ಅಲ್ಲಿ. ಆ ಹುಡುಗ ಐಡೆಂಟಿಫೈ ಮಾಡಿ, ಸರ್ ಬರ್ರಿ ಅಂದ. ಇಲ್ ಮರಯ, ನಾ ದೋಸೆ ತಿನ್ನಂಗಿಲ್ಲ, ಮೊದ್ಲೆಲ್ಲ 20 ರೊಟ್ಟಿ ತಿಂತಿದ್ದೆ, ಎಗ್ ರೈಸ್ ತಿಂತಿದ್ದೆ, ಬಿಟ್ಟಿಲ್ಲ. ಕ್ವಾರ್ಟರ್ ತಿಂದಿದ್ವಿ. 5-6 ಜನ ಹೋಗಿ 8 ತಿಂದ 5 ಬಿಲ್ ಕೊಟ್ಟು ಬರ್ತಿದ್ವಿ. ಭೂತಯ್ಯನ ಮಗ, ಅಯ್ಯೋ ಸಿನಿಮಾ ಹತ್ರ ಹೊಟ್ಟೆ ತುಂಬಿಸ್ಕೊಳ್ಳೋ ಸಲುವಾಗಿ. ಇವತ್ತು ಎಲ್ಲ ಇರ್ತೈತಿ, ಐ ಡೋಂಟ್ ಈಟ್ ಸ್ವೀಟ್ ಅಂತ ಅನ್ನೋದು. ಅಂದ್ರ ಅವಾಗ ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದೆ, 20 ರೊಟ್ಟಿ, ಕೋಳಿ, ಕುರಿ ಎಲ್ಲ ತಿಂತಿದ್ದೆ. ಈಗ ನನ್ನ ದೇಹಕ್ಕೆ ಅಪ್ಪರ್ ಚೇಂಬರ್ ಬಹಳ ಕೆಲಸ ಕೊಟ್ಟಿನಿ. ಇದಕ್ಕೆ ಬಹಳ ಕೆಲಸ ಕೊಟ್ಟಿನಿ. ರಟ್ಟಿ ಕೆಲಸ ಇಲ್ಲ. ಈಗ ಏನ್ ತಗೊಂಡು ಸರ್ ನಾ ಎತ್ತು ಕೊಡ್ತೀನಿ, ಈ ಏನ್ರ ಬಿದ್ರು ಎತ್ತು ಕೊಡಕ್ ಒಬ್ರು ಬರ್ತಾರ. ನಮ್ದು ನಾ ಎತ್ತಾಕ ಬಿಡಂಗಿಲ್ಲ. ಕೆಲಸದಿಂದಾಗಿ ಇದಕ್ಕೆ ಹೆಚ್ಚಿಗೆ ಕೆಲಸ ಕೊಟ್ಟಿನಿ. ಇದಕ್ಕೆ ಎಷ್ಟು ಬೇಕಪ್ಪ? ಒಂದು ರೊಟ್ಟಿ, ಬೆಳಿಗ್ಗೆ ಬಿಸಿ ರೊಟ್ಟಿ ತಿಂದ, ರೊಟ್ಟಿ ಮೊಸರನ್ನ ತಿಂತಿಲ್ಲ ಅಂತ. ಸರ್ ದಯಮಾಡಿ ಬರ್ರಿ ಸರ್, ವಿದೌಟ್ ಆಯಿಲ್ ಐ ಮೇಕ್ ದೋಸೆ ಫಾರ್ ಯು. ಕುತ್ಕೊಂಡೆ, ಸಣ್ಣ ಅಂಗಡಿ, ಇಷ್ಟ ಬೆಣ್ಣೆ ದೋಸೆ ಕಾರ್ನರ್ ಬೇಕಾದ್ರೆ ನೋಡ್ರಿ ನೀವು. ಹಂಗೆ ಕೇಳಿದೆ, ಎಷ್ಟಪ್ಪ ಬಾಡಿಗೆ? ಸರ್ 12,000 ಸರ. ಎಷ್ಟು ಜನ ಕೆಲಸ ಮಾಡ್ತೀರಿ? 4 ಜನ ಸರ. ಒಬ್ಬ ಕುಕ್ ಅದನ, 2 ಸಪ್ಲೈಯರ್ ಅದಾರ, ನಾನು ನಮ್ಮ ಅಣ್ಣ ಸರ. ಓಹೋ, ಎಷ್ಟು ಇನ್ಕಮ್ ಐತಿ? ದಿನಕ್ಕೆ 20,000 ರಿಂದ 25,000 ರೂಪಾಯಿ ಮಾಡ್ತೀನಿ ಸರ್. ವಾರದ ನಾನು 6 ಲಕ್ಷ ಆತ ತುಸ. ನನ್ನ ಸ್ಯಾಲ್ರಿ 3 ಪಟ್ಟೆ. 2 ಲಕ್ಷ ಸ್ಯಾಲ್ರಿ, 2 ಲಕ್ಷ ಸ್ಯಾಲ್ರಿ. ಎಲ್ಲ ಫೆಸಿಲಿಟಿ ಬಿಟ್ಟ, ಕಾರು, ಗಾಡಿ, ಗೋಡ ಅವೆಲ್ಲ ಬಿಟ್ಟ. ಎಲ್ಲ ಬಿಟ್ಟಂದ್ರೆ ಮತ್ತೆ ಬೇರೆ ಏನು ತಿಳಿದ್ರಿ ನೀವು? ನಾವು ಆ ಪೈಕಿ ಅಲ್ಲ. ಅವ್ನು ಕೇಳಿದ್ರೆ 25,000 ಅಂದ. ವಾಟ್ ಇಸ್ ಯುವರ್ ಕ್ವಾಲಿಫಿಕೇಶನ್? ಸರ್ ನಾ ಬಿಕಾಮ್ ಮಾಡೀನಿ ಸರ್. ಹೌ ಯು ಹ್ಯಾವ್ ಟೇಕನ್ ಇಟ್ ಅಪ್? ಸರ್ ಐ ನೋ ಹೌ ಟು ಎಕ್ಸ್ಪ್ಯಾಂಡ್ ದಿಸ್, ಐ ನೋ ದಿಸ್ ಬಿಸ್ನೆಸ್. ಎಲ್ಲ ಮಾಡ್ತೀವಿ ಸರ್, ಪನ್ನೀರ್ ದೋಸೆ, ಆಮೇಲೆ ಪಿಜ್ಜಾ ದೋಸೆ, ಅವನ್ನೆಲ್ಲ ಮಾಡ್ತಾನಂತವ. ಅಂದ್ರೆ ಐ ಸಿ ಅನ್ ಸಕ್ಸಸ್ಫುಲ್ ಪರ್ಸನ್ ಇನ್ ಹಿಮ್. ಹಿ ಇಸ್ ನಾಟ್ ಅ ಫೇಲ್ಯೂರ್. ಸರ್ಕಾರಿ ನೌಕರಿಗೆ ಬಂದವರು ಅಷ್ಟೇ ಸಕ್ಸಸ್ ಅನ್ಕೋಬಾರ್ದು. ದೇರ್ ಇಸ್ ಲಾಟ್ ಟು ಲರ್ನ್ ಫ್ರಮ್ ಹಿಮ್. ಇಫ್ ಯು ಕ್ಯಾನ್ ಅರ್ನ್ 6 lakh per month, ಪ್ರಾಫಿಟ್ ಒಂದು 40% ಅಂತ ಇಟ್ಕೊಳ್ಳೋಣ. ಇಫ್ ಯು ಕ್ಯಾನ್ ಎಂಪ್ಲಾಯ್ 5 people, 5 ಜನರಿಗೆ ಕೆಲಸ ಕೊಟ್ಟಂದ್ರೆ ಅವ್ನು ನನ್ನ ಪ್ರಕಾರ ಯಜಮಾನ್, ಅವನಪ್ಪ ಹೀರೋ ನನ್ನ ಪ್ರಕಾರ. ಈ ತರ ವಾಟ್ ಎವರ್ ಯು ಡೂ,
you shall do it as ಕಾಯಕವೇ ಕೈಲಾಸ. That dedication should be there, that discipline should be there. ಖಾಲಿ ಅಡ್ಡಾಡಬಾರ್ದು. You know ಒಣ ಉಸಾಬರಿ? ಒಣ ಉಸಾಬರಿ ಗೊತ್ತಲ್ಲ? ಸುಮ್ಮನೆ ಕಟ್ಟ ಮೇಲೆ ಕುತ್ಕೊಳ್ಳೋದು, ಅವ ಹಂಗ ಹಿಂಗ ಇವ ಹಿಂಗ, ನೀನ್ ಹೆಂಗದಿಲ್ಲ ಅಪ್ಪ. ಅವನದೇನು ಕೇಳಬೇಡ್ರಿ, ಉಳಿದವ್ರು ಎಲ್ಲರ ಬಗ್ಗೆ ಶಿಕ್ಷಣ ಮಾಡಿಬಿಡ್ತಾವ. ರವಿಚಂದ್ರನ್ ಅವ್ರು ಹಿಂಗೆ ಮಾತಾಡ್ಬಾರ್ದಾಗಿತ್ತು, ರವಿಚಂದ್ರನ್ ಅಲ್ಲಿ ಹೋಗ್ಬಾರ್ದಾಗಿತ್ತು. ಕರ್ಮ, ಐ ಆಮ್ ಲಿವಿಂಗ್ ಮೈ ಲೈಫ್ ಆರ್ ಸಂಬಡಿ ಎಲ್ಸ್. ಅವ ಹಂಗೆ ಮಾಡಬಾರ್ದು, ಹಿಂಗೆ ಮಾಡಬಾರ್ದು. ದೇ ಆರ್ ಎಕ್ಸ್ಪರ್ಟ್ಸ್ ಆಫ್ ಆಲ್ ಅದರ್ ಪರ್ಸನ್ಸ್ ಲೈಫ್. ಅವರ ಜಡ್ಜ್ಮೆಂಟ್ ಬರ್ಬಿಡ್ತಾರೆ ಸಿಂಗಲ್ ಲೈಫ್. ಆಜ್ಞೆ ಮಾಡಲಾಗಿದೆ, ಅವ ಹೆಂಗದನ್ನ ಖಾಲಿ ಕುಂತಿರ್ತಾನೆ. ಒಣ ಉಸಬರಿ. ಸೊ ಡೋಂಟ್ ಡೂ ಒಣ ಉಸಬರಿ. ಅದನ್ನ ಮಾಡಬೇಡ್ರಿ. ಯಾವಾಗ ಮಾಡ್ಬೇಕ? ಒಂದು ಅಚೀವ್ಮೆಂಟ್ ಆದ್ಮೇಲೆ ನಾವೆಲ್ಲ ನೋಡ್ತೀವಿ, ಅಲ್ಲಿ ಹೋಗ್ತೀವಿ, ಕೂತಾಗ ಸಾಯಂಕಾಲ ಈವ್ನಿಂಗ್ ಕೂತಾಗ ಆಸ್ ಅನ್ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಗ್ಯಾದರಿಂಗ್ ಅಲ್ಲಿ ವಾಟ್ ಶುಡ್ ಬಿ ಬೆಸ್ಟ್, ಹೌ ವಿ ಕ್ಯಾನ್ ಎಲಿವೇಟ್ ಪಾವರ್ಟಿ, ಹೌ ವಿ ಕ್ಯಾನ್ ಬ್ರಿಂಗ್ ಮೋರ್ ಸ್ಕಿಲ್ಸ್. ಇಷ್ಟೊಂದು ಇಂಜಿನಿಯರ್ಸ್ ಹೊರಗಡೆ ಬರ್ತಿದ್ದಾರೆ. ನಾರಾಯಣ್ ಮೂರ್ತಿ ಅವರು ಹೇಳ್ತಾರೆ 80% ಆಫ್ ದ ಇಂಜಿನಿಯರ್ಸ್ ಆರ್ ಅನ್ಎಂಪ್ಲಾಯಬಲ್. ದೇ ಆರ್ ನಾಟ್ ಅಟ್ ಆಲ್ ಎಂಪ್ಲಾಯಬಲ್. What is lacking actually? That kind of attitude should be with you. So with these words, I think I have taken too much time. There are 2 collections. I never expected that you will gather in this much number. I am very grateful to ನಮ್ಮ ಬಸವೇಶ್ವರ ವಿದ್ಯಾವರ್ಧಕ ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಸಮಸ್ತ ವಿಭಾಗಕ್ಕೆ. We would like to have, if institution ಅವರು ಡಿಸೈಡ್ ಮಾಡಿದಾಗ, only those people who are writing UPSC, KPSC ಎನ್ರೋಲ್ ಮಾಡಿಕೊಂಡು ಸ್ಟಡಿ ಪ್ಯಾಟರ್ನ್ ನೋಡಿಕೊಂಡು ಇಂಡಿವಿಜುವಲ್ ಆಗಿ ಪ್ರಿಲಿಮ್ಸ್, ಮೇನ್ಸ್, ಆನ್ಸರ್ ರೈಟಿಂಗ್, ಐ ಕ್ಯಾನ್ ಟೇಕ್ ಕ್ಲಾಸ್ ಅಬೌಟ್ ಆನ್ಸರ್ ರೈಟಿಂಗ್, ಮೇಕಿಂಗ್ ನೋಟ್ಸ್, ಸ್ಟ್ರಾಟಜಿ, ಮೇನ್ಸ್, ಪ್ರಿಲಿಮ್ಸ್ ಎಲ್ಲದ ಬಗ್ಗೆನೂ ನಾನು ಗಂಟೆಗಟ್ಟಲೆ ಹೇಳಬಲ್ಲೆ. ಬಿಕಾಸ್ ಐ ಹ್ಯಾವ್ ಡನ್ ಇಟ್, ಐ ನೋ. ಅದು ನನಗೆ ಗೊತ್ತಿದೆ ಪರೀಕ್ಷೆ ಏನು ಅನ್ನೋದನ್ನ. ಐ ಹ್ಯಾವ್ ಗಾನ್ ಥ್ರೂ ಇಟ್. ಸೊ ಅದನ್ನು ಮಾಡೋಣ. ಹೊರಗಡೆಯಿಂದ ಯಾರ್ಯಾರು ಬಂದಿದ್ದೀರಾ, ಈ ಮುಗಿದ ತಕ್ಷಣವೇ ಇಫ್ ಯು ಆರ್ ಡನ್ ಕ್ವೈಟ್ಲಿ ಹೋಗಬೇಕು. ಇನ್ನೂ ದೇರ್ ಆರ್ ಸ್ಪೀಕರ್ ಹೂ ಆರ್ ಸ್ಪೀಕಿಂಗ್ ಅಂಡ್ ಇಟ್ ವಿಲ್ ಬಿ ಡಿಸ್ಗ್ರೇಸ್ಫುಲ್ ಇಫ್ ಯು ಕ್ರಿಯೇಟ್ ನಾಯ್ಸ್, ಡೂ ನಾಯ್ಸ್. ಅದು ಆಗ್ಕೂಡ್ದು, ಆಗಬಾರ್ದು. ಸಭಾ ಮರ್ಯಾದೆ ಅಂತ ಇರ್ತದೆ ಅಂತ ಹೇಳಿ ನನ್ನನ್ನು ಅವ್ರದ್ದು ಇಟ್ ಇಸ್ ದೇರ್ ಕನ್ಸರ್ನ್ ಅಬೌಟ್ ದ ಇನ್ಸ್ಟಿಟ್ಯೂಷನ್ ಅಂಡ್ ಅಬೌಟ್ ದ ಸ್ಟೂಡೆಂಟ್ ಕಮ್ಯುನಿಟಿ ದಟ್ ಈಸ್ ವಿಸಿಬಲ್. ಮತ್ತು ಸರ್ಗೆ, ಎಸ್ಪೆಷಲಿ ಚರಂತಿಮಠ್ ಸರ್ಗೆ, ಗುರುಗಳಿಗೆ ಮತ್ತು ಸಮಸ್ತ ವಿದ್ಯಾಸಂಸ್ಥೆಗೆ, ಮಕ್ಕಳಿಗೆ, ಇಲ್ಲಿ ನಡೆದಿರುವ ಎಲ್ಲ ನಿಮಗೆಲ್ಲರಿಗೂ ವಂದನೆಗಳನ್ನು ಹೇಳಿ, ವಿ ಆರ್ ವೆರಿ ಗ್ರೇಟ್ಫುಲ್ ಸರ್. ವಿ ಆರ್ ದೇರ್ ವಿತ್ ದ ಇನ್ಸ್ಟಿಟ್ಯೂಷನ್. ಅದು ಹಾಗೆ ಆಕಸ್ಮಿಕ ಅನ್ನೋದು ಜಗತ್ತಿನಲ್ಲಿ ಯಾವುದೂ ಇಲ್ವಂತೆ. ನನ್ನ 2 ಭೇಟಿನೂ ಕೂಡ ವಿದ್ಯಾವರ್ಧಕ ಸಂಘಕ್ಕೆ ಬಾಗಲಕೋಟೆಗಾಗಿದೆ. 1000 ಸಾರಿ ಬೇಕಾದ್ರೂ ಬರ್ತೀನಿ ನಾನು. ಜನರಿಗೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತಂದ್ರೆ I am ready to come times.